ದುಃಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವೆ. ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವೆ. ಜಂಗಮಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವೆ. ಪಾದೋದಕ ಪ್ರಸಾದವ ಕೊಂಬಲ್ಲಿ ಬಸವಣ್ಣನ ನೆನೆಯುವೆ. ಬಸವಣ್ಣನ ನೆನೆದಲ್ಲದೆ ನನಗೆ ಭಕ್ತಿ ಇಲ್ಲ. ಬಸವಣ್ಣನ ನೆನೆದಲ್ಲದೆ ನನಗೆ ಮುಕ್ತಿ ಇಲ್ಲವಾಗೆ. ಆನು ಬಸವಣ್ಣ ಬಸವಣ್ಣ ಎನ್ನುತ್ತಿದ್ದೆನು ಕಾಣ ಕಲಿದೇವರ ದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವೇಶನೇ ಬಸವರಾಜನೇ ಬಸವಣ್ಣನೇ ಬಸವ ತಂದೆ ಬಸವ ಕೃಪಾನಿಧಿ ಬಸವ ಪರಮೇಶ್ವರೇಶ್ವರ ಬಸವ ಪ್ರಮತಾದಿ ದೇವ. ರಕ್ಷಿಸು ಶ್ರೀ ಗುರು ಬಸವ, ರಕ್ಷಿಸು ಶ್ರೀ ಗುರು ಬಸವ, ರಕ್ಷಿಸು ಶ್ರೀ ಗುರು ಬಸವ. ಜೈ ಗುರು ಬಸವೇಶ್ವರ ಮಹಾದೇವ. ಶರಣ ಶರಣಾರ್ಥಿ. ಎಕ್ಲಾಸ್ಪುರ ಅಪ್ಪೋರು ಇದ್ರೆ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಮೊದಲು ನಾನು ಹೇಳಿದಂತೆ ತಾವೆಲ್ಲರೂ ಹೇಳಬೇಕೆಂದು ವಿನಂತಿಸಿಕೊಳ್ತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾನು ಉದಿಸಿ ಬಂದದ್ದು ಹೀಗಿದೆ. ನಾನು ಸಹಜದಿಂದ ಸರ್ವಶೂನ್ಯ ನಿರಾಲಂಬಕ್ಕೆ ಬಂದು ಸರ್ವಶೂನ್ಯ ನಿರಾಲಂಬದಿಂದ ನಿರಂಜನ ಲಿಂಗಕ್ಕೆ ಬಂದು ನಿರಂಜನ ಲಿಂಗದಿಂದ ನಿಶೂನ್ಯ ಲಿಂಗಕ್ಕೆ ಬಂದು ನಿಶೂನ್ಯ ಲಿಂಗದಿಂದ ನಿಷ್ಕಲ ಲಿಂಗಕ್ಕೆ ಬಂದು ನಿಷ್ಕಲ ಲಿಂಗದಿಂದ ಆತ್ಮತತ್ವದ ಐಕ್ಯಸ್ಥಳದ ಮಹಾಲಿಂಗದಲ್ಲಿ ಓಂಕಾರ ಪ್ರಣವ ಸ್ವರೂಪನಾಗಿ ಆ ಮಹಾಲಿಂಗ ತತ್ವದಿಂದ ಆಕಾಶ ತತ್ವದ ಶರಣಸ್ಥಳದ ಪ್ರಸಾದ ಲಿಂಗದಲ್ಲಿ ಯಕಾರ ಪ್ರಣವ ಸ್ವರೂಪರಾಗಿ ಆ ಪ್ರಸಾದ ಲಿಂಗದಿಂದ ವಾಯು ತತ್ವದ ಪ್ರಾಣಲಿಂಗಿ ಸ್ಥಳದ ಜಂಗಮ ಲಿಂಗದಲ್ಲಿ ವಾಕಾರ ಪ್ರಣವ ಸ್ವರೂಪರಾಗಿ ಆ ಜಂಗಮ ಲಿಂಗದಿಂದ ಅಗ್ನಿ ತತ್ವದ ಶಿವಲಿಂಗ ಸ್ಥಳದ ಪ್ರಸಾದಿ ಸ್ಥಳದ ಶಿವಲಿಂಗದಲ್ಲಿ ಶಿಕಾರ ಪ್ರಣವ ಸ್ವರೂಪರಾಗಿ ಆ ಶಿವಲಿಂಗ ತತ್ವದಿಂದ ಕಪ್ಪು ತತ್ವದ ಮಹೇಶ್ವರ ಸ್ಥಳದ ಗುರುಲಿಂಗದಲ್ಲಿ ಮಕಾರ ಪ್ರಣವ ಸ್ವರೂಪರಾಗಿ ಆ ಗುರುಲಿಂಗ ತತ್ವದಿಂದ ಪೃಥ್ವಿ ತತ್ವದ ಭಕ್ತ ಸ್ಥಳದ ಆಚಾರ ಲಿಂಗದಲ್ಲಿ ನಕಾರ ಪ್ರಣವ ಸ್ವರೂಪರಾಗಿ ಮಹಾಲಿಂಗದ ಆನತಿ ಹಿಡಿದು ತಂದೆ ತಾಯಿಗಳ ಚಿತ್ ಗರ್ಭದಿಂದ ಉದಯಿಸಿ ಈ ಲಿಂಗ ಲೀಲಾ ಕ್ರಿಯಾಭೂಮಿಗೆ ಬಂದಿದ್ದೇವೆ. ಆದ್ದರಿಂದ ನನ್ನ ಮೂಲ ಸ್ವರೂಪದ ಹೆಸರು ನಮಃ ಶಿವಾಯ ಓಂ ಬಸವ. ನಮಃ ಶಿವಾಯ ಓಂ ಬಸವ. ನಮಃ ಶಿವಾಯ ಓಂ ಬಸವ. ಧರೆ ಹೆಚ್ಚಿ ಜೋರ್ಲೆ ಧರೆ ಹೆಚ್ಚಿ ಕಲಿ ಹೆಚ್ಚಿ ರಾಜರಳಿದು ನೀತಿಯ ತಪ್ಪಿ ಕೀಳಾದ ಜನಕ್ಕೆ ಏಳಿಗೆ ನಿತ್ತು ಉರಮಣಿಪ ಕಾಲಕ್ಕೆ ಶರಣಾರು ಬಂದಾರೋ ಎನ್ನ ಈ ಕಲ್ಯಾಣ ಪಟ್ಟಣ ಕಾವು ಕಟ್ಟೀತು ಘನ ವೈಭವದಿ ಮೆರೆದೀತು ದಿಕ್ಕು ದಿಕ್ಕಲಿ ಬಸವ ಧ್ವಜ ಮೆರೆದಾವು. ಇದು ಸತ್ಯ ಇದು ಸತ್ಯ ಇದು ಸತ್ಯ. ಕೂಡಲ ಚನ್ನ ಸಂಗಮ ದೇವ ಈಗ ಶತಸ್ಥಲ ಧ್ವಜಾರೋಹಣ ನಮ್ಮ ಪ್ರೇಮ ಅಂಗಡಿಯವರು ಮೇಲ್ಬರ್ಬೇಕು ಉದ್ದೇಶ
ಈಗ ವೀರಣ್ಣಪ್ಪವರು ಮತ್ತು ಪ್ರೇಮಾಂಗಡಿ ಅವರು ಎಲ್ಲರ ಪ್ರಾತಿನಿಧಿಕವಾಗಿ ಧ್ವಜವನ್ನ ಆರೋಹಣ ಮಾಡಬೇಕಂತ ಅವರಲ್ಲಿ ಇಲ್ಲಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗ. ಜೈ ಗುರು ಬಸವೇಶ್ವರ ಮಹಾದೇವ. ಎಲ್ಲರೂ ಕೈ ಮುಗಿದು ಹೇಳಿ. ಹೇ ಶರಣ ಬಂಧುಗಳೇ, ಬಸವ ಧ್ವಜವು ಹಾರುತ್ತಿದೆ, ಶಾಂತಿ ಧ್ವನಿ ಮೊಳಗುತ್ತಿದೆ, ಬನ್ನಿ ಬನ್ನಿ ಬನ್ನಿರಲ್ಲ, ಬನ್ನಿರೆಲ್ಲ ಭೇದ ಭಾವ ತೊಡೆದೀಗ, ಹೇ ಶರಣ ಬಂಧುಗಳೇ, ಶರಣ ಬಂಧುಗಳೇ. ಜಾತಿ ಮತ ಪಂಥಗಳ ಏಳು ಭಾವ ಅಳಿಸುವ, ಭಿನ್ನ ಭೇದ ಮರೆತು ಬಾಳ್ವ, ಪ್ರೇಮ ಭಾವ ಬೆಳೆಸುವ, ಶಾಂತಿ ಸ್ನೇಹ ಪ್ರೇಮ ಸಮತೆ, ಅಂಗವಿಸಿ ಬಾಳುವ, ಬಸವ ಧರ್ಮ ಪ್ರಣತೆಯುರಿಗೆ, ಬಾಳ ತೈಲ ಎರೆಯುವ, ಹೇ ಶರಣ ಬಂಧುಗಳೇ, ಹೇ ಶರಣ ಬಂಧುಗಳೇ, ಜೈ ಗುರು ಬಸವೇಶ್ವರ ಮಹಾದೇವ. ಶರಣಾರ್ಥಿ. ಸರ್ವರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಸೌಂಡ್ ಕೊಡ್ತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಘನಗುರುವೆ ನೀಯನ್ನ ಮನದೊಳೆ ಇರು ಕಂಡ್ಯ, ಮನವ ಬಿಟ್ಟಿ ನಿಂತು ಅಗಲಿದಳೆ ನಿಮಗಿನ್ನು ಅನಘ ಶರಣರ ಅಡಿಯಾಣ. ನಿರಿಗ ನಿರಿಗಮ ಧಾನಿ ಸಾನಿಧ ಪಮಗರೆ ಸ, ನಿರಿಗ ನಿರಿಗಮ ಧಾನಿ ಸಾನಿಧ ಪಮಗರೆ ಸ. ಹರಿದ ಗೋಣಿಯಲೊಬ್ಬ ಕಳವೆಯ ತುಂಬಿ, ಹರಿದ ಗೋಣಿಯಲೊಬ್ಬ ಕಳವೆಯ ತುಂಬಿ, ಹರಿದ ಗೋಣಿಯಲೊಬ್ಬ ಕಳವೆಯ ತುಂಬಿ, ಇರುಳೆಲ್ಲ ನಡೆದನು ಸುಂಕ ಕಂದಿ, ಇರುಳೆಲ್ಲ ನಡೆದನು ಸುಂಕ ಕಂದಿ, ಅರಿದ ಗೋಣಿಯಲೊಬ್ಬ ಕಳವೆಯ ಕಳವೆಯೆಲ್ಲ ಹೋಗಿ ಬರಿಗೋಣಿ ಉಳಿಯಿತು, ಕಳವೆಯೆಲ್ಲ ಹೋಗಿ ಬರಿಗೋಣಿ ಉಳಿಯಿತು, ಅಳಿಮನದವನ ಭಕ್ತಿಯಿಂದ ಇತ್ತು, ಅಳಿಮನದವನ ಭಕ್ತಿಯಿಂದ ಇತ್ತು. ಕಾಣರಾಮನಾಥ 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 ಕಾಣರಾಮನಾಥ, ಹರಿದ ಗೋಣಿಯಲೊಬ್ಬ ಕಳವೆಯ ತುಂಬಿ. ನನಗೆ ಇದನ್ನ ಕೊಟ್ಟಿರತಕ್ಕಂಥ ವಿಚಾರ ಅಷ್ಟಾವರಣಗಳ ಅವಶ್ಯಕತೆ. ಅಷ್ಟಾವರಣಗಳು ಬಸವಾದಿ ಶರಣರು ಏನೆಲ್ಲ ಹೇಳಬೇಕಲ್ಲ ಅದನ್ನೆಲ್ಲ
ತ್ರಿತತ್ವ ಸಿದ್ಧಾಂತದ ಮೂಲಕ ಹೇಳ್ತಾರೆ. ಮೂರನ್ನ ತಗೋತಾರೆ. ಯಾವ್ಯಾವುದು? ಗುರು, ಲಿಂಗ, ಜಂಗಮ, ತನು, ಮನ, ಧನ, ಭಾವ. ಆಮೇಲೆ ಸ್ಥೂಲ, ಸೂಕ್ಷ್ಮ, ಕಾರಣ, ಜಾಗ್ರ, ಸ್ವಪ್ನ, ಸುಷುಪ್ತಿ, ವಿಶ್ವ, ತೈಜಸ, ಪ್ರಾಜ್ಞ, ಅರಿವು, ಆಚಾರ, ಅನುಭವ. ಹೀಗೆ ಎಲ್ಲವನ್ನು ಮೂರು ಸೂತ್ರಗಳನ್ನು ಹಿಡಿದು ಅವರು ಹೇಳಬೇಕಾಗಿರತಕ್ಕಂಥ ಪ್ರತಿಯೊಂದು ವಿಚಾರವನ್ನು ಕೂಡ ಕೂಲಂಕುಷವಾಗಿ ಎಲ್ಲರಿಗೂ ಅರ್ಥವಾಗತಕ್ಕಂಥ ರೀತಿಯಲ್ಲಿ ಅದನ್ನ ವಿಸ್ತಾರ ಮಾಡ್ತಾರೆ. ಹಾಗೆ ಈಗ ನಾವೇನು ಹೇಳ್ತೀವಿ, ಇವಾಗ ವಚನಗಳನ್ನ ನೀವು ಸುದೀರ್ಘವಾಗಿ ಅಧ್ಯಯನ ಮಾಡಿದ್ರೆ ಎಷ್ಟೊಂದು ವಚನಗಳಲ್ಲಿ ಏನು ಹೇಳ್ತಾರೆ? ಅಷ್ಟಾವರಣವೇ ಅಂಗವಾಗಿ, ಪಂಚಾಚಾರವೇ ಪ್ರಾಣವಾಗಿ, ಆಮೇಲೆ ಶಟಸ್ಥಲವೇ ಅನುಭವವಾಗಿ ಅಂತ ಹೇಳ್ತಾರೆ. ಆತ್ಮ ಅಂತ ಜಾರಿಗೆ ಬಂದೈತ್ರಿ. ಆತ್ಮ ಅಂತ ಯಾವ ವಚನದಲ್ಲೂ ಸಿಕ್ಕಿಲ್ಲ. ನಿಮ್ಗೇನ ಸಿಕ್ಕಿದ್ರೆ ಹೇಳ್ರಿ, ಹೇಳೋಣಂತೆ. ಇರೋದು ಅನುಭವ. ಅಂದ್ರೆ ಅಷ್ಟಾವರಣವೇ ಅಂಗವಾಗಿ. ಅಷ್ಟಾವರಣವನ್ನ ಬೆಳಗ್ಗೆ ಹೇಳಿದ್ವಲ್ಲ, ಸಾಧನೆಗೆ ಪ್ರಮುಖವಾಗಿರತಕ್ಕಂಥದ್ದು ಈ ಶರೀರ. ಈ ಶರೀರವನ್ನ ಒಂದು ದಾಢ್ಯತೆಯನ್ನ, ಅದರ ಸ್ವಾಸ್ಥ್ಯವನ್ನ ಚೆನ್ನಾಗಿ ಕಾಪಿಟ್ಟುಕೊಂಡಾಗ ಮಾತ್ರ ನಾನು ಸಾಧನೆ ಮಾಡ್ಲಿಕ್ಕೆ ಶುರುವಾಗುತ್ತೆ. ಸಾಧನೆ ಮಾಡ್ಲಿಕ್ಕೆ ಅಲ್ಲೇ ಒಂದು ಅವಕಾಶ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಅಷ್ಟಾವರಣವೇ ಅಂಗವಾಗಿ, ಈ ಅಂಗ ಎಷ್ಟರ ಮಟ್ಟಿಗೆ ಅವಶ್ಯಕತೆ ಇದೆ ಅನ್ನೋದನ್ನ ಒಂದೊಂದು ವಿಚಾರಗಳನ್ನ ನನ್ನ ಅರಿವಿಗೆ ಬಂದದ್ದು, ನನ್ನ ಅನುಭವದ ನಿಲುವಿಗೆ ತಿಳುಕಿದಂಥದ್ದನ್ನ ಮತ್ತೆ ವಚನಗಳನ್ನ ಹಿಡಿದು ಅದನ್ನ ತಮಗೆ ವಿಸ್ತಾರ ಮಾಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಈಗ ನೋಡಿ, ಅಷ್ಟಾವರಣ ಯಾರ್ಯಾರು ಗೊತ್ತಿದ್ಯಾ? ಹೇಳ್ತೀರ ಯಾರಾದ್ರು? ಸಾವಕಾಶ ಎದ್ದೇಳ್ಬೇಕು, ನಿದ್ದೆ ಮಾಡಂಗಿಲ್ಲ, ಅರ್ಥ ಆಗಂಗಿಲ್ಲ ಇದು. ಹೇಳ್ರಿ, ನೀವಲ್ರಿ, ಹೇಳ್ರಿ ಬಡ್ಬಡ. ಸಾಕು, ಇಷ್ಟು ತಿಳ್ಕೊಂಬಿಟ್ರೆ ಮುಗೀತು. ಅಷ್ಟಾವರಣ ಯಾವುದು? ಅಷ್ಟ ಅಂದ್ರೆ ಎಷ್ಟು? 8. ಆವರಣ ಅಂದ್ರೆ ಹೊದಿಕೆಗಳು ಅಂತ, ಕವಚ. ಈಗ ನೋಡಿ, ಇಲ್ಲೆಲ್ಲ ಮೊನ್ನೆ ನಾವು ಬಂದಾಗ ಚಳಿ ಇತ್ತಂತ ಹೇಳ್ಬಿಟ್ಟು ತಾಟೆಲ್ಲ ಕಟ್ಟಿದ್ರು. ಇಲ್ಲಿ ಈಗ ಸೆಕೆ, ಗಾಳಿ ಬರಲಿ ಅಂತ ಹೇಳಿ ಮಾಡೋದು ತೆರೆ ಸರಿಸಿದ್ರು. ಹಾಗೆ ನನ್ನಲ್ಲಿಯೂ ಕೂಡ ಎಲ್ಲಾ ರೀತಿಯ ಆವರಣಗಳು ಏನೆಲ್ಲ ಇಲ್ರಿ ನಮ್ಮೊಳಗಡೆ. ಎಲ್ಲ ಅರಿಷಡ್ ವರ್ಗಗಳಿದೆ, ಅಷ್ಟಮದಗಳಿದಾವೆ, ಷಡೂರ್ಮಿಗಳು, ಷಡ್ಭಾವ ವಿಕಾರಗಳು ಎಲ್ಲವೂ ಕೂಡ ನನ್ನನ್ನು ಆವರಿಸ್ಕೊಂಡು ಆವರಣವಾಗಿ ನನ್ನ ಮಾಡಿ ಏನ್ ಮಾಡಿದೆ? ನನ್ನ ಜೀವನ ಶೈಲಿ ಬೇರೆ ದಿಕ್ಕಿಗೆ ಹೋಗ್ತಾ ಇದೆ. ಅದಕ್ಕೆ ಇದಕ್ಕೆಲ್ಲವನ್ನು ಕೂಡ ಸಾಧನಾ ಪಥದಲ್ಲಿ ಮುನ್ನಡೆಯಲಿಕ್ಕೆ ಈ ಅಷ್ಟಾವರಣಗಳು ನನಗೆ ಸುಲಭವಾಗಿ ಆ ತೆರೆಯನ್ನ ಸರಿಸಲಿಕ್ಕೆ, ಆ ಹೊದಿಕೆಯನ್ನ ಅದರಿಂದ ದೂರ ಮಾಡಲಿಕ್ಕೆ ಇವೆಲ್ಲ ನಮಗೆ ಸಹಕಾರ ಆಗುತ್ತೆ. ಹಾಗಾಗಿ ಈ ಒಂದು ಅಷ್ಟಾವರಣಗಳನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ. ಸಾಧನೆಗೆ ಪ್ರಪ್ರಥಮವಾಗಿ ಈ ಅಷ್ಟಾವರಣಗಳ ಬಗ್ಗೆ ತಿಳ್ಕೊಳ್ಬೇಕಾಗಿರೋದಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ ಆಗಿದೆ. ನಾವು ನೋಡ್ತೀವಿ, ಅಷ್ಟಾವರಣಗಳ ಅವಶ್ಯಕತೆ ಇದೆಯಾ ಅಂತ ಹೇಳಿದ್ರೆ ಹೌದು. ನೋಡಿ, ಈಗ ನಮಗೆ ಇಲ್ಲಿ ಸೆಕೆಯ ಬೇಸಿಗೆ ಕಾರಣ ಸೆಕೆ ಆಗ್ತಾ ಇದೆ, ಹೌದಾ? ಅದಕ್ಕೆ ಏನ್ ಮಾಡ್ತಾ ಇದ್ದೀವಿ ನಾವು? ಕಾಟನ್ ಬಟ್ಟೆ ಧರಿಸ್ಕೊಂಡಿದ್ದೀವಿ. ಆಮೇಲೆ ಚಳಿ ಬಂತಂತ ಹೇಳಿದ್ರೆ ಉಲ್ಲನ್ ಬಟ್ಟೆ ಹಾಕೋತೀವಿ, ಹೌದಾ? ಇರ್ಲಿಕ್ಕೆ ಒಂದು ಮನೆ ಕಟ್ಕೊಂಡಿದ್ದೀವಿ, ಹೌದಾ? ಹೀಗೆ ಪ್ರತಿಯೊಂದು ನಮ್ಮನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ. ಆದ್ರೆ ನಿಸರ್ಗದಲ್ಲಿ ಪರಮಾತ್ಮ ಸೃಷ್ಟಿಸಿರ್ತಕ್ಕಂಥದಕ್ಕೆಲ್ಲದಕ್ಕೂ ಅದೇ ಬೇಕಾದಂತ ಹೊದಿಕೆ ಇದೆ, ಎಲ್ಲ ಇದೆ. ಆದ್ರೆ ಮನುಷ್ಯನಾಗಿ ನಾ ಹೇಳಿದ್ನಲ್ಲ, ಕಿರೀಟಪ್ರಾಯವಾಗಿರತಕ್ಕಂಥದ್ದು ಪರಮಾತ್ಮನ ದೃಷ್ಟಿಯಲ್ಲಿ ಕಿರೀಟಪ್ರಾಯವಾಗಿರತಕ್ಕಂಥ ಸೃಷ್ಟಿ ಅಂತ ಹೇಳಿದ್ರೆ ಈ ಮಾನವ. ನಾನು ಏನು ಕಾಲಕ್ಕೆ ತಕ್ಕಂಗೆ, ವಾತಾವರಣಕ್ಕೆ ಸಂಬಂಧಪಟ್ಟಂಗೆ ನನ್ನ ಜೀವನ ಶೈಲಿ ಇರ್ಬೋದು, ಆಹಾರ ವಿಹಾರ ಇರ್ಬೋದು, ನನ್ನ ಪೋಷಾಕ ಇರ್ಬೋದು, ಎಲ್ಲವನ್ನು ನಾನು ಬದಲಾವಣೆ ಮಾಡ್ಕೊಳ್ತೀನಲ್ಲ. ಹಾಗೆ ಇಲ್ಲಿನೂ ಕೂಡ ಈ ಅವಶ್ಯಕತೆ ಯಾಕಿದೆ ಅಂತ ಹೇಳಿದ್ರೆ, ಈಗ ನೋಡಿ, ಸೂರ್ಯ ಬೆಳಕು ಬಂದಿದೆ, ಸ್ವಲ್ಪ ಮೋಡ ಸವಿತು ಅಂದೆ, ಮೋಡ ಅಲ್ಲಿ ಆವರಿಸ್ತಂತ ಹೇಳಿದ್ರೆ ಸೂರ್ಯನ ಬೆಳಕು ನಮ್ಗೆ ಕಾಣೋದಿಲ್ಲ. ಅದರ ಅರ್ಥ ಸೂರ್ಯ ಇದ್ದಾನೆ, ಆದ್ರೆ ಸೂರ್ಯನ ಪ್ರಖರವಾಗಿರತಕ್ಕಂಥ ಬೆಳಕು ನಮ್ಗೆ ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಹೀಗೆ ನನ್ನ ಮನಸ್ಸಿನಲ್ಲಿರತಕ್ಕಂಥ ನನ್ನ ಭಾವನೆ, ನನ್ನ ಜೀವನ ಶೈಲಿಯನ್ನ ಸರಿಯಾದ ರೀತಿಯಲ್ಲಿ ಕೊಂಡೋಗ್ಲಿಕ್ಕೆ ಈ ಅಷ್ಟಾವರಣಗಳು ನನಗೆ ಅವಶ್ಯಕವಾಗಿ ನನ್ನ ಜೀವನದಲ್ಲಿ ಕೆಲಸ ಮಾಡ್ತವೆ ಅನ್ನೋದನ್ನು ಕೂಡ ನಾವು ನೋಡ್ತೀವಿ. ಹೀಗೆ ಅಷ್ಟಾವರಣಗಳನ್ನ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಈಗ ಏನೇನು ಹೇಳಿದ್ರಲ್ಲ, ಒಂದೊಂದೇ ಲೈನಲ್ಲಿ ಅದಕ್ಕೆ ಪರಿಭಾಷೆ ಅಂದ್ರೆ ಡೆಫಿನೇಷನ್ ಅಂತ ಏನ್ ಹೇಳ್ತಾರಲ್ಲ ಅದನ್ನ ನೋಡೋಣ. ಗುರು ಅಂತ ಹೇಳಿದ್ರೆ ಮೊನ್ನೆ ಅದನ್ನ ಒಂದು ಹಾಕಿದಾರೆ, ಒಂದು ನೋಟ್ ಹಾಕಿದ್ದಾರೆ. ಏನಂತ ಹೇಳಿದ್ರೆ, ಸೃಷ್ಟಿ ರಚನೆಯ ಪ್ರಥಮ ಭಿತ್ತಿಯ ಅರಿವಿನ ನೆಲೆ. ಸೃಷ್ಟಿ ರಚನೆಯ ಪ್ರಥಮ ಭಿತ್ತಿಯ ಅರಿವಿನ ನೆಲೆ ಗುರು. ಸುಮ್ಮನೆ ಸಂಕ್ಷಿಪ್ತವಾಗಿ ಗುರು ಅಂತ ಹೇಳಿದ್ರೆ, ಆದ್ರೆ ಬ್ರಹ್ಮಾಂಡ ಇರತಕ್ಕಂಥದ್ದು ಏನೇನು ವಿಚಾರಗಳನ್ನ ಹೇಳ್ತೀವಿ ಅದೆಲ್ಲ ಅರಿವಿನ ಮೂಲಕವೇ ಹೇಳುವಂಥದ್ದು, ಗುರುತತ್ವದ ಮೂಲಕವೇ ಹೇಳತಕ್ಕಂಥದ್ದು ಈ ಗುರು. ಸಂಕ್ಷಿಪ್ತವಾಗಿ ಹೇಳತಕ್ಕಂಥದ್ದು. ಲಿಂಗ ತನ್ನನ್ನು ಕಾಣತಕ್ಕಂಥ ಗುರು, ತನ್ನನ್ನ ತಾನು ಅರಿಯಲಿಕ್ಕೆ ಇರತಕ್ಕಂಥ ಒಂದು ಕುರುಹು, ಯಾವುದು? ಲಿಂಗ. ಆಮೇಲೆ ಜಂಗಮ, ನನ್ನ ಅಂತರಂಗದ ಅನುಭವವೇ, ಸ್ವಾನುಭಾವವೇ ಜಂಗಮ ಅಂತ ಹೇಳ್ತಾರೆ.
ಪಾದೋದಕ ಅಂತ ಹೇಳಿದ್ರೆ ಅದು ಸುಮ್ಮನೆ ಜಲಶುದ್ಧಿ ಮಾಡ್ಕೊಂಡು ಮಾಡುವಂಥದ್ದಲ್ಲ, ಅದು ಜಂಗಮ ಚೈತನ್ಯದ ಸ್ಪರ್ಶದಿಂದ ಜಾಗರ ಆಗಿರತಕ್ಕಂಥ ಒಂದು ಜ್ಞಾನಧಾರೆ ಅಂತ ಹೇಳ್ತಾರೆ. ಯಾವುದಕ್ಕೆ? ಪಾದೋದಕ. ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ ನಾನು. ಪ್ರಸಾದ, ಪರವಸ್ತುವಿನಲ್ಲಿ ಪ್ರಸನ್ನತೆಯನ್ನು ಪಡ್ಕೊಳ್ಳುವಂಥದ್ದೇ ಪ್ರಸಾದ. ವಿಭೂತಿ ಹೇಳ್ತಾರೆ ಪರಶಿವನ ಮೈ ಬೆಳಗು ಅಂತ ಹೇಳ್ತಾರೆ, ಅದನ್ನ ನಾವು ಧಾರಣೆ ಮಾಡ್ತೀವಿ, ಪರಶಿವನ ಮೈ ಬೆಳಗು ಅಂತ ಹೇಳಿ. ರುದ್ರಾಕ್ಷಿ ಅಂತ ಹೇಳಿದ್ರೆ ಸದಾ ಎಚ್ಚರಿಕೆಯಿಂದ ಇರತಕ್ಕಂಥ ದಿವ್ಯ ದೃಷ್ಟಿಯಲ್ಲಿ, ದಿವ್ಯ ಜ್ಞಾನ ದೃಷ್ಟಿಯಿಂದ ನಾನು ಆಚರಣೆ ಮಾಡತಕ್ಕಂಥದ್ದು. ಮತ್ತೆ ಮಂತ್ರ ಮತ್ತೆ ಹೇಳ್ತೀನಿ, ತಿರ್ಗಾ ನೋಡ್ರಿ, ಪ್ರಪ್ರಥಮವಾಗಿ ಪರಮಾತ್ಮನ ಎಷ್ಟೋ ಅನಂತ ಕಾಲ ಇದ್ದಂಥ ಪರಮಾತ್ಮ ಯಾವುದೋ ಒಂದು ಕಾಲದಲ್ಲಿ ನೆನಹಿನ ಮೂಲಕ ಒಂದು ಚಾಲನೆ ಏನು ಪ್ರಾರಂಭ ಆಯ್ತಲ್ಲ, ಆ ಚಾಲನೆ ನಾದ ಏನು ಹೊರಹೊಮ್ಮತಲ್ಲ, ಆ ನಾದ ಇದ್ದದ್ದು ಶಬ್ದದಲ್ಲಿ ಇರತಕ್ಕಂಥದ್ದೇ ಮಂತ್ರ. ಆ ಮಂತ್ರವೇ ನನ್ನಲ್ಲಿ ಉಸಿರಾಗಿರತಕ್ಕಂಥದ್ದು. ಅದಕ್ಕೆ ಆ ಪರಮಾತ್ಮನ ಮೂಲ ಚೈತನ್ಯದಲ್ಲಿ ಹೊರಹೊಮ್ಮಿರತಕ್ಕಂಥ ಚಾಲನಾ ಸ್ವರೂಪವಾಗಿ ಚಲನಾತ್ಮಕವಾಗಿ ಏನ್ ಬಂತಲ್ಲ, ಅದುವೇ ನನ್ನ ಅಂತರಂಗದಲ್ಲಿ ಉಸಿರಾಗೈತಲ್ಲ, ಅದುವೇ ಮಂತ್ರ. ಅಲ್ಲದೆ ಇನ್ನು ನೀವು ಸಾಧನೆಯನ್ನ ಸುದೀರ್ಘವಾಗಿ ದೀರ್ಘಕಾಲಂ ನೈರಂತರ್ಯಂ ಅಂತೇಳಿ ನೀವು ಮಾಡಿದ್ದೆ ಆಯ್ತು ಅಂತ ಹೇಳಿದ್ರೆ ಆ ಮಂತ್ರ ನಿಮ್ಮ ಒಳಗಡೆ ಸದಾ ಕಾಲ ಜಾಗ್ರವಾಗಿರ್ತಕ್ಕಂಥದ್ದು. ಅಲ್ಲದೆ ಪರಮಾತ್ಮನನ್ನ, ಜೀವಾತ್ಮ ಮತ್ತೆ ಪರಮಾತ್ಮನನ್ನ ಸೇರಿಸತಕ್ಕಂಥ ಏಕಮಾತ್ರ ಸಾಧನ ಅದು ಮಂತ್ರ. ಯಾಕೆ ಅಂದ್ರೆ ಮೂಲ ಚಲನೆಯಿಂದ ಹೊರಬಂದಿರೋದು ನನ್ನಲ್ಲಿರತಕ್ಕಂಥದ್ದು. ಅದಕ್ಕೆ ಮಂತ್ರಕ್ಕೆ ಪ್ರಮುಖತೆಯನ್ನ ಕೊಡ್ತಾರೆ ಅನ್ನೋದನ್ನು ಕೂಡ ನೋಡ್ತೀವಿ. ಆಯ್ತು, ಇಷ್ಟೆಲ್ಲ ತಿಳ್ಕೊಂಡ್ವಿ. ಅಷ್ಟಾವರಣದ ವಿಶೇಷತೆ ಏನಿರಬಹುದು ಅಂತ ತಿಳ್ಕೊಂಡ್ರೆ, ಅಷ್ಟಾವರಣಗಳ ವಿಶೇಷತೆ ಅಂತ ಹೇಳಿದ್ರೆ ನೀವು ಒಂದು ಸಮೂಹ ಅಲ್ಲ, ಯಾರೋ ಸೃಷ್ಟಿ ಮಾಡಿ ಸಂಪ್ರದಾಯದಾಗಿ ಏನು ಎತ್ತೀತು ಕೊಟ್ಟಿಗೆ ಕಟ್ಟು ಹಂಗಲ್ಲ, ಯಾರೋ ಮಾಡಿರೋದಂತಲ್ಲ. ಇವೆಲ್ಲವನ್ನು ಕೂಡ ಸಾಧಕ ತನ್ನ ಅಂತರಂಗದಲ್ಲಿ ಸಂಸ್ಕಾರದ ಮೂಲಕ ಪಡ್ಕೊಳ್ಳುವಂಥದ್ದು. ಇದು ಗುರು ಲಿಂಗ ಜಂಗಮನ್. ಗುರು ಜ್ಞಾನವನ್ನ ಕೊಡ್ತಾರೆ, ಹೇಳ್ತಾರೆ ನೋಡಪ್ಪ ನಾವೆಲ್ಲ ಒಂದು ಮಾರ್ಗದರ್ಶನ, ನಮ್ಮ ಜೀವನವನ್ನ ಯಾವ ನಿಟ್ಟಿನಲ್ಲಿ ತಗೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ಮಾರ್ಗದರ್ಶನ ಮಾಡ್ತಾರೆ, ಅದು ಜ್ಞಾನವನ್ನ ಕೊಡ್ತಾರೆ. ಲಿಂಗ ಏನ್ ಹೇಳುತ್ತೆ ಅಂದ್ರೆ, ನಿನ್ನೊಳಗಡೆ ನೀನ್ ನೋಡ್ಕೋಪ, ಹೊರಗೋಗ್ಬೇಡ, ಹೊರಗಿಲ್ಲ ಏನು, ನಿನ್ನೊಳಗಡೆ ಇರತಕ್ಕಂಥದ್ದು ನೀನು ಶುದ್ಧಿ ಮಾಡ್ಕೋ ಅಂತ ಹೇಳತಕ್ಕಂಥದ್ದು. ಆಮೇಲೆ ಜಂಗಮ, ಎಲ್ಲ ಜೀವಿಗಳಲ್ಲಿಯೂ ಕೂಡ, ಸಕಲ ಜೀವರಾಶಿಗಳಲ್ಲಿ, ಅಗಣಿತ ಜೀವರಾಶಿಗಳಲ್ಲಿ ಹರಿಯತಕ್ಕಂಥ ಚೈತನ್ಯ ನನ್ನ ಪ್ರತಿರೂಪವೇ ಇದೆ, ಅದರ ಅಭಿವ್ಯಕ್ತಿ ಸ್ವರೂಪವೇ ಇದೆ ನೋಡು ಅಂತ ಹೇಳತಕ್ಕಂಥದ್ದು. ಪಾದೋದಕ ಮತ್ತು ಪ್ರಸಾದ. ಪಾದೋದಕ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನನಗೆ ನನ್ನ ಅಹಂಕಾರವನ್ನ ಕರಗಿಸುತ್ತೆ. ನನ್ನಲ್ಲಿ ಜಲತತ್ವ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಎಲ್ಲಾ ಕಡೆನೂ ಕೂಡ ತನ್ನ ಜೀವನಕ್ಕೆ, ಬದುಕಿಗೆ ಹೊಂದ್ಕೊಂಡು ಹೋಗತಕ್ಕಂಥ ಭಾವನೆ ಬರುತ್ತೆ. ಈಗ ನೋಡಿ, ಯಾವಾಗ್ಲೂ ನೀರು ಅಧೋಮುಖವಾಗಿ ಹರಿಯುತ್ತೆ, ಅಲ್ಲಿ ಹರಿಬೇಕಾದ್ರೆ ಒಂದು ತಗ್ಗು ಸಿಗ್ತಾ ತುಂಬತನ ಅಲ್ಲೇ ಇರ್ತೈತಿ, ತುಂಬಿದ್ಮೇಲೆ ಮತ್ತೆ ಹರಿತೈತಿ. ಹಾಗೆ ಈ ಪಾದೋದಕದ ಸ್ವೀಕಾರ ಅಂತ ಹೇಳಿದ್ರೆ ನಮ್ಮ ಜೀವನದ ಪ್ರತಿನಿತ್ಯದ ಜೀವನದಲ್ಲಿ ಹೊಂದಿಕೊಂಡು ಬಾಳ್ಬೇಕನ್ನೋ ಭಾವ ಹೇಳುವಂಥದ್ದು. ವಿಭೂತಿ ನನ್ನ ಜೀವನದ ನಶ್ವರತೆಯನ್ನ ತೋರಿಸುತ್ತೆ. ನಾನು ಏನ್ ಅನ್ಕೊಂಡ್ಬಿಟ್ಟಿದ್ದೀನಿ, ಸಾವಿರಾರು ವರ್ಷ ಕಾಲ ಬದುಕಿರ್ತೀನಿ, ಎಲ್ಲ ಆಸ್ತಿಯನ್ನ ನನ್ನದೇ ಇಟ್ಕೊಂಡು ನಾನು ಮಾಡ್ಕೊಂಡಿರ್ತೀನಿ ಅಂತೇಳಿ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ನಾನು ಎಲ್ಲ ಸಂಗ್ರಹಣೆ ಮಾಡ್ಕೊಂಡು ಅಧಿಕಾರತ್ವದಲ್ಲಿ ಮೆರೀಲಿಕ್ಕೆ ಕಾಯ್ತಾ ಇದ್ದೀನಿ. ಅದಕ್ಕೆ ಅದನ್ನ ಹೇಳ್ಕೊಡುತ್ತೆ ವಿಭೂತಿ. ಅದೆಲ್ಲ ಅಲ್ಲ, ಭಸ್ಮ ಮಾಡೋದನ್ನೆಲ್ಲ ಸುಟ್ಟಾಕು, ಅದೆಲ್ಲ ಅಲ್ಲ. ಇವತ್ತು ಲಿವ್ ಇನ್ ದ ಪ್ರೆಸೆನ್ಸ್ ಆಫ್ ದಿ ಆಲ್ಮೈಟಿ ಆಲ್ ದ ಟೈಮ್ ಅಂತ. ಯಾವಾಗಲೂ ಆ ಪರಮಾತ್ಮನ ಕಾರುಣ್ಯ ಹರಿತಿರುತ್ತೆ, ಚಲನಾತ್ಮಕವಾಗಿದೆ, ಅದರಲ್ಲಿ ನೀನು ಜೀವಿಸಿದ್ದನ್ನು ಕಲ್ತ್ಕೊ ಅಂತ ಹೇಳ್ಕೊಡುವಂಥದ್ದು ವಿಭೂತಿ ತತ್ವ. ಇನ್ನು ರುದ್ರಾಕ್ಷಿ ಜಾಗೃತವಾಗಿರತಕ್ಕಂಥದ್ದು, ಯಾವಾಗಲೂ ಶಿವಸ್ಮರಣೆಯಿಂದ ನಿನ್ನ ಮನಸ್ಸನ್ನ ನೆನೆಸ್ಕೋ ಅಂತ ಹೇಳುವಂಥದ್ದು. ಆಮೇಲೆ ಮಂತ್ರ ನನ್ನ ಅಂತರಂಗವನ್ನ, ನನ್ನ ಮನಸ್ಸನ್ನ, ಮಂತ್ರವನ್ನ ಪಠನ ಮಾಡ್ತಿದ್ರೆ ಬೇರೆ ಯಾವುದು ಕೇಳಿಸೋದೇ ಇಲ್ಲ. ಏನನ್ಸುತ್ತೆ, ನನ್ನ ಮನಸ್ಸನ್ನು ಶುದ್ಧೀಕರಣ ಮಾಡತಕ್ಕಂಥದ್ದು. ಈ ಎಲ್ಲ ಕಾರಣಗಳಿಂದ ಅಷ್ಟಾವರಣಗಳನ್ನು ಅರಿಯತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ. ಮತ್ತೆ ಅದರ ವಿಶೇಷ ಗುಣಗಳು ಈ ರೀತಿ ಇರೋದನ್ನ ನಾವು ನೋಡ್ತೀವಿ. ಇನ್ನ ಇದರಿಂದ ನಮಗೆ ಸಿಗುವಂಥದ್ದೇನು ಅಂತ ಹೇಳಿದ್ರೆ ಜ್ಞಾನ ಸಿಗುತ್ತೆ, ಸಮತೆ, ವಿನಯ, ಕರುಣೆ, ಆಮೇಲೆ ವೈರಾಗ್ಯ, ವಿರಾಗ. ಅಯ್ಯೋ ನಾನೇನೋ ಮಾಡ್ತಾ ಇದ್ದೆ, ಈ ರೀತಿ ಮಾಡ್ಬೇಕನ್ನೋ ಭಾವ ನನ್ನಲ್ಲಿ ಜಾಗೃತಿ ಆಗುತ್ತೆ. ಭಕ್ತಿ, ಸಂತೃಪ್ತಿ, ಆಮೇಲೆ ಏಕಾಗ್ರತೆ, ಇವೆಲ್ಲವೂ ಕೂಡ ನಮಗೆ ಅಷ್ಟಾವರಣಗಳು ಕೊಡುತ್ತೆ. ಹಾಗಾಗಿ ಅಷ್ಟಾವರಣಗಳು ನಮಗೆ ವಿಶೇಷವಾಗಿರತಕ್ಕಂಥವು, ನಮ್ಮ ಜೀವನದಲ್ಲಿ ನಾವು ಪಾಲಿಸ್ಬೇಕನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೋದು. ಇನ್ನು ಅಷ್ಟಾವರಣಗಳಿಂದ ಹೌದಪ್ಪ ನಾನು ಇಷ್ಟೆಲ್ಲ ಆಚರಣೆ ಮಾಡಿದೆ, ನನ್ನ ಅಂತರಂಗದಲ್ಲಿ ಆಗಿರತಕ್ಕಂಥ ಬದಲಾವಣೆಗಳು ಯಾವುದಪ್ಪ ಅಂತ ಹೇಳಿದ್ರೆ, ಅಷ್ಟಾವರಣಗಳು ಇದನ್ನೆಲ್ಲ ವಿಧಿವಿಧಾನ ಏನೋ ಒಂದು ನಾವೇ ರೂಪಿಸ್ಕೊಂಡಿರ್ತಕ್ಕಂಥದ್ದಲ್ಲ, ಯಾರೋ ರೂಪಿಸಿ ಇದನ್ನ ನೀನು ಆಚರಿಸ್ಬೇಕಂತ ಹೇಳೋದು ಅಂತಲ್ಲ. ಇದೆಲ್ಲ ಸೃಷ್ಟಿಯಲ್ಲಿ ಇರ್ತಕ್ಕಂಥ ಈ ಅಷ್ಟಾವರಣಗಳು ನಿಧಾನವಾಗಿ ನಮ್ಮ ಒಳಗಡೆ ಏನ್ ಮಾಡುತ್ತೆ, ನನ್ನ ಮನಸ್ಸು, ನನ್ನ ಭಾವನೆ, ನನ್ನ ಜೀವನ ಶೈಲಿ, ನನ್ನ ಆಹಾರ ವಿಹಾರ, ಆಮೇಲೆ ನನ್ನ ಜೀವನ ಪೋಷಾಕ ಏನೈತಲ್ಲ, ಇವೆಲ್ಲವನ್ನು ಕೂಡ ಬದಲಾವಣೆ ಮಾಡತಕ್ಕಂಥ ಕ್ರಿಯೆ ಈ ಅಷ್ಟಾವರಣಗಳು ಮಾಡುತ್ತೆ ಅನ್ನೋದನ್ನು ಕೂಡ ನಾವು ನೋಡ್ತೀವಿ. ಅಜ್ಞಾನದಿಂದ ಜ್ಞಾನಕ್ಕೆ ಕರ್ಕೊಂಡು ಹೋಗುತ್ತೆ ನಮ್ಮನ್ನ. ಏನೋ ಒಂದು
ಕೆಟ್ಟ ಭಾವನೆಗಳ ನಮ್ಮಲ್ಲಿ ಸಾಕಷ್ಟಿದೆ. ಅದನ್ನು ಪ್ರಕಟ ಮಾಡ್ತಿರಲ್ಲ ನಾವು, ಸಾಂದರ್ಭಿಕವಾಗಿ ನಾವು ಅದನ್ನೆಲ್ಲ ಮಾಡ್ತೀವಿ. ಅದಕ್ಕೆ ಹಿಂಗೆ ಜ್ಞಾನದಿಂದ ಅಜ್ಞಾನದಿಂದ ಜ್ಞಾನದ ಕಡೆಗೆ ಕರೆದೊಯ್ಯತಕ್ಕಂಥದ್ದು. ಗುರುತತ್ವವನ್ನ ಸರಿಯಾದ ರೀತಿಯಲ್ಲಿ ನಾನು ಅಳವಡಿಸ್ಕೊಂಡ್ರೆ, ನಾನು ಯಾರು, ಎಲ್ಲಿಂದ ಬಂದೆ, ನಾನು ಹೋಗ್ಬೇಕಾಗಿರೋ ದಿಕ್ಕು ಯಾವುದು, ಯಾರನ್ನ ನಾನು ಆಶ್ರಯಿಸಬೇಕು, ಏನನ್ನ ಆಶ್ರಯಿಸಿದ್ರೆ ನನ್ನ ಜೀವನ ಸರಿಯಾದ ಮಾರ್ಗದಲ್ಲಿ ನಡೆಯುತ್ತೆ, ಇವೆಲ್ಲವನ್ನ ಮಾರ್ಗದರ್ಶನ ಮಾಡತಕ್ಕಂಥವ್ರು ಯಾರು? ಗುರು. ನಮ್ಗೆ ಹೇಳ್ತಾರೆ. ಈಗ ಕೆಲವೊಂದು ನಮ್ಮೆಲ್ಲರೂ ಕೂಡ ಮನಸ್ಸಿನಲ್ಲಿ ಒಂದು ವಿಶೇಷವಾಗಿರತಕ್ಕಂಥ ಪ್ರಶ್ನೆಗಳು ಹೇಳ್ತಿರುತ್ತೆ. ಅದಕ್ಕೆಲ್ಲ ಸಮಾಧಾನ ಯಾರು ಕೊಡ್ತಾರೆ? ಗುರು ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ಆಮೇಲೆ ಲಿಂಗ, ನೀನು ಇಷ್ಟು ದಿವಸ ಏನ್ ಮಾಡ್ತಾ ಇದ್ದೆ? ನಾನು ಯಾಂತ್ರಿಕವಾಗಿ ನಡೀತಾ ಇತ್ತು. ಬೆಳಗ್ಗೆ ಹೇಳೋದು, ಕಾಫಿ ಕುಡಿಯೋದು, ತಿಂಡಿ ತಿನ್ನೋದು, ನಂತರದಲ್ಲಿ ಯಾವಾಗಲೋ ಜ್ಞಾಪಕ ಆದರೆ, ಇಲ್ದಿದ್ರಿಲ್ಲ ಲಿಂಗ ಪೂಜೆ ಮಾಡೋದು, ಅಥವಾ ಈ ತರ ಎಲ್ಲ ನಮ್ಮೆಲ್ಲರಲ್ಲೂ ಕೂಡ ಇದೆ. ಆದರೆ ಇದರಲ್ಲಿ ಬದಲಾವಣೆಯನ್ನ ತರತಕ್ಕಂಥದ್ದು ಗುರುವಿನ ಒಂದು ನುಡಿ, ಸತ್ಯದ ನುಡಿಯಿಂದ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾರೆ. ಆಮೇಲೆ ಲಿಂಗ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಹೊರಗಡೆ ಹುಡುಕ್ಬೇಡಪ್ಪ, ನಿನ್ನೊಳಗಡೆ ನಾನಿದ್ದೀನಿ. ಎಲ್ಲೋ ಏನ್ ಹೇಳ್ತಾರೆ, ಒಡಲೊಳಗಿದ್ದು ಒಡಲಿಂಗಾಧಾರವಾಗಿ ಒಡಲ ಸೋಂಕದೆ ಇರತಕ್ಕಂಥ ತತ್ವ ಯಾವ್ದಪ್ಪ ಅಂದ್ರೆ ಅದು ಲಿಂಗ ತತ್ವ. ನಿನ್ನೊಳಗಡೆ ಇದೆ, ನಿನ್ನಲ್ಲಿರತಕ್ಕಂಥ ಚೈತನ್ಯ, ಆ ಮೂಲ ಚೈತನ್ಯದ ಪ್ರತಿರೂಪವೇ ಇದೆ. ಅದನ್ನು ನೀನು ಅರ್ಥ ಮಾಡ್ಕೊ ಅಂತ ಹೇಳ್ಕೊಡುವಂಥದ್ದು ಲಿಂಗ. ಇನ್ನ ಜಂಗಮ ಏನ್ ಮಾಡುತ್ತೆ ಅಂದ್ರೆ, ಈ ಸೃಷ್ಟಿಯಲ್ಲಿ ಇರತಕ್ಕಂಥ ಪ್ರತಿಯೊಂದು ವಸ್ತುವಿನಲ್ಲಿ ಕೂಡ ಚಲನಾತ್ಮಕವಾಗಿ ಏನೈತಲ್ಲ, ಆ ಚಲನೆ ಆಗತಕ್ಕಂಥ ಚೈತನ್ಯ ಏನೈತಲ್ಲ, ಅದರ ಪ್ರತಿರೂಪವೇ ಇದೆ. ಅದಕ್ಕೆ ಎಲ್ಲವನ್ನು ಸಮಾನವಾಗಿ ಕಾಣು ಅನ್ನತಕ್ಕಂಥ ಭಾವವನ್ನ ಹೇಳ್ಕೊಡತ್ತೆ. ಇನ್ನ ಪಾದೋದಕ ಪ್ರಸಾದ, ಇವೆಲ್ಲವೂ ಕೂಡ ನನ್ನಲ್ಲಿ ಹೆಚ್ಚಿನ ಅಹಂಕಾರ ಎಲ್ಲೋ ಒಂದತ್ರ ನಾವು ತಲೆ ಎತ್ತಿ ನನ್ನ ಮಾತೇ ಕೇಳ್ಬೇಕು, ನೀವು ನನ್ನ ಮಾತು ನೀವು ಕೇಳಲಿಲ್ಲ ಅಂತ ಹೇಳಿದ್ರೆ ನಾನು ಹೇಳೋದೇ ಹಿಂಗೆ, ಕೇಳೋದೇ ಹೀಗೆ, ಕೇಳಲೇಬೇಕು ನೀವು ಅನ್ನತಕ್ಕಂಥ ನಿರ್ಬಂಧತೆಯನ್ನು ನಾವು ಮಾಡ್ತೀವಲ್ಲ, ಅದರಲ್ಲಿ ಅಹಂಕಾರವನ್ನ ಕಡಿಮೆ ಮಾಡತಕ್ಕಂಥದ್ದು. ಅದರ ಆಚರಣೆಯಿಂದ, ಪ್ರಸಾದದಿಂದ ಏನು ಕೆಲಸ ಮಾಡ್ತೀನೋ ಅದರಿಂದ ಪ್ರಸನ್ನತ್ವವನ್ನ, ಜಾಡು ಮಾಡೋದಿರ್ಬೋದು, ಒಂದು ಭಾಂಡ ತೊಳೆಯೋದಿರ್ಬೋದು ರೀ, ಪ್ರಸಾದ ಎಡೆ ಮಾಡೋದಿರ್ಬೋದು, ಎಲ್ಲದರಲ್ಲಿಯೂ ಕೂಡ ತೃಪ್ತಿಕರವಾಗಿ ನಡೆಯತಕ್ಕಂಥದ್ದು ಒಂದು ಸಂತೃಪ್ತಿ ಮನೋಭಾವ ಸಿಗುತ್ತಲ್ಲ, ಅದಕ್ಕೆ ಪ್ರಸಾದ ತತ್ವ ಅಂತ ಹೇಳ್ತಾರೆ. ಅಲ್ಲದೆ ಆಗ ಈ ಪ್ರಸಾದ ತತ್ವ ಪಾದೋದಕದಿಂದ ಕರುಣೆ, ವಿನಯ, ಸಮತ ಎಲ್ಲವೂ ಕೂಡ ಪರಮಾತ್ಮ. ನೋಡಿ, ಎಲ್ಲಾ ಕಡೆನೂ ಪರಮಾತ್ಮನಿಂದ ಸೃಷ್ಟಿಯಾಗಿರತಕ್ಕಂಥ ಈ ಜಗತ್ತಿನಲ್ಲಿ ಎಲ್ಲೂ ಭೇದ ಅಂಬೋದಿಲ್ಲ, ಭೇದ ಇಲ್ಲ. ಎಲ್ಲರಿಗೂ ಕೂಡ ಬೆಳಕನ್ನ, ಎಲ್ಲರಿಗೂ ಕೂಡ ಗಾಳಿಯನ್ನ, ಬೆಳಕು ಎಲ್ಲವನ್ನು ಕೊಟ್ಟಿರತಕ್ಕಂಥದ್ದು, ಎಲ್ಲವನ್ನು ಸಮಾನವಾಗಿ ಕೊಟ್ಟಿರತಕ್ಕಂಥದ್ದು. ಪರಮಾತ್ಮನ ದೃಷ್ಟಿಯಲ್ಲಿ ಯಾವುದೂ ಮೇಲು ಕೀಳು ಇಲ್ಲ ಅಂತ ಅಂದಾಗ, ಮೇಲು ಕೀಳು ಮಾಡೋದು, ಹೆಚ್ಚು ಕಡಿಮೆ, ಪುಣ್ಯ ಪಾಪ, ಆಗು ಹೋಗು, ಮಾನ ಅಪಮಾನ ಮಾಡೋದು ಯಾರು? ನಾನು ಮಾಡ್ತೇನೆ. ಯಾಕೆ? ನನ್ನಲ್ಲಿ ಅಹಂಕಾರ ಇದೆ, ಅದಕ್ಕೆ ನಾನು ಈ ಭೇದ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೇನೆ. ಈಗ ವಿಭೂತಿ ಧಾರಣೆಯಿಂದ ಎಷ್ಟೋ ನನ್ನ ಜೀವನ ಎಷ್ಟು ನಶ್ವರವಾಗೈತೆ, ಎಷ್ಟೋ ಕಾಲ ನಾನು ಬದುಕೋದಿಲ್ಲ. ಅಷ್ಟೇ ಸ್ವಲ್ಪ ಅಬ್ಬಬ್ಬ ಅಂದ್ರೆ ನಮ್ಮ ವಯಸ್ಸು ಎಷ್ಟಪ್ಪ? 100 ವರ್ಷ. ಅದರೊಳಗಡೆ ಮಧ್ಯದಲ್ಲಿ ಯಾವಾಗಲಾದ್ರೂ ಹೋಗ್ಲಿಕ್ಕೆ ಸಾಧ್ಯ ಇದೆ. ಅಷ್ಟರಲ್ಲಿ ನಾನು ಜೀವನ ಸಾರ್ಥಕತೆಯನ್ನ ಮಾಡ್ಕೊಳ್ಬೇಕನ್ನೋ ಭಾವ ನನ್ನಲ್ಲಿ ಉದ್ಭವ ಆಗ್ಬೇಕು. ಅದರಿಂದ ಏನಾಗುತ್ತೆ? ನನ್ನಲ್ಲಿ ಅಹಂಕಾರ ಕಡಿಮೆ ಆಗುತ್ತೆ. ರುದ್ರಾಕ್ಷಿ ಧಾರಣೆಯಿಂದ ನನಗೆ ಗುರುಗಳು ಮಂತ್ರವನ್ನ ಜಪ ಮಾಡಂತ ಹೇಳ್ತಾರೆ. ನನ್ನ ಮನಸ್ಸು ಆಚೆ ಕಡೆ ಈಚೆ ಕಡೆ ಹೋಗ್ತಿರ್ತೈತೆ. ಅದಕ್ಕೆ ಏನ್ ಮಾಡ್ತಾರೆ? ಈ ಮಣಿ ಹಿಡ್ಕೊಳಪ್ಪ, ಇದು ಹಿಡ್ಕೊಂಡು ಸುಮ್ಮನೆ ಅದನ್ನ ಹೇಳ್ಕೋತ ಹೋಗು ಮಣಿ ಅಂತ. ಇದು ನನ್ನಲ್ಲಿ ಸದಾಕಾಲ ಒಂದು ಮಣಿಯನ್ನ ತಿರುಗಿಸಿದ್ರೆ ಅಂತ ಹೇಳಿದ್ರೆ ಇನ್ನೊಂದು ಮಣಿಯನ್ನು ತಿರುಗಿಸ್ಬೇಕಂತ ಜಾಗೃತ ಏನು ಉಂಟು ಮಾಡುತ್ತಲ್ಲ, ಅದು ನನ್ನೊಳಗಿನ ದಿವ್ಯ ದೃಷ್ಟಿ. ಹಾಗಾಗಿ ರುದ್ರಾಕ್ಷಿಯನ್ನ ನಾನು ಮಾಡ್ಬೇಕು. ಅದರಲ್ಲಿ ನನಗೆ ಯಾವ ಮನಸ್ಸಿದೆ ಏಕಾಗ್ರತೆ ಅಲ್ಲಿ ನನಗೆ ಬರುತ್ತೆ ಅನ್ನೋದನ್ನು ಕೂಡ ಅಲ್ಲಿ ಹೇಳ್ತಾರೆ. ಇನ್ನ ಈ ಮಂತ್ರ ನಾನು ಹೇಳಿದೆ, ಮಂತ್ರವನ್ನು ಪಠಣ ಮಾಡ್ತಾ 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 ಏನಾಗುತ್ತೆ ಅಂದ್ರೆ, ನನ್ನ ಮನಸ್ಸಿಗೆ ಒಂದು ಶಾಂತ ಸ್ವಭಾವ, ಶಾಂತತೆ ಬರುತ್ತೆ ಅನ್ನೋದನ್ನ ಕೂಡ ನಾವು ನೋಡ್ತೀವಿ. ಮನಸ್ಸು ಸಮಾಧಾನ ಆಗತ್ತೆ ರೀ, ಅದು ಒಂದು ಶುದ್ಧತೆಯಿಂದ. ಅಂದ್ರೆ ಯಾವಾಗ್ಲೂ ಮಂತ್ರವನ್ನ ಒಂದು 10 ಸರಿ ನೀವು ಪಠಣ ಮಾಡಿದ್ರಿ ಅಂತ ಹೇಳಿದ್ರೆ 11 ಸರಿ ತಾನೇ ಮಾಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಇಷ್ಟೊಂದೆಲ್ಲ ವಿಚಾರಗಳನ್ನು ತಿಳ್ಕೊಂಡ್ವಿ. ಎಲ್ಲಿಂದ ಬಂತಪ್ಪ ಅಷ್ಟಾವರಣಗಳು? ಎಲ್ಲಿಂದ ಬಂದು? ಒಂದು ವಚನ ಹೇಳ್ತಾರೆ, ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಪಂಚಾಕ್ಷರಿ, ಪಾದೋದಕ, ಪ್ರಸಾದವೆಂಬವು ಅಷ್ಟಾವರಣಗಳು ಪರಶಿವನಿಂದ ಉದಯವಾದವು. ಪರಶಿವನಿಂದ ಉತ್ಪತ್ತಿವಾದ ವಸ್ತುವ ಪರಶಿವನೆಂದೇ ಕಾಣ್ಬೋದಲ್ಲದೆ ಅನ್ಯವೆಂದು ಕಂಡಿರಿಯಾದರೆ ಕೂಗಿಡೆ ನರಕದಲ್ಲಿಕ್ಕುವ ನಮ್ಮ ಪರಮಗುರು ಪಡುವಿಡಿ ಸಿದ್ಧಮಲ್ಲಿನಾಥ ಪ್ರಭುವೇ ಅಂತ ಹೇಳ್ತಾರೆ. ಏನೋ ಜೋಡಿಸ್ಕೊಂಡು ಯಾವುದೋ ವಚನದಲ್ಲಿ ಏನೋ ಇದೆ ಅಂತ ಸೇರಿಸ್ಕೊಂಡು ನಿಮ್ಮ ಮುಂದೆ ಹೇಳಂಗಿಲ್ಲ. ನನಗೆ ಸಾಕ್ಷಿ ಬೇಕು. ಏನು ವಚನಗಳು ಹಿಡದೆ ಮಾತಾಡಬೇಕು.
ವಚನಗಳನ್ನು ಹಿಡಿದು ಮಾತಾಡಿದಾಗ ಮಾತ್ರ ಯಾರ ಪ್ರಶ್ನೆಗೂ ಕೂಡ ಉತ್ತರ ಹೇಳಲಿಕ್ಕೆ ಸಿಗುತ್ತೆ. ಏನ್ ಹೇಳ್ತಾರೆ ಅವರು? ಏನು ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಪಂಚಾಕ್ಷರಿ, ಪಾದೋದಕ ಪ್ರಸಾದ ಇವೆಲ್ಲವೂ ಕೂಡ ಶಿವನಿಂದ ಬಂದಿರತಕ್ಕಂಥದ್ದು. ಶಿವನಿಂದ ಬಂದಿದೆ ಅಂತ ಹೇಳಿದ್ರೆ ಶಿವನಲ್ಲಿರತಕ್ಕಂಥ ಲಕ್ಷಣವನ್ನೆಲ್ಲವನ್ನು ಕೂಡ ಪ್ರತಿಯೊಂದು ಕೂಡ ಅಲ್ಲಿ ಇರುತ್ತೆ. ಅದರ ಚೈತನ್ಯ ಇದರಲ್ಲಿ ಕೂಡ ಹರಿದು ಬಂದಿರುತ್ತೆ. ಅದನ್ನ ನಾವು ಮರಿಬಾರ್ದು. ಅಲ್ಲಿ ಹೇಳ್ತಾರೆ ಅಷ್ಟಾವರಣಗಳು ಎಲ್ಲಿಂದ ಬಂದ ಅಂತ ಹೇಳಿದ್ರೆ ಎಲ್ಲಿಂದ ಬಂದ್ವು ಜಾಗರಾಗ್ರಿ. ಆಮೇಲೆ ಪರಶಿವನಿಂದ ಬಂದದ್ದು. ಈಗ ನನ್ನ ಅಮ್ಮನಿಂದ ನಾನು ಹುಟ್ಟಿದ್ದೀನಿ, ನನ್ನ ಅಮ್ಮನ ಕೆಲವೊಂದು ವಿಚಾರಗಳು ನನ್ನಲ್ಲೂ ಬೆಳೆದಿರುತ್ತಲ್ವಾ, ಹಾಗೆ ಪರಶಿವನಿಂದ ಬಂದಿದ್ದು ಅಂತ ಹೇಳಿದಾಗ ನಾನು ಪರಶಿವ ತತ್ವದ ಸ್ವರೂಪವೇ ಆಗಿ ನಾನು ಒಂದೊಂದು ಭಿನ್ನವಾಗಿ ನಾನು ಕಾಣಬಾರ್ದು. ಎಲ್ಲವೂ ಕೂಡ ಪರಶಿವ ಸ್ವರೂಪವೇ ಇದೆ ಅನ್ನೋದನ್ನು ಕೂಡ ನಾನು ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ಅಲ್ಲಿ ಹೇಳ್ತಾರೆ. ಒಂದು ವೇಳೆ ಪರಶಿವನಿಂದ ಉತ್ಪತ್ತಿಯಾಗಿರತಕ್ಕಂಥ ವಸ್ತುವನ್ನ ನೀನು ಬೇರೆ ಅಂತ ನೀನೇನಾದ್ರೂ ಮಾಡಿದೆ ಅಂತ ಹೇಳಿದ್ರೆ ಏನು ನರಕ ಪ್ರಾಪ್ತಿ ಖಂಡಿತ. ನಿನಗೆ ನರಕ ಅಂತ ಹೇಳಿದ್ರೆ ಎಲ್ಲೋ ನೀನು ಏನು ಸಾಧನೆ ಮಾಡಿ ಏನು ಪಡ್ಕೊಳ್ಬೇಕಂತ ಅಂತಿರ್ತೀಯಲ್ಲ, ಅದು ನಿನಗೆ ದೊರಕಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ನೀನೇನ್ ಮಾಡ್ಬೇಕು? ಆ ಪರಶಿವನಿಂದ ಉತ್ಪತ್ತಿಯಾಗಿರ್ತಕ್ಕಂಥ ಈ ಅಷ್ಟ ಆವರಣಗಳೇನಿದಾವಲ್ಲ ಅವೆಲ್ಲವನ್ನು ಕೂಡ ನೀನು ಒಂದು ಮಾನ್ಯತೆ, ಒಂದು ಮಹತ್ವದ ನಿಲುವಿನಲ್ಲಿ ಇವುಗಳನ್ನೆಲ್ಲ ಆಚರಣೆ ಮಾಡ್ಲಿಕ್ಕೆ ನೀನು ಅಲ್ಲಿ ಪ್ರಯತ್ನ ಪಡಬೇಕು ಅಂತ ಹೇಳ್ತಾರೆ. ಇನ್ನೊಂದು, ಯಾರಾದರೂ ಪರಶಿವ ತತ್ವ ಅಲ್ಲ ಅಂತ ನೀನೇನೋ ತಿಳ್ಕೊಂಡ್ರೆ ಇವೆಲ್ಲವನ್ನು ಕೂಡ ಸಾಮಾನ್ಯ ವಸ್ತುಗಳಂತೆ ನೀನು ನೋಡಿದೆ ಅಂತ ಹೇಳಿದ್ರೆ ಅಲ್ಲಿ ಪರಮ ಚೈತನ್ಯ ನೀನು ಸಾಧನೆಗೆ ಪೂರಕವಾಗಿರತಕ್ಕಂಥ ಪ್ರತಿಫಲ ನಿನಗೆ ದೊರೆಯೋದಿಲ್ಲ ಅನ್ನೋದನ್ನು ಕೂಡ ಅಲ್ಲಿ ಹೇಳ್ತಾರೆ. ವಚನ ಇನ್ನೊಂದು ಮಹತ್ವದ ಎಚ್ಚರಿಕೆಯನ್ನು ನೀಡುತ್ತೆ ಅಂತ ಹೇಳಿದ್ರೆ ಪರಶಿವನಿಂದ ಬಂದಿರತಕ್ಕಂಥದ್ದು ಬೇರೆ ಅನ್ನೋದು ನೀನು ಭಾವಿಸ್ಬೇಡ. ಅಲ್ಲಿಂದನೇ ಬಂದಿರತಕ್ಕಂಥದ್ದು, ಬೇರೆ ಅಲ್ಲ ಇದು. ಯಾಕೆಂದ್ರೆ ಶಿವನಿಂದ ಬಂದದ್ದನ್ನ ಶಿವನಂದ ಅಂತಾನೆ ತಿಳ್ಕೊಳ್ಬೇಕೇ ಹೊರತು ಬೇರೆ ಭಾವ ನನ್ನಲ್ಲಿ ಬರಬಾರ್ದು. ಇನ್ನ ಈ ಒಂದು ಸಾರ ಏನಪ್ಪಾ ಅಂದ್ರೆ ಶರಣರು ಅಷ್ಟಾವರಣಗಳನ್ನ ಭಕ್ತಿಯಿಂದ, ಸಮರಸ ಭಕ್ತಿಯಿಂದ, ಒಂದು ಆತ್ಮೀಯತೆ ಮನೋಭಾವದಿಂದ, ಯಾವ್ದಾದ್ರು ಒಂದು ವಸ್ತುವನ್ನ ನೀವು ಪ್ರೀತಿ ಮಾಡಿದ್ರೆ ಅದು ಯಾವಾಗಲೂ ನಮ್ಮಲ್ಲಿ ನೆಲೆಸಿರತ್ರಿ. ಏನೋ ಒಂದು ಇಷ್ಟಪಡ್ತೀವಿ ಅಂತ ಇಟ್ಕೊಂಡ್ರಿ ವಸ್ತುನ, ಅದೇನನ್ಸುತ್ತೆ ಅವಾಗ, ಇದು ನನ್ನ ಹತ್ರ ಇರಬೇಕು, ಅದು ನನ್ನ ಜೊತೆ ಇರಬೇಕು, ನನ್ನ ಜೊತೆ ಮಾತಾಡ್ಬೇಕು, ಅದು ಮನುಷ್ಯರು ಇರ್ಬೋದು ಅಥವಾ ಇನ್ನೊಂದು ಯಾವ್ದಾನ ಜಡ ವಸ್ತುನು ಇರ್ಬೋದು, ನನ್ನ ಹತ್ರ ಇರ್ಬೇಕಂತ ಅನ್ಸುತ್ತೆ. ಒಂದು ವಸ್ತು ಈಗ ಹೇಳಿದ್ರಲ್ಲ, ಅವೆಲ್ಲ ಏನು ಪೂಜಾ ಪರಿಕರಗಳು, ಅವೆಲ್ಲ ನನ್ನ ಹತ್ರ ಬಹಳ ಪ್ರೀತಿ ಮಾಡ್ತೀವಿ ನಾವು. ಅದನ್ನ ಪಾದೋದಕದ ಬಟ್ಲಿ ಇರ್ಬೋದು, ವಿಭೂತಿದು ಡಬ್ಬಿ ಇರ್ಬೋದು, ಇವೆಲ್ಲವೂ ನನ್ನ ಹತ್ರ ಇದ್ದಂತೆ ಏನೋ ಒಂದು ನನಗೆ ಶಕ್ತಿ ಬಂದಂಗೆ ಅಲ್ವಾ. ಹಾಗೆ ಇವೆಲ್ಲವೂ ಕೂಡ ಆ ಪರಮಾತ್ಮನಿಂದ ಉದಯ ಆಗಿರ್ತಕ್ಕಂಥ ಕಾರಣ ನಾನು ಪರಮಾತ್ಮನ ಪ್ರತಿ ಸ್ವರೂಪವೇ ಇದೆ ಅನ್ನೋದನ್ನ ನಾವು ಅರ್ಥೈಸ್ಕೊಳ್ಬೇಕು ಅನ್ನೋದನ್ನ ಕೂಡ ಅಷ್ಟೇ ಹೇಳ್ತಾರೆ. ಎಲ್ಲಿಂದ ಬಂತು? ಪರಶಿವನಿಂದ ಉದಯ ಆಗಿದ್ದು, ಪರಶಿವನಿಂದ ಉತ್ಪತ್ತಿವಾದ ಕಾರಣ ಪರಶಿವ ತತ್ವಗಳೇ ಅಂತ ತಿಳ್ಕೊಳ್ಬೇಕೇ ಹೊರತು ಅನ್ಯವಾಗಿ ನಾನು ಭಾವಿಸಬಾರದು ಅನ್ನೋದು ಒಂದು ದಾಖಲಾತಿ. ಇಷ್ಟ ಆಯ್ತು. ಅಷ್ಟಾವರಣಗಳು ಕೂಡ ಏನ್ ಹೇಳ್ತಾರೆ? ಅಂತರಂಗದ ವಿಭಿನ್ನ ಮುಖಗಳು ಅಂತ ಹೇಳ್ತಾರೆ. ಒಂದು ವಚನದಲ್ಲಿ ಸಿದ್ದರಾಮೇಶ್ವರರು ಗುರು, ಯಾಕ್ರೆ ಅದಕ್ಕೇನೆ ನಾನು ಹೇಳಿದ್ದು, ದೀಕ್ಷೆ ಕೊಡತಕ್ಕಂಥ ಗುರು ಏನಿದಾರಲ್ಲ, ದೀಕ್ಷಾ ಸಮಯದಲ್ಲಿ ಪರಿಪೂರ್ಣವಾಗಿ ನೋಡಿ, ನೀವು ಆಚರಣೆ ಏನಾದ್ರೂ ಮಾಡ್ರಿ, ಅದ್ರ ಪ್ರತಿಫಲ ಏನಾದ್ರೂ ಬರೀರಿ, ಈ ಸಿಸ್ಟಮ್ ಏನೈತಲ್ಲ, ಈ ಒಂದು ಕ್ರಮಬದ್ಧತೆ ಇದೆಯಲ್ಲ, ಅದು ನಮ್ಗೆ ಸರಿಯಾಗಿ ಸಿಗ್ಬೇಕು ಅಷ್ಟೇ. ಯಾಕೆಂತ ಹೇಳಿದ್ರೆ ಈ ವಚನ ನೋಡಿ ಹೇಳ್ತಾನೆ, ಗುರು ತೋರಿದನು ಲಿಂಗ ಜಂಗಮವ ಪಾದೋದಕ ಪ್ರಸಾದವ ಕೊಳ ಹೇಳಿದನಲ್ಲದೆ ಇವ ತೊರೆಯ ಹೇಳಿದನೆ. ಒಂದೊಂದಾಗಿ ನೋಡೋಣ. ಅಹಮೆಂದು ಪ್ರಸಾದ ದ್ರೋಹಿಗಳಾಗಿ, ನಾನೇ ಎಂದು ಲಿಂಗ ದ್ರೋಹಿಗಳಾಗಿ, ವಿಭೂತಿ ರುದ್ರಾಕ್ಷಿ ಸಾಕ್ಷಾತ್ ಶಿವನೆಂದರಿಯದೆ ಅವರಾಚರಣೆಯ ನೋಡಿ ನಿಂದಿಸಿ ಜಂಗಮ ದ್ರೋಹಿಗಳಾಗಿ ಹೇಳಿದನೆ. ಜಂಗಮದಲ್ಲಿ ಜಾತಿಯ, ಪ್ರಸಾದದಲ್ಲಿ ರುಚಿಯ, ಲಿಂಗದಲ್ಲಿ ಮೃದುವ ನರಸುವ, ಸಮಯದಲ್ಲಿ ವಿಶ್ವಾಸವಿಲ್ಲದ ಮಿಟ್ಟೆಯ ಬಂಡರ ತೋರದಿರಯ್ಯ ಎನಗೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ನೋಡಿ, ದೀಕ್ಷೆ ಕೊಡ್ಬೇಕಾದ್ರೆ ಏನು ಒಂದು ಆ ಪರಮ ಚೈತನ್ಯವನ್ನ ತನ್ನ ಅಂತರಂಗದಲ್ಲಿ ಅನುಭವಿಸಿರ್ತಕ್ಕಂಥ ಒಬ್ಬ ಗುರು ಅನ್ನಿಸ್ಕೊಂಡಿದ್ದವರು, ಅಂದ್ರೆ ಜ್ಞಾನಯುತವಾಗಿ ಎಲ್ಲ ಕೆಲಸವನ್ನ ಚಾಚೂ ತಪ್ಪದೆ ಅಲ್ಲಿ ಆ ವಚನಗಳಲ್ಲಿ ಏನ್ ಹೇಳ್ತಾರೆ ಅದನ್ನು ಪಾಲಿಸತಕ್ಕಂಥವ್ರು. ಹೆಚ್ಚು ಕಡಿಮೆ ಇರ್ಬೋದು, ಆದರೆ ಮಾಡತಕ್ಕಂಥವ್ರು ಏನ್ ಹೇಳ್ತಾರಲ್ಲ, ಅವರಿಂದ ದೀಕ್ಷೆಯನ್ನ ಪಡ್ಕೊಂಡಿದ್ದೇ ಆಯ್ತು ಅಂತ ಹೇಳಿದ್ರೆ ಸಕಲ ಪ್ರತಿಯೊಂದನ್ನು ಕೂಡ ಕೂತ್ಕೊಳ್ಳೋದ್ರಿಂದ, ಎದ್ದಾಗ್ಲಿಂದ ಸ್ನಾನ ಮಾಡ್ಕೊಳಕ್ ಹೋಗ್ಬೇಕಾದ್ರೂ ಕೂಡ ಅಲ್ಲೇ ಹೇಳ್ತಾರೆ ಪಂಚಕೋಣ ಪ್ರಣವ ಬರಿಬೇಕು. ಇದಾದ್ರೆ ಮಹಲಿಂಗ ಮಜ್ಜನ, ಇದಕ್ಕಾದ್ರೆ ಶಿವಲಿಂಗ, ಚರ್ಮಕ್ಕಾದ್ರೆ ಪ್ರಸಾದ ಲಿಂಗ, ಹೌದಲ್ಲ, ಎಲ್ಲವನ್ನು ಲಿಂಗ ಸ್ವರೂಪವಾಗಿ ನಾನು ಸ್ನಾನ ಮಾಡ್ಬೇಕಂತ ಹೇಳ್ತಾರೆ. ಎಲ್ಲನೂ ಪ್ರಾರಂಭದಿಂದನೂ ಎಲ್ಲ ಮಾಡ್ಬೇಕಂತ ಹೇಳ್ತಾರೆ. ಅಲ್ಲಿ ಮಾಡಿದಾಗ ಏನ್ ಮಾಡ್ತಾರೆ, ಕೂತ್ಕೊಂಡು ಥಿಯರಿ ಕ್ಲಾಸ್ ಮೊದಲು ಮಾಡ್ತಾರೆ, ಆಮೇಲೆ ಪ್ರಾಕ್ಟಿಕಲ್. ಥಿಯರಿ ಮೊದಲು ಮಾಡ್ಬೇಕು, ಮೊದಲು ಪಾಠದ ವಿಸ್ತಾರ ಮಾಡ್ಬೇಕ್ರಿ. ಪಾಠದ ವಿಸ್ತಾರ ಮಾಡಿ, ನೋಡಪ್ಪ ಹಿಂಗಿದೆ, ಇದು 1+1 2, ಬೇರೆ ಲೆಕ್ಕ ಕೊಡ್ತೀನಿ, 1+1 ಹೆಂಗಾಗತ್ತೆ ನೀನ್ ಮಾಡಿ ತೋರಿಸ್ಬೇಕಂತ ಹೇಳ್ಬೇಕು.
ಪೂರ್ಣ ರೀತಿಯಲ್ಲಿ ಅವರಿಗೆ ಕೂತ್ಕೊಂಡು ಸುಮಾರು 2 ತಾಸು ಅವರಿಗೆ ಯಾವ ಪ್ರತಿಯೊಂದು ವಿಚಾರವನ್ನು ಹೇಳಿದಾಗ್ಲೂ ಕೂಡ ಅವರಿಗೆ ಯಾವ ಸಂದೇಹ ಬರಬಾರದು. ಯಾವ ಸಂದೇಹವೂ ಬರದ ರೀತಿಯಲ್ಲಿ ಅವರ ಮನಸ್ಸಿನ ಸಂದೇಹಗಳನ್ನ ನಿವಾರಿಸುತ್ತಾ ಪ್ರತಿಯೊಂದು ಹೊಸ ವಿಚಾರವನ್ನು ಅವ್ರ ತಲೆಗೆ ತುಂಬಬೇಕು. ತುಂಬಿ ನೋಡಪ್ಪ ಇಷ್ಟು ಈಗ ನೋಡಿ, ನಮ್ಗೆ ಲೋನ್ ಬೇಕ್ರಿ. ಲೋನ್ ಬೇಕಂದ್ರೆ ಏನ್ ಮಾಡ್ತೀವಿ? ಬ್ಯಾಂಕಿಂದ ಲೋನ್ ತಗೋಬೇಕು. ಏನ್ ಕೊಡ್ತಾರೆ ಅವರು? ಅಪ್ಲಿಕೇಶನ್ ಕೊಡ್ತಾರೆ. ಅಪ್ಲಿಕೇಶನ್ ಅಲ್ಲಿ ಎಷ್ಟೊಂದು ಕಾಲಮ್ಸ್ ಇರ್ತವೆ, ಅದೆಲ್ಲ ನಾನು ಫಿಲ್ಅಪ್ ಮಾಡ್ಬೇಕು. ಅದಕ್ಕೆ ಪೂರಕವಾಗಿರ್ತಕ್ಕಂಥ ಅಟ್ಯಾಚ್ಮೆಂಟ್ಗಳು, ಅಡಕಗಳನ್ನು ಕೂಡ ನಾನು ಹಾಕ್ಬೇಕು. ನನ್ನ ಆದಾಯ ಎಷ್ಟಿದೆ, ನಾನು ಹೀಗೆ ಹಾಗೆ ಎಲ್ಲ ಹಾಕ್ಬೇಕು. ಹಂಗೆಲ್ಲ ಮಾತ್ರ ಅವ್ರು ಬೋರ್ಡಲ್ಲಿ ಇಡ್ತಾರೆ. ಎಸ್ ಅಂತ ಹೇಳಿದ್ರೆ ಎಸ್, ಇಲ್ಲ ಅಂದ್ರೇನು ರಿಜೆಕ್ಟೆಡ್ ಅಂದ್ಬಿಡ್ತಾರೆ. ಒಂದೇ ಪದ. ಹಾಗೆ ಇಲ್ಲಿನೂ ಕೂಡ ಇಷ್ಟೊಂದೆಲ್ಲ ನಿಯಮಬದ್ಧತೆಯಿಂದ ಸ್ವಲ್ಪ ಮಟ್ಟಿಗೆ ಎಲ್ಲ ನೋಡ್ರಿ, ಅಲ್ಲಿ ಶಾಲೆಯಲ್ಲಿ ಪಾಠ ಮಾಡಿದ್ರೆ ಮಕ್ಕಳೆಲ್ಲ ಕೂತಿರ್ತಾರಲ್ಲ, ಕೆಲವೊಬ್ರು ಗುರು ಹೇಳಿರ್ತಕ್ಕಂಥ ಪಾಠವನ್ನ ತುಂಬಾ ಆಸಕ್ತಿಯಿಂದ ಗ್ರಹಿಸ್ತಾರೆ. ಮನೆಗೋಗಿ ಓದ್ಬೇಕಾಗಿಲ್ಲ ಅವರು, ಇಲ್ಲ ಅರ್ಥ ಆಗ್ಬಿಟ್ಟಿರುತ್ತೆ. ಅವರು ಏನ್ ಪ್ರಶ್ನೆ ಕೊಟ್ಟರು ಉತ್ತರ ಬರೀತಾರೆ. ಕೆಲವೊಬ್ರು ಮೇಡಮ್ಮ ಎಷ್ಟು ಹೇಳಿದನ್ನು ಬರ್ಕೋತಾರೆ, ಕೆಲವೊಬ್ರು ತೂಕಡಿಸ್ತಾರೆ, ಕೆಲವೊಬ್ರಿಗೆ ಎಷ್ಟು ಸರಿ ಹೇಳ್ಕೊಟ್ರು ಬರೋದೇ ಇಲ್ಲ. ಇದೆಲ್ಲ ಏನು? ಆ ಮಾಸ್ತರ್ ಏನ್ ಹೇಳಿರ್ತಾರೆ ಎಲ್ಲರಿಗೂ ಒಂದೇ ಪಾಠ ಮಾಡೋದು. ಆದ್ರೆ ಆಗ ಪರಿಣಾಮ ಏನು? ಅವರವರ ಚೈತನ್ಯಕ್ಕೆ ತಕ್ಕಂಗೆ ಅವರು ಪಡ್ಕೋತಾರೆ. ಹಾಗೆ ಇಲ್ಲಿನೂ ಕೂಡ ಇದು ದೀಸ್ ಆರ್ ದ ಟರ್ಮ್ಸ್ ಅಂಡ್ ಕಂಡೀಷನ್ಸ್, ಇದೆಲ್ಲ ಇದೆಯಪ್ಪ, ಇದು ನೇಮ. ಇವುಗಳಲ್ಲೆಲ್ಲವನ್ನೂ ಕೂಡ ಪ್ರಮುಖವಾಗಿರತಕ್ಕಂಥದ್ದನ್ನು ನೀನು ಪಾಲಿಸಬೇಕು. ಆ ಪಾಲಿಸಲಿಕ್ಕೆ ನೀನು ಒಪ್ಕೊಳ್ತೀಯ ಅಂತ ಹೇಳಿದ್ರೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ ನೋಡು, ಇಲ್ಲ ಅಂದ್ರೆ ಇಲ್ಲ. ಹಾಗೆ ಇದಕ್ಕೆಲ್ಲ ನೀನು ಒಪ್ಕೊಳ್ತೀಯ ಅಂದ್ರೆ ನನ್ನಲ್ಲಿ ಇಂದ್ರಿಯಗಳು ಜಾಗೃತ ಆಗಲಿಕ್ಕಿಂತ ಮುಂಚೆ ಬೆಳಗಿನ ಜಾವ ನೀನು ಸ್ನಾನ ಮಾಡ್ಕೊಂಡು ನೀನು ಬಾ, ಆಗ ಇದರ ವಿಚಾರವನ್ನ ನಾನು ನಿನಗೆ ತಿಳಿಸಿ ಹೇಳ್ತೇನೆ ಅಂತ ಹೇಳಿ ಆ ಶಿಷ್ಯನನ್ನ ಎಡಗಡೆ ಕೂಡಿಸ್ಕೊಂಡು ಗುರು ಅವರ ಬಲಗಡೆ ಕಿವಿಯಲ್ಲಿ ಮಂತ್ರವನ್ನ ಗೌಪ್ಯವಾಗಿ ಕೊಡ್ಬೇಕಂತೆ. ಗೌಪ್ಯವಾಗಿ ಕೊಟ್ಟು ಅಷ್ಟೇ ಬಿಡಂಗಿಲ್ಲ. ಅರ್ಥ ಆಯ್ತಾ ಅಂದ್ರೆ ತಕ್ಷಣಕ್ಕೆ ಅವನು ಅರ್ಥ ಆಗತ್ತೆ ಅಂತ ಹೇಳಿದ್ದಾರೆ. ಸಾಧನೆ ಮಾಡ್ಬೇಕಾದ್ರೆ, ಕ್ರಿಯೆ ಮಾಡ್ಬೇಕಾದ್ರೆ 1 2 ಹೇಳ್ತಾರೆ, 1 2 3 4 5 6 7 8 9, ಒಂದಾದ್ಮೇಲೆ 9, ಒಂದಾದ್ಮೇಲೆ 2 ಅಂತ ಡೌಟ್ ಬರುತ್ತೆ. ಆಗ ಮತ್ತೆ ಗುರುವಿನ ಸಾನ್ನಿಧ್ಯದಲ್ಲಿ ಗುರುವಿನ ಒಂದು ಕಾಂಟ್ಯಾಕ್ಟ್ ಇಟ್ಕೊಂಡು ನಾನು ಇಷ್ಟು ಮಾಡ್ತಾ ಇದ್ದೇನೆ, ನನಗೆ ಇದು ಅರ್ಥ ಆಗ್ಲಿಲ್ಲ, ಮುಂದಿಂದ ಹೇಳಿ ಅಂತ ಕೇಳ್ಬೇಕು. ಹಾಗೆ ಎಲ್ಲಿಯವರೆಗೂ ಗುರು ಹೇಳ್ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ವಿಚಾರವನ್ನು ಕೂಡ ಸಾಧಕ ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಕೂಡ, ಈಗೇನೋ ಮೊಬೈಲ್ ಐತಿ ಬಿಡ್ರಿ, ಯಾಕೆ ಯೋಚನೆ ಮಾಡ್ತೀರಿ? ಅವಾಗೆಲ್ಲ ಗುರುಕುಲ ಇತ್ತು, ಬಂದೆಲ್ಲ ಹೇಳ್ಕೊಡ್ತಿದ್ರು, ಸರಿಯಾಗಿ ಕಲ್ತ್ಕೊತಿದ್ರು, ನಂತರದಲ್ಲಿ ಮನೆಗೆ ಹೋಗ್ತಿದ್ರು. ಇವೇ ತಗೊಳ್ರಿ, ನೀವು ಆಸಕ್ತರು ಮನೆಯವರು ಇರ್ಬೋದು, ಯಾರನ್ನು ಕೂಡ ತಗೊಂಡು ಅವರಲ್ಲಿ ಎಲ್ಲಿವರೆಗೂ ನಿಮ್ಗೆ ಅದನ್ನೆಲ್ಲ ಪರಿಪೂರ್ಣವಾಗಿ ನಿಮ್ಗೆ ಅರ್ಥ ಆಗೋದಿಲ್ಲ ಅಲ್ಲಿವರೆಗೂ ಕೂಡ ಗುರುಗರ ಒಂದು ಕಾಂಟ್ಯಾಕ್ಟ್ ಇಟ್ಕೊಂಡಿರ್ಬೇಕು. ಮಾಡ್ಕೊಂಡು ಅದಂಗ ಮಾಡಿದಾಗ ಯಾವಾಗ ಗುರುಗಳು ಗೊತ್ತಾಗತ್ತೆ, ದೀಕ್ಷೆ ಕೊಟ್ಟಿರ್ತಕ್ಕಂಥ ಗುರುಗಳಿಗೆ ಯಾವ ರೀತಿ ಆಚರಣೆ ಮಾಡ್ತಿದ್ದಾರೆ ಅಂತ ಗೊತ್ತಾಗತ್ತೆ. ಅವರು ಮಾತನಾಡುವ ಶೈಲಿಯಲ್ಲಿ ಅವ್ರನ್ನ ಭೇಟಿಯಾದಾಗ ಅವ್ರ ಆಚರಣೆ ಮಾಡೋದು ಎಲ್ಲ ಅರ್ಥ ಆಗತ್ತೆ. ಸರಿ, ಆಗ ಮನಸ್ಸಿಗೆ ಸಂತೃಪ್ತಿ ಆದಾಗ ಅವನ ಬೇಕಾದಷ್ಟು ಮಂತ್ರಗಳನ್ನು ಓದೋದಿರ್ಬೋದು, ಅದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಈ ರೀತಿ ಪಾದೋದಕವನ್ನ ಯಾವ ರೀತಿ ಸ್ವೀಕಾರ ಮಾಡಬೇಕು, ಪಾದೋದಕವನ್ನ ಎಷ್ಟು ಭಯಭಕ್ತಿಯಿಂದ ನಾನು ಗುರುಗಳ ಹತ್ರ ಹೋಗ್ತೀನಿ ಅಂತ ಹೇಳಿದ್ರೆ ಗುರುಗಳು ಏನಾದ್ರೂ ಒಂದು ಹಣ್ಣು ಏನಾದ್ರು ಕೊಡ್ತೀನಿ, ಏನ್ ಮಾಡ್ತೀನಿ ನಾನು? ಸೆರಗೋದ್ಕೋತೀನಿ. ಹಾಗೆ ಈ ಪಾದೋದಕವೂ ಕೂಡ, ಪಾದೋದಕ ಪ್ರಸಾದ ಎಲ್ಲ ಅಷ್ಟೇ ವಿನೀತ ಭಾವದಿಂದ, ಅಷ್ಟೇ ತಲೆ ಬಗ್ಗಿಸಿ, ನನ್ನ ಅಹಂಕಾರವನ್ನು ಪಕ್ಕಕ್ಕೆ ಸರಿಸಿ, ಇದೆಲ್ಲವೂ ಕೂಡ ಪರಮಾತ್ಮ ಕೊಟ್ಟಿರತಕ್ಕಂಥ ಪ್ರಸಾದ ಅನ್ನೋ ರೀತಿಯಲ್ಲಿ ನಾನು ಆ ಪಾದೋದಕವನ್ನು ತಗೊಳ್ಬೇಕು. ಆ ಪಾದೋದಕ ತಗೊಳ್ಳೋದ್ರಲ್ಲಿ ಗುರು ಪಾದೋದಕ, ಲಿಂಗ ಪಾದೋದಕ, ಜಂಗಮ ಪಾದೋದಕ, ಸ್ಪರ್ಶನೋದಕ, ಅವಧಾನೋದಕ, ಅಪ್ಯಾಯನೋದಕ, ಹಸ್ತೋದಕ, ಪರಿಣಾಮೋದಕ, ನಿರ್ನಾಮ, 10 ದಶವಿಧ ಪಾದೋದಕ ಇಲ್ಲೇ ಆಗ್ಬಿಡುತ್ತೆ. ನಾವಿಷ್ಟು ತಗೊಳ್ಳೋಷ್ಟರಲ್ಲಿ ದಶವಿಧ ಪಾದೋದಕ ಒಂದೇ. ಇವೆಲ್ಲವನ್ನು ಕೂಡ ನಾನು ಅರ್ಥ ಮಾಡ್ಕೊಳ್ಬೇಕು. ಇದನ್ನೆಲ್ಲ ಗುರುಗಳ ಮೂಲಕ ಅರ್ಥೈಸಿಕೊಂಡು ನನ್ನ ಸಾಧನೆಯನ್ನ ಪ್ರಾರಂಭ ಮಾಡಬೇಕು. ಇಷ್ಟು ಅದಕ್ಕಲ್ಲಿ ಹೇಳ್ತಾರೆ, ಗುರು ತೋರಿದನು ಲಿಂಗ ಜಂಗಮವ ಪಾದೋದಕ ಪ್ರಸಾದದ ಈ ಎಲ್ಲ ವಿಚಾರಗಳನ್ನೆಲ್ಲ ಕೂಡ ಸುದೀರ್ಘವಾಗಿ ಗುರು ಹೇಳ್ಕೊಡ್ಬೇಕು. ಸಾಧಕನಿಗೆ ಯಾರು ದೀಕ್ಷೆ ಸಣ್ಣ ಮಕ್ಕಳಿಗೆ ಬಿಡ್ರಿ, ಪ್ರಾರಂಭದಲ್ಲಿ ಹೇಳ್ಕೊಡ್ರಿ, ಆಮೇಲೆ ಅವು ಬೆಳೀತಾ ಅವಕ್ಕೆ ಒಳ್ಳೆ ಸಂಸ್ಕಾರವನ್ನ ತುಂಬಬೇಕು. ಅದಕ್ಕಲ್ಲಿ ಹೇಳ್ತಾರೆ, ಗುರು ತೋರಿದನು ಲಿಂಗ ಜಂಗಮ ಪಾದೋದಕ ಪ್ರಸಾದವ ಕೊಡ ಹೇಳಿದನಲ್ಲದೆ ಇವನ್ನ ತಿರಸ್ಕಾರ ಮಾಡಂತ ಹೇಳ್ಕೊಡ್ತಾರೇನು? ಇಲ್ಲ, ಅದನ್ನ ನೀನು ಅರ್ಥೈಸ್ಕೊಂಡು ನೀನು ಮಾಡ್ಬೇಕು. ಪಾದೋದಕ ಪ್ರಸಾದವನ್ನ ತೊರೆಯ ಹೇಳಿದಾನೆ, ಬಿಟ್ಬಿಡು ಅಂತ ಹೇಳಿದಾನೆ, ಪೂಜೆ ಆಯ್ತು ಬಿಡು ಟಕ್ ಅಂತ ಹೊಟ್ಟೋಗೋದು ಅಲ್ಲ, ಮಾಡಬಾರ್ದು ಅಂತ ಹೇಳ್ತಾರೆ. ಅಲ್ಲಿ ಗುರು ತನ್ನ ಮಹತ್ವವನ್ನ
ಯಾವ ರೀತಿ ಗುರು ಹೇಳ್ಕೊಟ್ಟಿರತಕ್ಕಂಥ ಭಾವದಲ್ಲಿ ತಾನು ಅರ್ಥೈಸಿಕೊಂಡು ಆ ಸಾಧಕ ನಡಿಬೇಕನ್ನೋದನ್ನ ಅದರಲ್ಲೇ ಎಲ್ಲ ವ್ಯಕ್ತ ಮಾಡಿಕೊಟ್ಬಿಟ್ಟಿರ್ತಾರೆ. ಅದನ್ನ ಗುರುವಿನ ಮಾತುಗಳಲ್ಲಿ ಗುರು ಹೇಳ್ಕೊಟ್ಟಿರತಕ್ಕಂಥ ವಿಚಾರಗಳನ್ನ ನಾನು ಅಂತರಂಗಕ್ಕೆ ಅರ್ಥೈಸಿಕೊಂಡು ಚಾಚು ತಪ್ಪದೆ, ಯಾಕೆ ಗುರು ಹೇಳತಕ್ಕಂಥ ಮಾತಿನಲ್ಲಿ ನನಗೆ ಭಕ್ತಿ ಇರ್ತೈತೆ, ನಿಷ್ಠೆ ಇರುತ್ತೆ, ಆಮೇಲೆ ತಿರ್ಗಾ ನನಗೆ ಶ್ರದ್ಧೆ ಇರುತ್ತೆ, ವಿಶ್ವಾಸ ಇರುತ್ತೆ. ಅವ್ರು ಹಿಂಗೆ ಹೇಳಿದ್ರಲ್ಲ ನಾನು ಹೀಗೆ ಕೂತ್ಕೊಳ್ಬೇಕು. ಎಲ್ಲಿ ಕೂತ್ಕೊಂಡ್ರು, ಇನ್ನೊಂದು ಹೇಳ್ತೀನಿ ಕೇಳ್ರಿ, ನೀವು ಮ್ಯಾಲ್ ಕೂತ್ಕೊಡ್ರಿ, ಕೆಳಗಡೆ ಕೂತ್ಕೊಡ್ರಿ, ಎಲ್ಲಿ ಕೂತ್ಕೊಂಡ್ರು ಲಿಂಗ ಪೂಜೆ ಕೂತ್ಕೊಂಡಂಗೆ ಕೂತಿರ್ಬೇಕು. ಇದು ಸಾಧನೆಯ ಪ್ರತಿಫಲ. ಹೆಂಗೆಂಗೋ ಕೂತ್ಕೊಳ್ಳುವಂಥದ್ದಲ್ರಿ. ಲಿಂಗ ಪೂಜೆಗೆ ಹೆಂಗ್ ಕೂತ್ಕೋತೀರಿ ನೀವು, ಹಂಗೆ ಕೂತ್ಕೊಳ್ಬೇಕು. ಅದನ್ನ ಅಭ್ಯಾಸ ಮಾಡ್ಕೋಬೇಕು. ಯಾಕೆ, ನಾವು ಲಿಂಗವಂತರಾಗಿರೋದ್ರಿಂದ ಲಿಂಗದ ಅದಕ್ಕೆ ಪೂರಕ ಆಗಿರತಕ್ಕಂಥ ಪ್ರತಿಯೊಂದನ್ನು ಕೂಡ ನಮ್ಮ ಜೀವನದಲ್ಲಿ ಆಚರಣೆಗೆ ಮಾಡ್ಬೇಕು. ಅದನ್ನ ಅರ್ಥ ಆಯ್ತಲ್ಲ. ಹೀಗೆ ಹಂಗೆ ಅಹಮೆಂದ್ರೆ ಇಲ್ಲಿ ಏನಾದ್ರೂ ಅಕಸ್ಮಾತ್ ನಾನೇ ಅಯ್ಯೋ ತಗೊಂಡ್ರೆ ತಗೋತಾರೆ ಬೇಡ, ನಾನು ಯಾಕಂತ ಹೇಳಿ ನಾನು ಅಹಂಕಾರವನ್ನ ಮೆರೆದೆ ಅಂತ ಹೇಳಿದ್ರೆ ನಾನು ಪ್ರಸಾದ ದ್ರೋಹಿ ಆಗ್ತೇನೆ ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿಂದ ಇದೆಲ್ಲ ಏನ್ ತಗೊಳ್ಳೋದು ಬೇಡ, ಬಿಡಪ್ಪ ಅಷ್ಟೇ ಆಯ್ತಲ್ಲ, ಬಿಡು, ಇದೆಲ್ಲ ಮಾಡ್ಕೊಂಡಿದ್ದೀನಿ, ನನಗೇನು ಬೇಕಾಗಿಲ್ಲ ಅನ್ನೋ ಭಾವದಲ್ಲಿ ಒಂದು ಅಹಂಕಾರವನ್ನು ತೋರಿಸೋದಾಗೋದ್ರಿಂದ ಏನಾಗುತ್ತೆ, ಲಿಂಗ ದ್ರೋಹಿ ಆಗ್ತೇನೆ ನಾನು. ಅಲ್ಲಿ ಪ್ರಸಾದ ದ್ರೋಹಿ ಆದೆ, ಇಲ್ಲಂಗೆ ಲಿಂಗ ದ್ರೋಹಿ ಆಗ್ತೇನೆ. ಆಮೇಲೆ ತಿರ್ಗಾ ವಿಭೂತಿ ರುದ್ರಾಕ್ಷಿ ಧರಿಸ್ಕೊಂಡಿದ್ದೀನಿ, ಏನು ಯಾವಾಗ್ಲೂ ಧರಿಸ್ಕೊಂಡಿರ್ಬೇಕಾ? ನನ್ನಲ್ಲಿ ಚೈತನ್ಯ ಇದೆ, ಹೊರಗಡೆ ಯಾಕೆ ತೋರಿಸ್ಬೇಕು? ನಾನು ಮನಸ್ಸಲ್ಲಿ ನಾನು ಏನ್ ಮಾಡ್ತೀನಿ, ಮಂತ್ರ ಜಪ ಮಾಡ್ತೀನಿ, ಅದಕ್ಕೆ ಯಾಕೆ ಲಿಂಗ ಪೂಜೆ ಮಾಡಿ ತೋರಿಸ್ಬೇಕಾ? ಇದೈತಲ್ಲ, ಇವೆಲ್ಲ ಅಹಂಕಾರದ ಮಾತುಗಳು. ಬಹಳ ಸೂಕ್ಷ್ಮವಾಗಿ ನನ್ನ ಜೀವನವನ್ನ ಬೇರೆ ದಿಕ್ಕಿಗೆ ತರಿಸ್ಬಿಡ್ತಾವು, ಬೇರೆ ದಿಕ್ಕಿಗೆ ಕಳಿಸ್ಬಿಡ್ತಾವ. ಅದಕ್ಕೆ ಅದರಲ್ಲಿ ನಾನು ಜಾಗ್ರ ಆಗಿರ್ಬೇಕಂತ ಹೇಳ್ತಾರೆ. ಈ ವಿಭೂತಿ ರುದ್ರಾಕ್ಷಿಯನ್ನ ಧರಿಸ್ಬೇಕಾದ್ರೂ ಕೂಡ ನೋಡಿ, ವಿಭೂತಿ ರುದ್ರಾಕ್ಷಿಯನ್ನ ಧರಿಸ್ಕೊಂಡು ಯಾರಾದ್ರೂ ಒಬ್ಬರನ್ನ ನೋಡಿದ್ ಏನೋ ಒಂದು ದೈವಿ ಭಾವ ನಮ್ಗೆ ಅವ್ರ ಕಾಣುತ್ತೆ. ಏನೋ ಒಂಥರ ಅವ್ರ ಕಂಡ್ರೆ ಮರ್ಯಾದೆ ಇರ್ಬೋದು, ಅಥವಾ ಏನೋ ಒಂದು ಅವ್ರಿಗೆ ಗೌರವ ಕೊಡ್ಬೇಕನ್ನೋ ಭಾವ. ಚಿಕ್ಕವರು ದೊಡ್ಡವರು ಏನಾದ್ರೂ ಇರ್ಬೋದು, ಹೌದಾ? ಅಷ್ಟು ಆ ಭಾವ ಬರುತ್ತೆ. ಅವು ಅದರ ಲಕ್ಷಣ. ಯಾರು ನೋಡಿದ್ರು, ಯಾರು ಹಾಕೊಂಡ್ರು ಕೂಡ ಮಾಡತಕ್ಕಂಥದ್ದು. ಹಿಂಗೆ ಅವರ ಆಚರಣೆ ನೋಡಿ ನಾವು ಅದನ್ನ ತಿರಸ್ಕಾರ ಮಾಡಿದ್ವಿ ಅಂತ ಹೇಳಿದ್ರೆ ಜಂಗಮ ದ್ರೋಹ ಆಗತ್ತೆ ಅನ್ನೋದನ್ನು ಕೂಡ ಹೇಳ್ತಾರೆ. ಆಗ ಸಾಧಕ ಯಾವಾಗ ಅವನು ಈ ಒಂದು ಅಹಂಕಾರಕ್ಕೆ ಒಳಗಾಗ್ತಾನಲ್ಲ, ಅವನು ಎಷ್ಟೇ ಕಠಿಣವಾಗಿರತಕ್ಕಂಥ ಆಚರಣೆಗಳನ್ನು ಮಾಡಿದ್ರು ಕೂಡ ಅದಕ್ಕೆ ಯಾವ ರೀತಿಯ ಪ್ರತಿಫಲ ಅವನಿಗೆ ದೊರಕಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಇವೆಲ್ಲವೂ ಕೂಡ ನನ್ನ ಅಂತರಂಗದ ಮುಖಗಳಾಗಿ ಕೆಲಸ ಮಾಡ್ತವೆ. ಬಹಿರಂಗವಾಗಿ ಅಲ್ಲ, ಅಂತರಂಗಿಕವಾಗಿ ಇವೆಲ್ಲವೂ ಕೂಡ ನನಗೆ ಕೆಲಸ ಮಾಡುತ್ತೆ. ನಾನೇ ಮುಖ್ಯ ಅನ್ನೋದ್ರಲ್ಲಿ ಎಲ್ಲವನ್ನೂ ಕೂಡ ಏನು ಲಿಂಗ ದ್ರೋಹಿ ಇರ್ಬೋದು, ಪ್ರಸಾದ ದ್ರೋಹಿ ಇರ್ಬೋದು, ಆಮೇಲೆ ಜಂಗಮ ದ್ರೋಹಿ, ಇವೆಲ್ಲ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದರಲ್ಲಿ ನಾನು ನಂತರದಲ್ಲಿ ಇಷ್ಟೆಲ್ಲ ಹೌದು ನಾನೇನ್ ಮಾಡ್ತಿಲ್ಲ ಅನ್ನೋ ಭಾವದಲ್ಲಿ ಇನ್ನೊಂದು 2ನೇ ಪಾಯಿಂಟ್ ಏನ್ ಹೇಳ್ತಾರೆ ಅಂದ್ರೆ, ಜಂಗಮದಲ್ಲಿ ಏನ್ ಹೇಳ್ತಾರೆ ಅವರಲ್ಲಿ ಜಂಗಮದಲ್ಲಿ ಜಾತಿಯನ್ನು ಅರಸೋದು ಅಂತ ಹೇಳ್ತಾರೆ. ಜಾತಿನ ಅರಸೋದು ಅಂತಂದ್ರೆ ಅವ್ರು ಯಾವ್ದೋ ಇದ್ರಪ್ಪ ಈಗ ಜಂಗಮರಾಗಿದ್ದಾರೆ ಅನ್ನೋ ಭಾವ ಬರಬಾರ್ದು. ನಾವು ಪರಿಪೂರ್ಣವಾಗಿ ಓದ್ತಿರ್ಬೇಕಾದ್ರೆ ಭಕ್ತ ಮಹೇಶ ಪ್ರಸಾದಿ ಶಟಸ್ಥಲದಲ್ಲಿ ಏನು ಓದ್ತೀವಲ್ಲ, ಭಕ್ತ ಬೇರಿದ್ದಂಗ್ರಿ, ಭಕ್ತ ತಾಯಿ ಬೇರಿದ್ದಂಗೆ. ಎಲ್ಲಿವರೆಗೂ ಆಳವಾಗಿ ನಾ ಹೇಳಿದ್ನಲ್ಲ ಬೆಳಿಗ್ಗೆ, ಆಳವಾಗಿ ಭೂಮಿ ಒಳಗಡೆ ಹೋಗುತ್ತೆ, ಅಷ್ಟೇ ಕಾಂಡ ಒಳಗಡೆ ಗಟ್ಟಿಯಾಗಿರ್ತೈತಿ. ಆಚೆ ಬರುತ್ತಲ್ಲ ಅಷ್ಟೇ ಗಟ್ಟಿಯಾಗಿರುತ್ತೆ. ಹಾಗೆ ಈ ಒಂದು ಜಂಗಮದಲ್ಲಿ ಯಾವತ್ತೂ ಕೂಡ ನಾವು ಜಾತಿಯನ್ನು ಅರಸಬಾರದು, ತಾಯಿ ಬೇರಿದು. ಅದಕ್ಕೆ ಪೂರ್ತಿ ಸರಿಯಾಗಿ ತಿಳ್ಕೊಳ್ಬೇಕು. ಜಂಗಮದಲ್ಲಿ ಜಾತಿಯನ್ನು ಅರಸೋದು, ಜಾತಿ ಪಂಗಡ ಅವ್ರ ಹಿಂದೆ ಹಿಂಗಿದ್ರಿ ಆ ಭಾವ ಇಲ್ಲ ಮಾಡಬಾರ್ದು. ಅಲ್ಲಿ ಭಕ್ತನಿಗೆ ಬಂದಾಗ ತಾಯಿ ಬೇರು, ಭಕ್ತಿಯ ತಾಯಿ ಬೇರು. ಮಹೇಶ್ವರ ಸ್ಥಳಕ್ಕೆ ಬಂದಾಗ ಮಹೇಶ್ವರನಲ್ಲಿ ನಿಷ್ಠೆ ಗಟ್ಟಿ ಆಗತ್ತೆ. ಅಲ್ಲಿ ಪೂರ್ವಾಶ್ರಯ ನಿರಸನ ಅಂತಾರೆ. ಯಾರು ಲಿಂಗವನ್ನ ಕಟ್ಕೊಳ್ತಾರಲ್ಲ ಅವ್ರ ಹಿಂದೆ ಏನಾದ್ರೂ ಮಾಡಿರ್ಬೋದ್ರಿ, ಆ ಪೂರ್ವಾಶ್ರಯ ಎಲ್ಲವನ್ನು ಕೂಡ ಜ್ಞಾಪಿಸ್ಕೊಳಂಗಿಲ್ಲ. ಅದು ನಿರಸನ ಆಗ್ಬೇಕಂತ ಹೇಳ್ತಾರೆ. ಅದನ್ನೆಲ್ಲ ಕಳ್ಕೊಳ್ಳೋದು, ಕಳ್ಳ ಆಗಿರ್ಬೋದು, ಸುಳ್ಳಾಗಿರ್ಬೋದು. ನೋಡ್ತೀವಲ್ಲ ನಾವು ಲಿಂಗ ಪೆದ್ದೆಗಳನ್ನ ನೋಡ್ತೀವಿ. ಅಪ್ಪವ್ರು ಹೇಳ್ತಿದ್ರು ಬೆಳಿಗ್ಗೆ ಒಂದು ವಚನ, ಎಷ್ಟು ಶೈವ ಮತ್ತು ವೀರಶೈವಕ್ಕೆ ಎಷ್ಟು ಅಂದ್ರೆ ಪರಿಪೂರ್ಣವಾಗಿರ್ತಕ್ಕಂಥ ಅರ್ಥವನ್ನ ಎಷ್ಟು ಚೆನ್ನಾಗಿ ಕೊಡ್ತಾರೆ ಅನ್ನೋದನ್ನ ಬೆಳಿಗ್ಗೆ ಸುಮ್ಮನೆ ಹಾಗೆ ಮಾತಾಡ್ಬೇಕಾದ್ರೆ ಅಪ್ಪವ್ರು ಹೇಳ್ತಿದ್ರು. ಹಂಗೆ ಅವ್ರು ಹೇಗ್ ಬಂದ್ರು, ಕಳ್ಳನಾಗಿ ಬಂದ್ರು, ಏನಾದ್ರು ಆ ಒಂದು ಪರಂಪರೆಗೆ ಅಧಿಕಾರಿಯಾಗಿ ಏನ್ರಿ ಇದೆಲ್ಲ ಏನು ಆಚರಣೆಯ ಕಾರಣ. ಅಲ್ಲಿ ಗುರುವಿನ ಮೂಲಕ ಪಡ್ಕೊಂಡಿರ್ತಕ್ಕಂಥ ಒಂದು ದೀಕ್ಷೆ ಇರ್ಬೋದು, ಅಥವಾ ಅವರು ಹೇಳ್ಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಡೆಯೋದಕ್ಕೆ ಕಾರಣ ಇವೆಲ್ಲ ಆಗತ್ತೆ. ಆಮೇಲೆ ಪ್ರಸಾದದಲ್ಲಿ ರುಚಿಯ, ಅಯ್ಯೋ ಇದಕ್ಕೊಂಚೂರು ಉಪ್ಪು ಹಾಕ್ಬೇಕಾಗಿತ್ತು, ಖಾರ ಕಡಿಮೆ ಇದೆ, ನನಗಿಷ್ಟ ಇಲ್ಲ, ಇದು ನನ್ಗಾಗ, ಇವೆಲ್ಲ ಇದೆಯಲ್ಲ ಅವೆಲ್ಲ ಮಾಡಬಾರ್ದು. ಪ್ರಸಾದದಲ್ಲಿ ರುಚಿಯನ್ನು ಅರಸಲೇಬಾರದು. ಅಲ್ಲದೆ ಇದನ್ನ ಏನು ನನ್ನ ತಾಟಿಗೆ ಬಂದಿರ್ತೈತಲ್ಲ ಅದೆಲ್ಲವೂ ಕೂಡ ಪ್ರಸಾದ. ಇನ್ನೊಂದು ಭರಿತಾರ್ಪಣ ಅಂತ ಬರ್ತೈತೆ. ಸಾಕಷ್ಟು ದಿವಸ ಅಪ್ಪ ಅವ್ರ ನಾವೆಲ್ಲ ಚಿಂತನೆ ಮಾಡಿದ್ವಿ. ಏನ್ ಗೊತ್ತಾ, ತಾಟಿಗೆ ಏನ್ ಬರ್ತೈತೆ ನೋಡ್ರಿ, ಆ ತಾಟಿಗೆ ಏನ್ ಬೀಳುತ್ತಲ್ಲ
ಇನ್ನೊಂದ್ಸರಿ ಬೇಕು ಅಂತ ಕೇಳಬಾರ್ದಂತೆ, ಪಕ್ಕದವ್ರನ್ನ ನೋಡ್ಬಾರ್ದಂತೆ. ಅದ್ ಏನಿರುತ್ತೆ ಅಷ್ಟೇ ತಲೆ ಬಗ್ಸ್ಕೊಂಡು ಪ್ರಸಾದ ಮಾಡ್ಬೇಕಂತೆ. ಒಂದಗಳು ಕೂಡ ದಾನೆ ದಾನೆ ಮೇಲೆ ಕಹಾಯ ಖಾನೆ ವಾನೋಂಕನಾಮ್ ಅಂತ. ಹಾಗೆ ಪ್ರತಿಯೊಂದು ಅನ್ನ ಅಗುಳನ್ನ ಕೂಡ ನಾವು ಯಾವತ್ತೇ ಕಾರಣಕ್ಕೂ ಬಿಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ನಾವು ತಾಟೆಲ್ಲ ತೊಳ್ಕೊಂಡು ನಮ್ಮವೆಲ್ಲ ಪ್ರಸಾದ ಮಾಡಿ ನಾವೆಲ್ಲ ಪ್ರಸಾದ ಅದನ್ನ ರೂಢಿ ಮಾಡ್ಕೊಂಡಿದೀವಲ್ವಾ, ಅಲ್ಲಿ ಒಂದು ಚೂರವನ್ನು ನಾವು ಬಿಡೋದಿಲ್ಲ. ಅಂದ್ರೆ ಯಾವ ಅಗುಳಿನಲ್ಲಿ ಆ ಪರಮ ಚೈತನ್ಯ ಹರಿದಿರುತ್ತೋ ಗೊತ್ತಿಲ್ಲ. ಅದಕ್ಕಾಗಿ ನಾವು ಪರಿಪೂರ್ಣ ಸಮಯ ಆಯ್ತಾ. ಅದಕ್ಕೆ ನಾವೇನ್ ಮಾಡ್ತೀವಿ ಅಲ್ಲಿ ಆ ತರ ಮಾಡ್ಕೊಂತೀವಿ ಅಂದ್ರೆ ಅಲ್ಲಿ ಹೇಳ್ತಾರೆ. ಆಮೇಲೆ ಲಿಂಗದಲ್ಲಿ ಮೃದುವನ್ನು ಅರಸುವ ಅಂದ್ರೆ ಲಿಂಗ ಇದೇನಪ್ಪ, ಇದೇನು ಕಲ್ಲ ಇದು ಅಂತ ಮೃದುವನ್ನು ಅರಸೋದು. ಆಮೇಲೆ ಗುರು ಹೇಳ್ಕೊಟ್ಟಿರತಕ್ಕಂಥ ಏನ್ ಲಿಂಗವಂತ ಧರ್ಮ ಐತಲ್ಲ, ಅದರಲ್ಲಿ ವಿಶ್ವಾಸ ಇಲ್ಲದೆ ಇರತಕ್ಕಂಥವ್ರು, ವಿಶ್ವಾಸ ಮಾಡೋದೇ ಇಲ್ಲ ಅಂಥವ್ರಿಗೆ ಏನ್ ಹೇಳ್ತಾರೆ, ಅವ್ರಿಗೆಲ್ಲ ಕೂಡ ಇದನ್ನ ಒಳ್ಳೆ ಈ ಭಾವವನ್ನು ಅವ್ರಿಗೆ ತೋರಿಸ್ಬೇಕು, ನಿಜದ ಆಚರಣೆಯನ್ನ ಮಾಡ್ಬೇಕು, ನಿಜದ ಅನುಭವವನ್ನು ಅವ್ರು ಪಡ್ಕೊಳ್ಬೇಕು. ಯಾರಿಗೆ ನಂಬಿಕೆ ಇಲ್ಲ ಅವ್ರು ಮಾಡಕ್ಕೆ ಹೋಗ್ಬೇಡ್ರಿ. ನೀವು ಲಿಂಗಾಯತ ಅಂತ ಹೇಳ್ಕೊಬೇಡ್ರಿ ಅಷ್ಟೇ. ನೀವು ಇಂಜಿನಿಯರ್ ಆದ್ರೆ ಇಂಜಿನಿಯರ್ ಅಂತ ಹೇಳ್ಕೊಡ್ರಿ, ಡಾಕ್ಟರ್ ಅಂತ ಹೇಳ್ಕೊಡ್ರಿ. ಲಿಂಗವಂತ ಧರ್ಮದಲ್ಲಿ ಹುಟ್ಟಿ ಲಿಂಗವನ್ನ ಕಟ್ಕೊಳ್ಳಿಲ್ಲ ಅಂದ್ರೆ ಲಿಂಗಾಯತರು ಅಂತ ಹೇಳ್ಕೊಬೇಡ್ರಿ ಅಷ್ಟೇ. ಎಲ್ಲೂ ಹೇಳಕ್ ಹೋಗ್ಬೇಡ್ರಿ. ನೀವು ಯಾವ ಜಾತಿ ಬೇಕೋ ಅದನ್ನ ಹೇಳ್ಕೊಡ್ರಿ. ಹಂಗೆ ಈ ಗುರುವಿನಲ್ಲಿ ನಂಬಿಕೆ ಇಟ್ಟಂತವ್ರು ಜಂಗಮದಲ್ಲಿ ಜಾತಿಯನ್ನು ಅರಸೆ, ಪ್ರಸಾದದಲ್ಲಿ ರುಚಿಯನ್ನು ಅರಸದೇ ಇರತಕ್ಕಂಥ ಸಾಧಕ ಏನಿದಾರಲ್ಲ, ಅವ್ರು ನಿಜವಾಗಿಯೂ ಕೂಡ ಅವರ ಒಂದು ಸಾಧನೆಯಲ್ಲಿ ಪರಿಪೂರ್ಣವಾಗಿ ಅವರಿಗೆ ಸಾಧನೆಗೆ ಪೂರ್ವಕವಾಗಿ ಬರತಕ್ಕಂಥದ್ದು ಈ ಅಷ್ಟಾವನಗಳು ಅವರಿಗೆ ಅಲ್ಲಿ ಅವ್ರ ಜೀವನದ ಒಂದು ಮೂಲ ನೆಲೆಯನ್ನ ತೋರಿಸ್ಲಿಕ್ಕೆ ಇವೆಲ್ಲ ಅನುಕೂಲ ಆಗತ್ತೆ ಅಂತ ಹೇಳ್ತಾರೆ. ಹಿಂಗೆ ಪ್ರತಿಯೊಂದು ಕೂಡ ಅದಕ್ಕೆ ಇದನ್ನ ಹೇಳ್ತಾರೆ, ಅಷ್ಟಾವನಗಳು ಹೊರಗಿನ ಆಚರಣೆಗಳಲ್ಲ. ನಾನು ಎಷ್ಟು ಮಟ್ಟಿಗೆ ಹೊರಗಿನ ಆಚರಣೆ ನಾನು ಏನು ಬಹಳ ಉತ್ಸುಕತೆಯಿಂದ ನಾನು ಮಾಡ್ತೀನಿ, ಅಷ್ಟೇ ನನ್ನ ಅಂತರಂಗದಲ್ಲಿ ಪರಿಣಾಮ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ ಅನ್ನೋದನ್ನ ಹೇಳ್ತಾರೆ. ಹಿಂಗೆ ಇಷ್ಟೊಂದು ಪರಿಪೂರ್ಣವಾಗಿರತಕ್ಕಂಥ ಅಷ್ಟಾವನಗಳು ಯಾವಾಗ ವಿಕೃತಿಗೊಳಗಾದವು, ಯಾವಾಗಾದ್ವು ಹುಟ್ಟಿ ಬಂದು ಕೂತ್ಕೊಂಡಾಗ ನಾನು ಅಂತ ಶುರುವಾಯ್ತಲ್ಲ, ಆಗ ವಿಕೃತಿಗೆ ಒಳಗಾಕೆ ಶುರು ಮಾಡ್ತು. ಹೇಳ್ತಾರೆ ಪರಿಶುದ್ಧವಾಗಿರತಕ್ಕಂಥ ಚೈತನ್ಯ ವಾದಿಯಲ್ಲಿ ಹೆಂಗಿತ್ತಪ್ಪ, ಪರಿಪೂರ್ಣವಾಗಿರ್ತಿದ್ವು. ಬೆಳಿಗ್ಗೆ ಅದನ್ನೆಲ್ಲ ಚಿಂತೆ ಮಾಡಿದ್ವಿ ನಾವು. ಪರಮಾತ್ಮ ಎಷ್ಟೋ ಅನಂತ ಕಾಲ ತಾನೊಬ್ಬನೇ ಇದ್ನಂತೆ. ತಾನೊಬ್ಬನೇ ಇದ್ದು ಯಾವುದೋ ಒಂದು ಗಳಿಗೆಯಲ್ಲಿ ನೆನಹು ಮಾತ್ರದಿಂದ ಏನು ಚಲನೆ ಪ್ರಾರಂಭ ಆಯ್ತಲ್ಲ, ಆ ಚಲನೆಯಿಂದ ಬಂದದ್ದೇ ನಾದ ಹೊರಹೊಮ್ಮಿದ್ದೆ ಅವಾಚ್ಯ ಪ್ರಣವ ಅಂದು, ವಚಿಸಲು ಬಾರದ ಪ್ರಣವ. ವಚಿಸಲು ಹೇಳಕ್ ಬರ್ತಿರ್ಲಿಲ್ಲ, ಇನ್ಫಿನೈಟ್ ಅಂತ ಏನು ಇಂಗ್ಲಿಷಲ್ಲಿ ಹೇಳ್ತಾರೆ, ಅದು ಅವಾಚ್ಯ ಪ್ರಣವ ಬಂತು. ಅವಾಚ್ಯ ಪ್ರಣವ ಇನ್ನು ಒಂದು ಸರಿ ಚಲನೆ ಪ್ರಾರಂಭ ಆದ್ಮೇಲೆ ವಿಕಾಸ ಹಾಕೋತ್ ಬಂತು. ಇದುವರೆಗೂ ವಿಕಾಸ ಹಾಕೊಂಡೇ ಬಂದಿದೆ, ಹಾಕೊಂಡೇ ಇರ್ತೈತೆ. ಆ ವಿಕಾಸ ಆದಾಗ ಏನಾಯ್ತು, ಚಿನ್ನಾದ ಚಿದ್ಬಿಂದು ಚಿತ್ಕಳೆ ಮೂಲ ಚಿಚ್ಚಕ್ತಿಯಿಂದ ಬಂದದ್ದು. ಚಿನ್ನಾದ ಚಿದ್ಬಿಂದು ಚಿತ್ಕಳೆ, ಚಿನ್ನಾದವೇ ಬಕಾರ, ಚಿದ್ಬಿಂದುವೇ ಸಕಾರ, ಚಿತ್ಕಳೆಯೇ ವಕಾರ. ಬಸವ ಅಲ್ಲಿ ಬಂತು. ಮೂಲ ಚೈತನ್ಯದ ಹರಿವಿನ ಹೆಸರು ಏನ್ ಹರಿತಲ್ಲ, ಏನಲ್ಲಿ ಬಂತಲ್ಲ, ಅದರದ ಹೆಸರು ಕೂಡ ಬಸವ. ಆಮೇಲೆ ಧರ್ಮ ಪ್ರವರ್ತಕರು ಕೂಡ ಬಸವ. ಈ ರೀತಿ ಬಸವ ಅನ್ನತಕ್ಕಂಥ ಪದ ಪರಮ ಮೂಲ ತತ್ವದ ಪ್ರತಿ ಸ್ವರೂಪವೇ ಇದೆ ಅನ್ನೋದನ್ನ ನಾವು ಅರ್ಥೈಸ್ಕೊಳ್ಬೇಕು. ಹಿಂಗೆ ಬಂದದ್ದು ಆ ಪ್ರಸಾದದಿಂದ ಚಲನೆಯಿಂದ ವಿಕಾಸ ಹಾಕೋದ್ ಬಂತು. ನಾದ ಬಿಂದು, ಬಕಾರವೇ ನಾದ, ಬಿಂದುವೇ ಸಕಾರ, ವಕಾರವೇ ಕಳೆ ಆಯ್ತು. ಅಲ್ಲಿಂದ ಬಂದದ್ದೇ ನಕಾರ ಅಂದ್ರೆ ನಾದದಿಂದ ಬಂದು ಅಕಾರ, ಬಿಂದುವಿನಿಂದ ಉಕಾರ, ಆಮೇಲೆ ಕಳೆಯಿಂದ ಮಕಾರ ಬಂತು, ಅ ಉ ಮ ಅಂತ ಬಂತು. ಇದು ವಿಸ್ತಾರ ಆಗಿರ್ತಕ್ಕಂಥದ್ದು, ವಿಕಾಸ ಹಾಕೋದ್ ಬಂದಿರತಕ್ಕಂಥದ್ದು. ಆವು ಮ ಮೂಲ ಚಿತ್ ಏನಿತ್ತಲ್ಲ, ಚಿಚ್ಚಕ್ತಿ ಸೇರಿ ಓಂಕಾರ ಆಯ್ತು. ಎಲ್ಲಾ ಶಾಸ್ತ್ರಗಳನ್ನ ನೀವು ಓದಿದ್ರು ಕೂಡ ಪ್ರಪ್ರಥಮವಾಗಿ ಎಲ್ಲಾ ಶಾಸ್ತ್ರಗಳು ಆರಂಭವಾಗಿರೋದು ಓಂಕಾರದಿಂದನೇ ಅಂತ ಹೇಳ್ತಾರೆ. ಓಂಕಾರವೇ ಪ್ರಥಮ ಶಬ್ದ. ಅಲ್ಲಿ ಇಲ್ಲಿ ಏನ್ ಹೇಳ್ತಾರ, ನಿಷ್ಕಲ ಬೆಳಿಗ್ಗೆ ಹೇಳಿದ್ರಲ್ಲ, ನಿರಂಜನ ಸರ್ವಶೂನ್ಯ ನಿರಂಜನ, ಸಹಜ ಸರ್ವಶೂನ್ಯ ನಿರಂಜನ, ಆಮೇಲೆ ಸರ್ವಶೂನ್ಯ ನಿರಾಲಂಬ ಸ್ಥಿತಿ, ನಿರಾಲಂಬ ನಿರಂಜನ, ನಿಶೂನ್ಯ ನಿಷ್ಕಲ ಹೇಳಿದ್ರಲ್ಲ, ಇವೆಲ್ಲವೂ ಕೂಡ ಶೂನ್ಯ ತತ್ವಗಳು ಅಂತ. ಎಲ್ಲಾ ಕ್ರಿಯೆಗಳು ಕೆಲಸ ಮಾಡ್ತವೆ, ಆದ್ರೆ ನನಗೆ ಆಚರಣೆ ಗೊತ್ತಾಗೋದಿಲ್ಲ. ಏನೋ ಒಳಗಡೆ ಮೆದುಳಲ್ಲಿ ಕೆಲಸ ಮಾಡ್ತಿರುತ್ತೆ, ನನಗೆ ಹೊರಗೆ ಗೊತ್ತಾಗಲ್ಲ. ಯಾವಾಗ ಓಂಕಾರದ ಪ್ರಣವ ನಾನು ಅರ್ಥೈಸ್ಕೊಳ್ತೀನಲ್ಲ, ಅದು ಮಹಾಲಿಂಗ. ಈಗ ಈ ಮಹಾಲಿಂಗಕ್ಕೆ ಬಂದಾಗ, ಆಜ್ಞಾ ಚಕ್ರಿಗೆ ಬಂದಾಗ ಹೊರಗಿನ ಪ್ರಪಂಚವನ್ನ ನಾನು ನೋಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇವರು ಒಳ್ಳೆಯವರು, ಇವರು ಕೆಟ್ಟವರು, ಇದು ಹೂವು, ಇದು ನೀರು, ಏನೇನು ಅರ್ಥೈಸ್ಕೊಳ್ತೀವಿ ಅವೆಲ್ಲವೂ ಕೂಡ ಮಹಾಲಿಂಗಕ್ಕೆ ಬಂದಾಗ, ಓಂಕಾರಕ್ಕೆ ಬಂದಾಗ, ಓಂಕಾರ ಪರಿಪೂರ್ಣ, ಅದು ಶಿವತತ್ವ ಅಂತ ಹೇಳ್ತಾರೆ. ಶಿವತತ್ವದಿಂದ ಬಂದದ್ದೇ ಶಿವನೊಬ್ಬನೇ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಶಕ್ತಿಯ ಆವಿರ್ಭಾವ ಆಗುತ್ತೆ. ನಮ ಶಿವಾಯ ಅಂತಾರೆ. ಓಂ ನಮ ಶಿವ ಹೇಳಿದ್ರಲ್ಲ, ನನ್ನ ಮೂಲ ಹೆಸರು ಚಿದ್ಗರ್ಭದಿಂದ ನಾನು ಬಂದೆ, ನನ್ನ ಮೂಲ ಹೆಸರು ಹೇಳಿದ್ರು. ಸಾಧನೆಯ ಪ್ರವೃತ್ತಿ ಮಾರ್ಗದಲ್ಲಿ ಮೇಲಿಂದ ಕೆಳಗಡೆ ಬರತಕ್ಕಂಥದ್ದು. ಇಷ್ಟೆಲ್ಲ ಆಗಿ ಇಷ್ಟೆಲ್ಲ ಬಂತಲ್ಲ, ಇಷ್ಟೆಲ್ಲ ಬಂದಾಗ ಏನ್ ಮಾಡಿದ್ವಿ ನಾವಿವಾಗ? ಏನ್ ಮಾಡಿದ್ವಿ? ಮಾಯಾವರಣಕ್ಕೊಳಗಾದ್ವಿ.
ಮಾಯಾವರಣಕ್ಕೊಳಗಾಗಿ ಇದು ತನ್ನೆಲ್ಲ ಇದು ಪಂಚಭೂತಗಳೊಂದಿಗೆ ನನ್ನಲ್ಲಿರತಕ್ಕಂಥ ಏನು ವಿಶೇಷವಾಗಿರತಕ್ಕಂಥ ಇಂದ್ರಿಯಗಳ ಜೊತೆ ಸೇರ್ಕೊಂಡು ತನ್ನ ಆಟ ಚಾಲು ಮಾಡ್ತು. ಹೊರಗಡೆ ಏನಾದ್ರು ಕೂತ್ಕೋ 10 ನಿಮಿಷ ಕೂತ್ಕೊಂಡು ಲಿಂಗ ಪೂಜೆ ಮಾಡಂತ ಹೇಳಿದ್ರೆ ಸಾಕು, ಮಧ್ಯಾಹ್ನ ಕೆರೆದಿದ್ದೀನಿ ಹೇಳಿದ್ರಲ್ಲ ಬೆಳಿಗ್ಗೆ ಸಜ್ಜನಾಗಿ ಅಷ್ಟೇ ಸಾಕು ನನಗಿಷ್ಟೇ ಅಂತೇಳಿ ಎದ್ದೇ ಬಿಡ್ತು. ಹಂಗೆ ಈ ರೀತಿಯ ಮನೋಭಾವ ಯಾವಾಗ ಮಾಯಾ ಅವರಣಕ್ಕೆ ಒಳಗಾಯ್ತು ಅವಾಗೆಲ್ಲ ಏನಾಯ್ತು, ಇದು ಗುರು ತತ್ವವನ್ನ ಜ್ಞಾನ ನೀಡಬೇಕಿರೋ ಕೆಲಸದಲ್ಲಿ, ಅಂದ್ರೆ ಜ್ಞಾನ ಯಾರಿಂದ ನಾವು ಜ್ಞಾನವನ್ನ ಪಡ್ಕೊಳ್ಬೇಕಾಗಿತ್ತು ಅವ್ರು ನೋಡಪ್ಪ ನೀನು ಅಲ್ಲೋಗು, ಅವ್ರಿಗೆ ಶರಣ ಮಾಡ್ಕೋ, ಇನ್ನೊಂದೇನೋ ಮಾಡು, ಮಾರಿ ಮಸಣೆ ಏನೆಲ್ಲ ಇದಾವಲ್ಲ ಅದನ್ನೆಲ್ಲ ಪೂಜೆ ಮಾಡ್ಕೊಂಡು ಕೂತ್ಕೋ ಅಂತ ಹೇಳಿದ್ರು. ಅಂದ್ರೆ ಅವ್ರಿಗೆ ಮೌಢ್ಯಾಚರಣೆಯಲ್ಲಿ ತೊಡಗಿಸಿದ್ರಲ್ಲ ಅವಾಗ ಏನಾಯ್ತು, ಗುರುತತ್ವ ವಿಕೃತಿಗೊಳಗಾಯ್ತು. ಆಮೇಲೆ ಲಿಂಗ, ನೀನು ಇದನ್ನ ಸಾಧನೆ ಮಾಡಿ ನಿನ್ನೊಳಗಡೆ ಇರತಕ್ಕಂಥ ಚೈತನ್ಯವನ್ನ ಅರ್ಥ ಮಾಡ್ಕೊ ಅಂತ ಹೇಳಿದ್ರೆ ಅದನ್ನ ಬಿಟ್ಟು ಬ್ಯಾರೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅಲ್ಲಿ ಲಿಂಗ ತತ್ವ ಏನಾಯ್ತು, ವಿಕೃತಿಗೆ ಒಳಗಾಯ್ತು. ಇದು ನಿನ್ನ ಹೊರಗಿನ ವಸ್ತುನಪ್ಪ, ನಿನ್ನ ಒಳಗಿಂದಲ್ಲ ಅಂತ ಹೇಳ್ಕೊಟ್ರು. ಅದರಿಂದ ನಾನು ಲಿಂಗ ವಿಕೃತಿಗೆ ಒಳಗಾಯ್ತು. ಆಮೇಲೆ ಜಂಗಮ ತತ್ವ, ಎಲ್ಲರಲ್ಲಿಯೂ ಕೂಡ ಶಿವತತ್ವವನ್ನು ನೀನು ಕಾಣು ಅಂತ ಹೇಳಿದ್ರಾಗ ಜಾತಿ ಭೇದ ಮಾಡಿದೆ, ಮೇಲು ಕೆಳಗು ಅಂತ ಹೇಳಿದೆ, ಆಮೇಲೆ ಉಚ್ಚ ನೀಚ ಅಂತ ಹೇಳಿದೆ, ಹೆಚ್ಚು ಕಡಿಮೆ, ಅದಕ್ಕೇನಾಯ್ತು, ಜಂಗಮ ತತ್ವ ವಿಕೃತಿಗೆ ಒಳಗಾಯ್ತು. ಇನ್ನ ಪಾದೋದಕ ತತ್ವ, ಇದರಲ್ಲಿ ನಿನ್ನನ್ನ ಅಹಂಕಾರದಲ್ಲಿ ಜೀವನದಲ್ಲಿ ಏನೇನ್ ಬರುತ್ತಪ್ಪ, ಕಷ್ಟ ಸುಖ ಮಾನ ಅಪಮಾನ ಏನೆಲ್ಲ ಬರುತ್ತೆ, ನೋವು ನಲಿವು ಎಲ್ಲವನ್ನು ಸಮಾನವಾಗಿ ಕಾಣು ಅಂತ ಹೇಳ್ಕೊಟ್ಟಿದ್ದಕ್ಕೆ ನಾನೇನ್ ಮಾಡಿದೆ, ಇಲ್ಲ ಅಂತ ಹೇಳಿದಾಗ ನಾನು ಇದ್ರ ವಿರುದ್ಧವಾಗಿ ಹೋಗ್ತೀನಿ, ನನಗೆ ಹಾಗೆ ಇರಬೇಕು ಹೀಗೆ ಇರಬೇಕು, ಕಾರೇ ಬೇಕು, ದೊಡ್ಡ ಬಂಗ್ಲಾನೇ ಬೇಕು ಮಾಡಕ್ ಶುರು ಮಾಡಿದ್ನಲ್ಲ, ಏನಾಯ್ತು ಅಲ್ಲಿ ಪಾದೋದಕ ವಿಕೃತಿಗೆ ಒಳಗಾಯ್ತು. ಇನ್ನ ಪ್ರಸನ್ನತೆನೇ ಇಲ್ಲ, ಅಯ್ಯೋ ಇನ್ನೊಂಚೂರು ತುಪ್ಪ ಹಾಕ್ಬೇಕಾಗಿತ್ತು ಅಂತನೋ, ಬರೀ ಹೊಟ್ಟೆಗೆ ತಿನ್ನುವಂಥದ್ದು ಅಲ್ರಿ, ಒಳ್ಳೆ ಜ್ಞಾನ ಇರ್ಬೋದು, ಒಳ್ಳೆ ಪುಸ್ತಕವನ್ನು ಓದಿ ಪಡ್ಕೊಳ್ಳತಕ್ಕಂಥದ್ದು ಇರ್ಬೋದು, ಇವೆಲ್ಲವೂ ಕೂಡ ಏನಾಯ್ತು, ವಿರುದ್ಧವಾಗಿ ನಡೆಯೋ ಕಾರಣ ಏನಾಯ್ತು, ಅದು ವಿಕೃತಿಗೆ ಒಳಗಾಯ್ತು, ಅದು ಪ್ರಸಾದ. ಇನ್ನ ವಿಭೂತಿ ನಶ್ವರತೆ, ಇದೇ ಜೀವನ ಚೆನ್ನಾಗೈತೆ, ಪಟ್ಟಪ್ಪ ಮುಚ್ಚಿ ಸಾಂಗ್ ಹಾಕೊಂಡು ಕುಣಿದ, ಎಸ್ ಇದು ಕರೆಕ್ಟ್, ಆ ರೀತಿ ಮನಸ್ಥಿತಿಗೆ ಬಂದ್ಬಿಡ್ತು. ಅದಕ್ಕೇನಾಯ್ತು, ಅಲ್ಲೂ ಕೂಡ ವಿಭೂತಿ ವಿಕೃತಿಗೆ ಒಳಗಾಯ್ತು. ಇನ್ನ ರುದ್ರಾಕ್ಷಿ ಶಿವ ಸ್ಮರಣೆಯನ್ನೇ ಬಿಟ್ಬಿಡ್ತು, ಬೇರೆ ಯಾವುದನ್ನೋ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾ, ಅಲ್ಲಿ ವಿಭೂತಿ ವಿಕೃತಿಗೆ ಒಳಗಾಯ್ತು. ಇನ್ನ ಮಂತ್ರ ಮನಸ್ಸನ್ನ ಶುದ್ಧಗೊಳಿಸತಕ್ಕಂಥ ಶಕ್ತಿ ಅನ್ನೋದನ್ನು ಬಿಟ್ಟು ಬೇರೆ ಏನೇನೋ ವಿಚಾರಗಳನ್ನ ನನ್ನ ಅಂತರಂಗದಲ್ಲಿ ಅದನ್ನ ಸೃಷ್ಟಿ ಮಾಡಿಕೊಂಡು ಅದ್ರ ಜೊತೆ ಇರತಕ್ಕಂಥ ಕ್ರಿಯೆ ಮಾಡಿದಾಗ ಅದು ಮನಸ್ಸು ಕೂಡ ಅಂದ್ರೆ ಮಂತ್ರವು ಕೂಡ ವಿಕೃತಿಗೆ ಒಳಗಾಯ್ತು. ಈ ವಿಕೃತಿಗೆ ಒಳಗಾಗಿರ್ತಕ್ಕಂಥದ್ದನ್ನ ಏನ್ ಮಾಡಿದ್ರು, ಈ ನನ್ನಲ್ಲಿ ವಿಕೃತಿಗೆ ಒಳಗಾಗಿರ್ತಕ್ಕಂಥ ಅಷ್ಟ ಆವರಣಗಳನ್ನ ಶುದ್ಧ ಮಾಡ್ಲಿಕ್ಕೆ ನನ್ನಲ್ಲಿ ಗುರುವಿನ ಸಂಸ್ಕಾರದಿಂದ ಪಡ್ಕೊಂಡಿರ್ತಕ್ಕಂಥ ಈ ಅಷ್ಟಾವರಣಗಳು ನನ್ನೆಲ್ಲ ಒಂದು ಒಳ್ಳೆ ದಾರಿಗೆ ಕರ್ಕೊಂಡು ಹೋಗ್ತವೆ. ಅದು ಹೇಗೆ ಮಾಡುತ್ತೆ ಅನ್ನೋದನ್ನ ಒಂದೊಂದಾಗಿ ನೋಡೋಣ. ಈ ವಿಕೃತಿ ಪರಿಶುದ್ಧತೆ ಆದ್ಮೇಲೆ ವಿಕೃತಿಯನ್ನ ಈಗ ನೋಡಿ ಮತ್ತೆ ನಮಗೆ ಗೊತ್ತಾಗತ್ತೆ, ನಿನ್ನಲ್ಲಿ ನೀನು ಅದನ್ನ ಪರಮಾತ್ಮನನ್ನ ಕಾಣು ಅನ್ನತಕ್ಕಂಥದ್ದು ಲಿಂಗತತ್ವ, ಒಳ್ಳೆ ದಾರಿಯಲ್ಲಿ ನಡೆಯೋದು, ಜೀವನವನ್ನ ಸರಿಯಾದ ರೀತಿಯಲ್ಲಿ ಪಾಲಿಸು ಅಂತ ಹೇಳೋದು. ಹೀಗೆ ಈ ವಿಕೃತಿಯ ಸ್ಥಿತಿಯಿಂದ ಹೊರಬರಲಿಕ್ಕೆ ನಮಗೆ ಸಾಧನೆ ಉದ್ದೇಶ. ಬೆಳಿಗ್ಗೆ ಹೇಳಿದ್ರಲ್ಲ, ಅನುಸಂಧಾನಕ್ಕೆ ಏನು ಮುನ್ನ ಏನೇನು ಸಾಧನೆಗೆ ಏನೇನು ಸಲಕರಣೆಯನ್ನು ಮಾಡ್ಕೊಳ್ಬೇಕಂತ ಹೇಳಿದ್ರಲ್ಲ, ಅವನ್ನೆಲ್ಲ ನಾನು ಪಾಲಿಸ್ಬೇಕು. ಅದಕ್ಕೆಲ್ಲ ಪೂರಕವಾಗಿ ಅಷ್ಟಾವರಣಗಳು ನನಗೆ ಸಹಾಯ ಮಾಡ್ತವೆ. ಕೇವಲ ಇವು ಆಚರಣೆ ಮಾತ್ರ ಅಲ್ಲ ರೀ, ಇವು ಕ್ರಮಬದ್ಧವಾಗಿ ನನ್ನ ಅಂತರಂಗದಲ್ಲಿ ಪ್ರತಿಯೊಂದನ್ನು ನಾನು ಆಚರಿಸ್ತಾ ಬಂದೆ ಅಂತ ಹೇಳಿದ್ರೆ ನನ್ನಲ್ಲಿ ಪ್ರತಿಯೊಂದು ನನ್ನ ಭಾವನೆಗಳಿರ್ಬೋದು, ನೋಡುವ ನೋಟ ಇರ್ಬೋದು, ಮುಟ್ಟುವ ವಸ್ತು ಇರ್ಬೋದು, ಕೇಳುವ ಶಬ್ದಗಳು ಇವೆಲ್ಲವನ್ನು ಪರಿಶುದ್ಧ ಮಾಡತಕ್ಕಂಥ ಕ್ರಿಯೆ ಈ ಅಷ್ಟಾವರಣಗಳನ್ನು ನನ್ನಲ್ಲಿ ಮಾಡುತ್ತೆ. ಆಗ ಗುರುತತ್ವವನ್ನು ಆಧರಿಸಿದಾಗ ಗುರು ಒಳ್ಳೆ ದಾರಿಯಲ್ಲಿ ನಡೆಯಪ್ಪ ಅಂತೇಳಿ ಅಜ್ಞಾನವನ್ನ ದೂರ ಮಾಡಿ ಜ್ಞಾನದ ನಿಲುವನ್ನು ಕೊಡ್ತಾರೆ. ಅದನ್ನ ಒಳಗಡೆ ಒಂದು ಸಣ್ಣ ಕಿಡಿಯಾಗಿ ಬೆಂಕಿ ಅಂದ್ರೆ ಬೆಳಕನ್ನ ಕೊಡ್ತಾರೆ. ಆ ಬೆಳಕಿನಿಂದ ಏನಾಯ್ತು, ನನ್ನ ಮನಸ್ಸಿನಲ್ಲಿ ನೋಡಿ ಕತ್ಲೆ ಆಗಿರುತ್ತೆ, ಕತ್ಲೆ ಆದಾಗ ಯಾವುದೋ ಮೂಲೆಯಲ್ಲಿ ಒಂದು ಮೋಂಬತ್ತಿಯನ್ನು ಹಚ್ಚಿಟ್ರೆ ಎಲ್ಲಾ ಕಡೆನೂ ಬೆಳಕು ಬರ್ತೈತೆ. ಹಾಗೆ ಒಂದು ಸಣ್ಣ ಬೆಳಕಿನ ರೂಪದಲ್ಲಿ ಗುರು ನನ್ನ ಅಂತರಂಗದಲ್ಲಿ ಜಾಗರ ಮಾಡಿದಾಗ ನನ್ನಲ್ಲಿ ಇರತಕ್ಕಂಥ ಅವಗುಣ ಎಲ್ಲವನ್ನು ಕೂಡ ನಾನು ಕಳ್ಕೊಂಡು ನನ್ನಲ್ಲಿ ಏನೋ ಒಂದು ಬೆಳಕನ್ನ ಕಾಣ್ಲಿಕ್ಕೆ ಪ್ರಾರಂಭ ಮಾಡ್ತೇನೆ. ಅದು ಲಿಂಗತತ್ವ ನನ್ನಲ್ಲಿ ಜಾಗರ ಆಗತಕ್ಕಂಥ, ನಾನು ಒಳಮುಖವಾಗಿ ನೋಡ್ಲಿಕ್ಕೆ ಪ್ರಾರಂಭ ಮಾಡ್ತೇನೆ. ಹೌದು, ಇಷ್ಟು ದಿವಸ ಏನೋ ಮಾಡಿದ್ದೇನೆ, ಅದಲ್ಲಪ್ಪ, ಸತ್ಯದ ನಿಲುವಿನಲ್ಲಿ ಹೋಗ್ಬೇಕಂತೇಳಿ ಲಿಂಗದ ಸಾಧನೆಯನ್ನ ಆಂತರಂಗಿಕವಾಗಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೇನೆ. ಆಗ ಲಿಂಗದ ಬೆಳಕು ಪ್ರಾರಂಭದಲ್ಲಿ ಬರಂಗಿಲ್ರಿ, ಸಾಕಷ್ಟು ಸತು ದೀರ್ಘ ಕಾಲಂ ಅಂತಾರಲ್ಲ, 1-2 ದಿವಸ ಅಲ್ಲ, ಜೀವನದ ಪರ್ಯಂತ ಇದನ್ನ ಸದಾ ಕಾಲ ನಾನು ಮಾಡ್ತಾ ಹೋದ್ರೆ ಆ ಲಿಂಗ ಬೆಳಕನ್ನ ನನ್ನ ಅಂತರಂಗದಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಆಗತ್ತೆ. ಇನ್ನ ನಾನು ಅನ್ನತಕ್ಕಂಥದ್ದು ಈ ಭಾವ ಗಾಢವಾಗಿ ಬೆಳೆದ್ಬಿಟ್ಟಿರುತ್ತೆ ನಮ್ಮಲ್ಲಿ. ಒಬ್ಬರು ಮಾತು ಕೇಳೋ ನಿರ್ಲಕ್ಷ್ಯ ಮಾಡೋದು, ಅವ್ರ ಮಾತುಗಳನ್ನ ಅವ್ರೇನ್ ಹೇಳ್ತಾರೆ ಬಿಡೋ, ಯಾವಾಗಲೂ ಇದನ್ನೇ ಹೇಳ್ತಾರೆ, ಇವರು ತಲೆ ತಿಂತಾರೆ, ಹಂಗೆಲ್ಲ ಮಾತಾಡ್ತೀವಿ. ಅದು ನನ್ನಲ್ಲಿ ಇರತಕ್ಕಂಥ ಅಹಂಕಾರವನ್ನು ವ್ಯಕ್ತಪಡಿಸ್ದಂಗೆ. ಹೀಗೆ ಪ್ರತಿಯೊಂದು ಕೂಡ ಅದೇನ್ ಮಾಡ್ತೀನಿ, ನನ್ನ
ಪಾದೋದಕದ ತತ್ವ ಇರ್ಬೋದು, ಇವೆಲ್ಲವೂ ಕೂಡ ನನಗೆ ಪೂರಕವಾಗಿ ಕೆಲಸ ಮಾಡ್ತವೆ. ಕೊನೆಗೆ ಈ ಒಂದು ಬದುಕಿನಲ್ಲಿ ಸಮಸ್ಥಿತಿಯಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ನನಗೆ ಪಾದೋದಕ ತತ್ವ, ಜಲತತ್ವ ಏನು ಹೇಳಿದ್ನಲ್ಲ ಅದು ಹೊಂದ್ಕೊಂಡು ಹೋಗ್ಲಿಕ್ಕೆ ನನಗೆ ಮಾಡುತ್ತೆ. ಪ್ರಸಾದದಲ್ಲಿ ಇಷ್ಟ ಅನಿಷ್ಟ ಎಂಬ ಏನೂ ಇಲ್ಲ. ಏನು ಬರುತ್ತೆ ಅದನ್ನ ಪ್ರಸಾದವಾಗಿ ಸ್ವೀಕಾರ ಮಾಡತಕ್ಕಂಥದ್ದು. ಅಲ್ಲಿ ನನ್ನ ಭಾವನೆ ಕುಚಿತ್ತಗಳೆಲ್ಲವೂ ಕೂಡ ಅಲ್ಲಿ ಕರಗೋಗುತ್ತೆ ಅಂತ ಹೇಳ್ತಾರೆ. ಇನ್ನ ಪ್ರಾಣದ ಅಸ್ಥಿರತೆ ಮತ್ತೆ ಭಾವದ ಅರಿವಿಗಾಗಿ ಶಾಂತ, ಇದನ್ನ ಮಂತ್ರ ಅಂದ್ರೆ ವಿಭೂತಿ ಇರ್ಬೋದು, ವಿಭೂತಿ ಮಂತ್ರ ಎರಡನ್ನೂ ಕೂಡ. ವಿಭೂತಿಯಲ್ಲಿ ನನ್ನಲ್ಲಿರತಕ್ಕಂಥ ಕೆಟ್ಟ ಕೆಟ್ಟ ಭಾವನೆಗಳೇನಿದೆಯಲ್ಲ ಅದನ್ನೆಲ್ಲ ಪಕ್ಕಕ್ಕೆ ಸರಿಸಿ ನಾನೇನ್ ಮಾಡಬೇಕು, ಏಕಾಗ್ರತೆಯಿಂದ ನನ್ನಲ್ಲಿರತಕ್ಕಂಥ ಅವಗುಣಗಳನ್ನು ಭಸ್ಮೀಕರಿಸಿ ಆ ಮಂತ್ರದ ಅನುಸಂಧಾನ ಮಾಡಿದಾಗ ಆ ಪ್ರಸಾದ ತತ್ವ ಇರ್ಬೋದು, ಮಂತ್ರ, ರುದ್ರಾಕ್ಷಿ ಇವೆಲ್ಲವೂ ಕೂಡ ಒಟ್ಟಿಗೆ ನನ್ನ ಒಳಗಡೆ ಸೇರಿ ಅಷ್ಟಾವರಣಗಳು ನನ್ನಲ್ಲಿ ಹೊರಗಿನ ಕ್ರಿಯೆಗಳ ಜೊತೆಗೆ ಒಳಗಡೆನೂ ಕೂಡ ಹಂತ ಹಂತವಾಗಿ ಸ್ವಲ್ಪ ಸ್ವಲ್ಪ. ಈಗ ಪ್ರಾರಂಭದಲ್ಲಿ ಭಕ್ತನಾಗಿರ್ತಾನೆ, ಕರೆಕ್ಟು. ಭಕ್ತ ಮಾಡ್ತಿರೋದು ಸ್ವಲ್ಪ ಮನಸ್ಸಿಗೆ ನಾಟಿತು ಅಂತ ಹೇಳಿದ್ರೆ ಇನ್ನು ದೀರ್ಘವಾಗಿ ಕೂತ್ಕೊಳ್ತಾನೆ. ಹಾಗೆ ಈ ಅಷ್ಟಾವರಣಗಳು ಅವನಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಆಗುತ್ತೆ. ಈ ಪಾದೋದಕ ತತ್ವ ಸಮತೋಲನೆ, ಎಲ್ಲವನ್ನು ಸರಿಯಾದ ಸಮಾನತ ಮನೋಭಾವದಿಂದ ಕಾಣತಕ್ಕಂಥ ಒಂದು ಸ್ಥಿತಿಯನ್ನು ಕೂಡ ಇದರ ಆಚರಣೆಯಿಂದ ನಮಗೆ ದೀರ್ಘ. ಹೀಗೆ ಅಷ್ಟಾವರಣಗಳು ಎಲ್ಲವೂ ಕೂಡ ಹೊರಗಿನ ಕ್ರಿಯೆಗಳ ಜೊತೆಗೆ ಒಳಗಡೆ ಕೂಡ ನನಗೆ ಪರಿಣಾಮ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಇದರಲ್ಲಿ ಕೆಲವೊಂದು ಪ್ರಭೇದಗಳಿದಾವೆ. ಪ್ರಭೇದ ಅಂದ್ರೆ ವಿಂಗಡಣೆ ಮಾಡಿರ್ತಕ್ಕಂಥದ್ದು. ಕ್ರಿಯಾಷ್ಟಾವರಣ ಇವೇ ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದವೇ. ಯಾವ್ಯಾವ ಏನೆಲ್ಲ ಕೆಲಸ ಮಾಡ್ತವೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಕ್ರಿಯಾಷ್ಟಾವರಣ, ಜ್ಞಾನ ಅಷ್ಟಾವರಣ, ಮಹಾಜ್ಞಾನ ಅಷ್ಟಾವರಣ, ಬ್ರಹ್ಮಾಂಡ ಅಷ್ಟಾವರಣ ಅಂತ. ಕ್ರಿಯಾಜ್ಞಾನ ಅಷ್ಟಾವರಣ, ಈಗ ಗುರುವಿನಿಂದ, ಒಳ್ಳೆ ಗುರುವಿನ ಮೂಲಕ ನಾನು ದೀಕ್ಷೆಯನ್ನು ಪಡ್ಕೊಂಡೆ. ನನಗೆ ಗುರು ಹೇಳಿದ ಪ್ರತಿಯೊಂದು ಮಾತು ಕೂಡ ನನ್ನ ಮನಸ್ಸಿಗೆ ನಾಟೈತಿ. ಅದರ ಪ್ರಕಾರವೇ ನಾನು ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಏನಾಯ್ತು, ಅವಾಗ ಏನಾಯ್ತು, ನನಗೆ ಇನ್ನೂ ಪೂರ್ತಿ ಗೊತ್ತಿಲ್ಲ. ಅವ್ರು ಹೇಳಿದ್ರು ನಾನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ. ಏನು, ಎದ್ದು ನೀನು ಎಲ್ಲ ಶೌಚಾಚಾರವನ್ನು ಮುಗಿಸಿ ನೀನು ಪೂಜೆ ಕೂತ್ಕೊಳ್ಬೇಕು, ಮಾಡಿದೆ. ಲಿಂಗವನ್ನ ನಿರೀಕ್ಷಣೆ ಮಾಡಬೇಕು, ಮಜ್ಜನ ಕೆರಿಬೇಕು, ಮಾಡಿದೆ. ವಿಭೂತಿ ಧಾರಣೆ ಮಾಡಬೇಕು, ರುದ್ರಾಕ್ಷಿ ಆರತಿ ಬೆಳಗಬೇಕು, ಎಡೆ ಎಲ್ಲನೂ ಮಾಡಿದೆ. ಇದೇನಂತ ಹೇಳಿದ್ರೆ ಜಪ, ಸೇವೆ ಎಲ್ಲವೂ ಕೂಡ ಗುರು ಹೇಳ್ದಂಗೆ. ಗುರು ಹೇಳಿರತಕ್ಕಂಥ ಪ್ರತಿಯೊಂದು ಕ್ರಿಯೆಗಳ, ಪ್ರತಿಯೊಂದು ಕೆಲಸವನ್ನು, ಪ್ರತಿಯೊಂದು ಮಾತುಗಳನ್ನು ಕೂಡ ವಿಶ್ವಾಸದಿಂದ ನಂಬಿ ಕ್ರಿಯಾತ್ಮಕವಾಗಿ ಮಾಡ್ತಾನೆ. ಕ್ರಿಯೆಗೆ ಸಂಬಂಧಪಟ್ಟಿರುತ್ತಷ್ಟೇ. ಮಾಡಬೇಕು ಅಷ್ಟೇ, ಮನಸ್ಸಿಂದ ಮಾಡಿರೋದಿಲ್ಲ. ಇದು ಕ್ರಿಯಾಷ್ಟಾವರಣ. ಗುರು ಲಿಂಗ ಜಂಗಮ ಎಲ್ಲವೂ ಕೂಡ ಕ್ರಿಯಾಷ್ಟಾವರಣ. ಗುರುತತ್ವ ಸಾಧಕನಿಗೆ ಗುರು ದೀಕ್ಷೆಯನ್ನು ಪಡ್ಕೊಂಡ ನಂತರ ಮಾರ್ಗದರ್ಶನ ಹೇಳಿದ ಗುರುವಾಕ್ಯವೇ ಅವನಿಗೆ ಪ್ರಮುಖ. ಅವ್ರು ಹೇಳಿದ್ರಪ್ಪ ನಾನು ಹಂಗೆ ಮಾಡಬೇಕು, ಇಷ್ಟೊತ್ತಿಗೆ ಎದ್ದೇಳು ಅಂತಂದ್ರೆ ಅಷ್ಟೊತ್ತಿಗೆ ಎದ್ದೇಳ್ಬೇಕು. ಲಿಂಗವನ್ನ ನಿರೀಕ್ಷಣೆ ಮಾಡ್ತಾನೆ ಅಷ್ಟೇ. ಅದರಿಂದ ಏನು ಸಿಗುತ್ತೆ ಏನು ನೋಡಕ್ ಹೋಗಲ್ಲ. ಆಮೇಲೆ ಜಂಗಮ ಎಲ್ಲ ಸಮಾನವಾಗಿ ನೋಡಿ ಅಂತ ಹೇಳಿದರೆ ಸಮಾನವಾಗಿ ನೋಡುವಂಥದ್ದು. ಈ ರೀತಿಯ ಕ್ರಿಯೆಗಳನ್ನ ಮಾಡಿಕೊಂಡು ಜಪ, ಸೇವೆ, ಗುರುವಿನ ಸೇವೆ ಮಾಡಕ್ ಶುರು ಮಾಡ್ತಾನ ಅವನು. ಗುರುವಿನ ಮಾತುಗಳಲ್ಲಿ ಅವನು ಒಂದು ಏಕಾಗ್ರತೆಯಿಂದ ಗುರುವಿನ ಸೇವೆ ಮಾಡ್ತಿರ್ತಾನಲ್ಲ, ಗುರುವಿನಲ್ಲಿ ಅವನಿಗೆ ಭಕ್ತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಗುರುವಿನ ಸೇವೆ ಮಾಡ್ತಾನೆ, ಇದರಿಂದನೇ ಆಗೋಯ್ತು ಎಲ್ಲನು ಅಂತ ತಿಳ್ಕೊಳ್ತಾನೆ. ಕ್ರಿಯಾತ್ಮಕಕ್ಕೆ ಮಾತ್ರ ಸೀಮಿತವಾಗಿರತಕ್ಕಂಥ ಕೆಲಸವನ್ನ ಮಾಡಿದ್ದು ಕ್ರಿಯಾಷ್ಟಾವರಣಗಳು. ಇಲ್ಲಿ ಅಂದ್ರೆ ಹೊರನೋಟಕ್ಕಷ್ಟೇ ಮಾಡ್ತಾನ ಅವನು. ಇದು ನಂತರದಲ್ಲಿ ಮಾಡ್ತಾ ಏನಾಗುತ್ತೆ, ಒಳಗಡೆ ಇಷ್ಟೇ ಅಲ್ಲಪ್ಪ, ಒಳಗಡೆ ಏನೋ ಇದೆ ಅಂತ ಬಂದಾಗ ಜ್ಞಾನ ಅಷ್ಟಾವರಣಗಳು ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ. ಮತ್ತೆ ಇಲ್ಲೂ ಕೂಡ ಜ್ಞಾನ ಅಷ್ಟಾವರಣಕ್ಕೆ ಬಂದಾಗ ನಾನು ಏನ್ ಮಾಡ್ತಿದ್ದೇನೆ, ಅವ್ರು ಹೇಳಿದ್ರು 5 ಗಂಟೆಗೆ ಎದ್ದು ಪೂಜೆ ಮಾಡಿದ್ರು, ಪೂಜೆ ಮಾಡ್ತಿದ್ದೀನಿ, ಏನಾಗ್ತಾ ಇದೆ ನನ್ನಲ್ಲಿ, ಏನಾನ ಪರಿಣಾಮ ಆಗ್ತಾ ಇದೆಯಾ ಅನ್ನೋ ಭಾವ ಅವನ ಅಂತರಂಗಕ್ಕೆ ಬಂದಾಗ, ಇಲ್ಲ ಇನ್ನು ಜಪ ಮಾಡಬೇಕು, ನಾನು ಇನ್ನೂ ಇವತ್ತು 5 ನಿಮಿಷ ಜಾಸ್ತಿ ನಾನು ನಿರೀಕ್ಷಣೆ ಮಾಡಿದೆ, ನಾಳೆ 10 ನಿಮಿಷ ಮಾಡಬೇಕು, ಇವತ್ತು 5 ಗಂಟೆಗೆ ಎದ್ದೆ, ನಾಳೆ 4:15 ಹೇಳ್ಬೇಕು, ಏನೇ ಕೆಲಸ ಇರಲಿ ಮಾಡ್ಬೇಕನ್ನೋ ಭಾವ ಸ್ವಲ್ಪ ಸ್ವಲ್ಪ ಜ್ಞಾನದ ಮೂಲಕ ಇವನ ಒಳಗಡೆ ಪ್ರಾರಂಭ ಆಗುತ್ತೆ. ಅದು ಜ್ಞಾನದ ಅಷ್ಟಾವರಣ. ಗುರು ತತ್ವ ಹೊರಗಿನ ವ್ಯಕ್ತಿಯಾಗಿ ಕಾಣೋದಿಲ್ಲ, ನನ್ನೊಳಗಡೆ ಏನೋ ಕಾಣ್ತಾ ಇದೆಯಪ್ಪ, ಏನೋ ಒಂದು ಹೊಸ ಅನುಭವ ಆಗ್ತಾ ಇದೆ ನನಗೆ, ಗುರುವೇ ಇರಬೇಕು ನನಗಿಲ್ಲಿ ಪ್ರಾರಂಭ ಮಾಡ್ತಿರೋದು. ನನ್ನ ಒಳಗಡೆ ಅಂತರಂಗದಲ್ಲಿ ಚೈತನ್ಯ ಇದೆ. ಲಿಂಗತತ್ವ ಕೇವಲ ಪೂಜೆಯ ವಸ್ತು ಆಗಿರೋದಿಲ್ಲ, ಇದು ಏನೋ ಒಂದು ಶಿವ ಚೈತನ್ಯ ನನ್ನೊಳಗಡೆ ಏನೋ ಒಂದು ವಿಶೇಷ ಅನುಭವ ಕೊಡ್ತಾ ಇದೆಯಲ್ಲ ಅನ್ನೋ ಭಾವ ಬರುತ್ತೆ. ಜಂಗಮ ವ್ಯಕ್ತಿ ರೂಪವಾಗಿ ನೋಡೋದಿಲ್ಲ, ಅವರು ಏನು ಮಾಡ್ತಾರೆ, ಇದು ಶಿವತತ್ವದ ಪ್ರತಿರೂಪವೇ ಇದ್ದಾರೆ. ಜಂಗಮ ಅಂತ ಹೇಳಿದ್ರೆ ಸಾಕ್ಷಾತ್ ಅಂದ್ರೆ ಅವ್ರು ಹೇಳಿದ ಮಾತಲ್ಲಿ ಇಷ್ಟು ನನಗೆ ನಂಬಿಕೆ ಇರುತ್ತೆ, ಕಾಕತಾಳೀಯವಾಗಿ ಕ್ಲಿಕ್ ಆಗುತ್ತೆ ಅಂತ ಇಟ್ಕೊಡ್ರಿ. ಅವಾಗ ನಮ್ಗೆ ಅವ್ರ ಹತ್ರ ನಂಬಿಕೆ ಜಾಸ್ತಿ ಬರುತ್ತೆ, ಹೌದಲ್ಲ? ಹಾಗೆ ಜಂಗಮ ತತ್ವವನ್ನು ನಾನು ಯೋಚನೆ ಮಾಡ್ತೀನಿ. ಪಾದೋದಕ ತತ್ವ ಹೊರಗಿನ ಸೇವನೆಯಲ್ಲ, ನನ್ನಲ್ಲಿ ಬೆಳೆಯತಕ್ಕಂಥ ಅಹಂಕಾರ ನಿರಸನ ಮಾಡತಕ್ಕಂಥದ್ದು ಪಾದೋದಕ ತತ್ವ ಅನ್ನೋದು ನನಗೆ ಅರ್ಥ ಆಗುತ್ತೆ.
ಪ್ರಸಾದ ಬರೀ ಕೇವಲ ಹೊಟ್ಟೆಗೆ ಸ್ವೀಕಾರ ಮಾಡುವಂಥದ್ದಲ್ಲ. ಒಂದು ಒಳ್ಳೆಯ ಪುಸ್ತಕಗಳನ್ನು ಓದಿರ್ಬೋದು, ಒಂದು ಒಳ್ಳೆಯ ಹಾಡನ್ನು ಕೇಳಿರೋದಿರ್ಬೋದು, ಒಳ್ಳೆ ಶರಣರ ಸಂಘವನ್ನು ಮಾಡೋದಿರ್ಬೋದು. ಇದರಿಂದೆಲ್ಲ ಏನು ಮನಸ್ಥಿತಿ ಏನೋ ಏನೋ ಅಂತ ನೋಡ್ತೀವಿ. ತುಂಬಾ ಆತ್ಮೀಯವಾಗಿದ್ರೆ ನಮ್ಗೆ ಏನೋ ಕಷ್ಟ ಬರುತ್ತೆ ಅಂತ ಇಟ್ಕೊಡ್ರಿ. ಯಾರ ಹತ್ರ ಆದ್ರೂ ಏನಾದ್ರೂ ಹೇಳ್ಬೇಕಂತ ಹೇಳಿದ್ರೆ, ಯಾರು ತುಂಬಾ ಆತ್ಮೀಯತೆ ಇರೋರ ಹತ್ರ ಮನಸ್ಸಿನ ಭಾವನೆಗಳನ್ನು ಹೇಳ್ಕೊಡ್ತೀವಿ, ಎಲ್ಲರ ಹತ್ರ ಹೇಳಕ್ ಹೋಗಲ್ಲ. ಹೌದಾ? ಅದು ಏನು ಆ ಕ್ಷಣದಲ್ಲಿ ಅವ್ರಿಗೆ ಹೇಳ್ಬೇಕಂತ ಅನ್ಸಿದ್ರೆ ಮಾತ್ರ, ಇಲ್ದ್ರೆ ಹೇಳೋದಿಲ್ಲ ನಾವು. ಆಗ ಹೇಳಿದಾಗ ಏನಾಗುತ್ತೆ, ಏನೋ ಸ್ವಲ್ಪ ಹಗುರಾಗಿ, ಏನು ನೋಡ್ರಿ ಬಹಳ ಕಷ್ಟ ಆಯ್ತು, ನಿಮ್ಮ ಹತ್ರ ಹೇಳ್ಕೊಂಡೆ ಏನೋ ಹಗುರ ಆಯ್ತು ಅಂತ ನಾವು ಮಾತಾಡ್ತೀವಿ. ಹಾಗೆ ಇಲ್ಲಿ ಇದೆಲ್ಲವನ್ನು ಕೂಡ ತಿಳ್ಕೊಂಡು ನಡೆಯುವಂಥದ್ದು ಅದು ಪಾದೋದಕ ಸಮಾನತೆಯಿಂದ ಕಾಣತಕ್ಕಂಥದ್ದು. ಇನ್ನು ವಿಭೂತಿ ನಶ್ವರತೆ ಇಲ್ಲಪ್ಪ. ಏನ್ ಹೇಳ್ತಾರೆ, ಏನು ಒಂದು ದಿನ ಬದುಕಿದಡೆ ಸಾಲದೆ, ಅದ ಬೇಕಾಗಿಲ್ಲ, ಬೇಕಾದಷ್ಟು ದಿವಸ. ಈಗ ನೋಡ್ರಿ ವಯಸ್ಸಾಗೋಯ್ತು, ಈಗ ಏನ್ ಮಾಡೋದೈತಿ, ಇಷ್ಟು ದಿವಸನೇ ಕಳ ಬಂದಿದ್ದೀವಿ, ಇನ್ನು 2 ದಿವಸ ಹೆಂಗೋ ಓದ್ಲಾಗತ್ ಬಿಡಿ, ಬೇಡ, ಇವಾಗ ಜಾಗ್ರತೆ ಆಗ್ರಿ, ಈಗನೂ ಮಾಡ್ರಿ. ಈಗಲೇ ಮಾಡಿದ್ರೆ ಪ್ರತಿಫಲ, ಅದಕ್ಕೆ ಆ ಪ್ರತಿಫಲವನ್ನು ಅಪೇಕ್ಷಿಸಿದ ರೀತಿಯಲ್ಲಿ ಸಾಧನೆಯನ್ನ ಮಾಡಿ ಪರಿಪೂರ್ಣತ್ವದಲ್ಲಿ ನಾವು ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನು ಕೂಡ ಅಲ್ಲಿ ಹೇಳ್ತಾರೆ. ರುದ್ರಾಕ್ಷಿ ಹೊರಗಿನ ಧಾರಣೆಯಲ್ಲ, ನನ್ನಲ್ಲಿ ಸದಾಕಾಲ ಕಣ್ಣಿನಲ್ಲಿ ಆ ದಿವ್ಯ ದೃಷ್ಟಿ ಇರಬೇಕು ಸದಾಕಾಲ ನನ್ನೊಳಗಡೆ. ನಾನು ಲಿಂಗ ಪೂಜೆಯನ್ನ ಮಾಡಿ ಏನು ಈಚೆ ಬರ್ತೀನಲ್ಲ, ಎಲ್ಲರಲ್ಲಿಯೂ ಕೂಡ ಕಣ್ಣವರೆಲ್ಲರೂ ಕೂಡ ನನಗೆ ಲಿಂಗ ಸ್ವರೂಪಿಯಾಗಲೇ ಕಾಣಬೇಕು. ನನಗೆ ಆ ರೀತಿಯ ಸ್ವಲ್ಪ ಈ ರೀತಿಯ ಜ್ಞಾನ ಸ್ವಲ್ಪ ಅವನ ಅಂತರಂಗಕ್ಕೆ, ಇದಕ್ಕೆ ಜ್ಞಾನ ಅಷ್ಟಾವರಣ. ಈ ಹಂತದಲ್ಲಿ ಅವನ ಮನಸ್ಸು ಇರ್ಬೋದು, ಬುದ್ಧಿ ಇರ್ಬೋದು, ಎಲ್ಲವೂ ಕೂಡ ಸ್ವಲ್ಪ ಮಟ್ಟಿಗೆ ಅನುಭವದ ರೂಪದಲ್ಲಿ ಅವನ ಅಂತರಂಗಕ್ಕೆ ಅರಿವಾಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಇನ್ನ ಮಹಾಜ್ಞಾನ ಅಷ್ಟಾವರಣ. ಮಹಾಜ್ಞಾನ ಅಷ್ಟಾವರಣದಲ್ಲಿ ಎಲ್ಲ ಕೆಲಸ ಮಾಡೋದೇ ಇವೆ. ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ ಮಂತ್ರ ಇವೇನೆ. ಇದೆಲ್ಲ ಮೀರಿ ಪ್ರಾರಂಭದಲ್ಲಿ ಕ್ರಿಯಾತ್ಮಕವಾಗಿ ಮಾಡಿದ ಜ್ಞಾನಾಷ್ಟಾವರಣದಲ್ಲಿ ಜ್ಞಾನದ ಜೊತೆಗೆ ಕ್ರಿಯೆ ಮಾಡ್ತಾನೆ. ಅಂದ್ರೆ ವಿಚಾರದೊಂದಿಗಿನ ಆಚರಣೆ ಮಾಡ್ತಾನೆ. ಮಾಡಿದಾಗ ಇಲ್ಲಿ ಮಹಾಜ್ಞಾನ ಅಷ್ಟಾವರಣದಲ್ಲಿ ಏನೋ ನಡೀತಾ ಇದೆಯಲ್ಲ, ಇದೇನಿದು, ಪ್ರಕೃತಿಯಲ್ಲಿ ಅದೇ ಇದೆ, ನನ್ನಲ್ಲೂ ಅದೇ ಇದೆ, ಈ ಭಾವ ಅವನಿಗೆ ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಗುರು ಹೊರಗಿನ ವ್ಯಕ್ತಿ ಅಲ್ಲಪ್ಪ, ನನ್ನೊಳಗಡೆ ಇರತಕ್ಕಂಥ ಜ್ಞಾನ ಸ್ವರೂಪವಾಗಿ ಗುರು ನನ್ನಲ್ಲಿ ಬೆಳಗ್ತಾ ಇದ್ದಾನೆ. ಇದೇ ಅರಿವೇ ಗುರು ಇರಬೇಕು. ಪ್ರವಚನದಲ್ಲಿ, ಸ್ವಾಧ್ಯಾಯದಲ್ಲಿ, ಸ್ವಾನುಭವದಲ್ಲಿ ಹೇಳ್ತಿದ್ರಲ್ಲ, ಇದೇ ಇರ್ಬೇಕಲ್ವಾ ಅರಿವು ಅಂದ್ರೆ, ಈ ತರ ಜಾಗ್ರ ಆಗುತ್ತೆ. ಆಮೇಲೆ ಲಿಂಗ ಪೂಜೆ ವಸ್ತು ಆಗಿರೋದಿಲ್ಲ, ಅವನಿಗೆ ಆತ್ಮದಲ್ಲಿ ಒಳಗಡೆ ಅವನಿಗೆ ಒಂದು ವಿಶೇಷ ಅನುಭವವನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ನೋಡೋನು ಕಾಣೋದು ಎಲ್ಲ ಅದರ ಸ್ವರೂಪವೇ ಇದೆ ಅನ್ನೋ ಭಾವ ಬರುತ್ತೆ. ಆ ಜಂಗಮ ತತ್ವ ಎಲ್ಲ ಜೀವಗಳಲ್ಲಿಯೂ ಕೂಡ ಶಿವತತ್ವ ಇರೋದನ್ನ ಅವನು ಅರ್ಥೈಸ್ಕೊಳ್ತಾನೆ. ಎಲ್ಲವೂ ಕೂಡ ಶಿವಸ್ವರೂಪವೇ ಇದೆ. ಅಲ್ಲ, ಆ ಹಕ್ಕಿಗಳಲ್ಲಿ ಒಂದು ಬೆಳಗ್ಗೆ ಹಕ್ಕಿಯಲ್ಲಿ ಕೇಳಿಸ್ಕೊತಿತ್ತು ಪ್ರವಚನವನ್ನ, ಬೆಳಗ್ಗೆ ಮಾತಾಡ್ತಿದ್ದನ್ನೆಲ್ಲ ತುಂಬಾ ಚಂದ. ಆ ಕಡೆ ತಿರುಗ್ತಿತ್ತು, ಈ ಕಡೆ ತಿರುಗ್ತಿತ್ತು, ಇಲ್ಲಿ ಕೇಳ್ತಿತ್ತು. ಅಂದ್ರೆ ಇವೆಲ್ಲವೂ ಕೇಳ್ತಿಲ್ಲೇನು? ಇವೆಲ್ಲ ಆಗಿನ ಕಾಲದಲ್ಲಿ ಇರ್ಲಿಲ್ವಾ? ಕೇಳ್ತಾರೆ. ಅವ್ರ ಚೈತನ್ಯಲ್ಲಿ ಇರೋದ್ರಿಂದ ನಮಗೊಂಚೂರು ಇಷ್ಟು ಮಾತಾಡಕ್ ಬರ್ತೈತೆ, ಇದ್ರ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಲ್ಲಿ ಹೇಳ್ತಾರೆ, ಈ ಲಿಂಗನೂ ಕೂಡ ಜಂಗಮ ತತ್ವ ಕೂಡ ಎಲ್ಲರಲ್ಲಿಯೂ ಕೂಡ ಚಲನಾತ್ಮಕವಾಗಿರತಕ್ಕಂಥದ್ದು, ಜಂಗಮಶೀಲವಾಗಿ ಚಲನೆ ಆಗಿರತಕ್ಕಂಥದ್ದು ಆ ಜಂಗಮ ತತ್ವವೇ ಇದೆ ಅಂತ ಸ್ವಲ್ಪ ಅರ್ಥ ಆಗತ್ತೆ. ಪಾದೋದಕ ಒಂದು ಅಹಂಕಾರವನ್ನು ನಿರಸನ ಮಾಡ್ಕೊಳ್ಳೋದಲ್ಲ, ಇದು ನನ್ನಲ್ಲಿ ಪರಿಪೂರ್ಣವಾಗಿ ಅಹಂಕಾರವನ್ನು ಕಳ್ಕೊಳ್ಬೇಕು ಅನ್ನೋ ಭಾವ ಮಹಾಜ್ಞಾನ ಅಷ್ಟಾವರಣದಲ್ಲಿ ಅವನ ಅರಿವಿಗೆ ಬರ್ತೈತೆ. ನಾನು ಅನ್ನತ್ತಾಗ ನಾನಲ್ಲಪ್ಪ, ಪರಮಾತ್ಮ ಕೊಟ್ಟಿದ್ದು. ನಾನು ಯಾರೋ ಕೊಟ್ಟರು ದಾಸೋಹ ಮಾಡೋದು ಅಂತ ಹೇಳಿದ್ರೆ ಅವನೇನು ಅನ್ಕೋತಾನೆ, ನನ್ನ ತ್ರಿತ್ತು ಕೊಡ್ತು ಅಲ್ಲ, ಏನೋ ಪರಮಾತ್ಮ ಕೊಟ್ಟಿದ್ದು ನನಗೆ 2 ಕಾಸಪ್ಪ, ನಾನು ನಿನಗೆ ಕೊಡ್ತಿದ್ದೀನಿ, ಅದು ಸದುಪಯೋಗ ಆಗುತ್ತಲ್ಲ. ನಿನ್ನ ಮಗ ಓದಲಿಕ್ಕೆ ಈಗೆಲ್ಲ ರಿಸಲ್ಟ್ ಬಂತು, ಎಷ್ಟೋ ಜನ ಮಕ್ಕಳಿಗೆಲ್ಲ ಕಷ್ಟ ಇರುತ್ತಲ್ಲ, ಅದಕ್ಕೆ ನಾನು ಸಹಾಯ ಮಾಡಿದೆ ಅನ್ನೋ ಭಾವವೂ ಇರಲಾರದಂಥ ರೀತಿಯಲ್ಲಿ ಅವರು ಕೊಡ್ತಾರೆ. ಈ ಭಾವ ಬರುತ್ತೆ. ಪ್ರಸಾದ ಕೇವಲ ಸ್ವೀಕಾರವಲ್ಲ, ಅದು ಸಮತ್ವದ ಸ್ಥಿತಿ. ಏನು ಸಿಕ್ಕಿದ್ರು ಅದು ಕಷ್ಟ, ಸುಖ, ನೋವು, ನಲಿವು ಏನಾದ್ರೂ ಇರ್ಲಿ, ಅಪ್ಪ ನೀನು ಕೊಟ್ಟಿದ್ದು ನನಗೆ, ಇದನ್ನೆಲ್ಲ ಜೇಡಿಸ್ಲಿಕ್ಕೆ ಇದನ್ನೆಲ್ಲ ಎದುರಿಸ್ಲಿಕ್ಕೆ ನನಗೆ ಶಕ್ತಿಯನ್ನು ಕೊಡು ಅಂತ ಕೇಳ್ಬೋದು ಅಷ್ಟೇ. ಇದನ್ನ ಈ ರೀತಿಯ ಮನೋಭಾವ ಆಗ ಬರುತ್ತೆ. ಆಮೇಲೆ ವಿಭೂತಿ ಈ ಕ್ಷಣಿಕ ಜೀವನದಲ್ಲಿ ಹೊರಗಿನ ವ್ಯಕ್ತಿಗಳ ಜೊತೆ, ಅಂದ್ರೆ ಹೊರಗೆ ನಶ್ವರ ಜೀವನವನ್ನು ಹೊರಗೆ ತೋರಿಸಲಾರದಂತೀರಿ. ಇವತ್ತಿದೆಯಲ್ಲ, ಮುಂದಿನ ಕ್ಷಣ ಗೊತ್ತಿಲ್ಲ, ಈ ಕ್ಷಣ ನಿನ್ನ ಸಮನ್ವಯ ಮಾಡ್ತೇನೆ. ಬೆಳಿಗ್ಗೆ ನನ್ನ ಎಪ್ಪರಿಸದಲ್ಲಪ್ಪ, ನನಗೆ ಎಚ್ಚರಿಕೆಯನ್ನು ನೀನು ಕೊಟ್ಟಲ್ಲ, ಅದಕ್ಕೆ ಈ ಕ್ಷಣ ನಿನ್ನದು, ಈ ಕ್ಷಣ ನೀನು ನನಗೆ ಕೊಟ್ಟಂತ ಭಿಕ್ಷೆ ಅಂತ ತಿಳ್ಕೊಂಡು ಪರಮಾತ್ಮನಿಗೆ ಶರಣಾಗತ್ತ ಮನೋಭಾವದಿಂದ ಇರತಕ್ಕಂಥದ್ದು. ಇನ್ನು ಮಂತ್ರ ಬರೀ ಶಬ್ದ ಜಪ ಅಲ್ಲ, ನನ್ನ ಉಸಿರು. ಅದು ಇತ್ತೀಚೆಗೆ ಅರ್ಥ ಆಗ್ತಾ ಇದ್ದಾರೆ. ಇತ್ತೀಚೆಗೆ ಆ ಮೂಲ ಚೈತನ್ಯ ಏನು ಪ್ರಪ್ರಥಮವಾಗಿ ನೆನಹು ಮಾತ್ರದಿಂದ ಹೊರಹೊಮ್ಮತಲ್ಲ, ನಾದ ಏನು ಬಂತಲ್ಲ, ನಾದ ಶಬ್ದದಲ್ಲಿ ಇದೆಯಲ್ಲ, ಪಿಂಡದೊಳಗೆ ಪ್ರಾಣವಿರ್ಪುದನ 6 ಅರಿಯರಲ್ಲದೆ, ಪಿಂಡದೊಳಗೆ ಶಬ್ದವಿರ್ಪುದು ಏನ್ ಹೇಳ್ತಾರೆ, ಶಬ್ದದಲ್ಲಿ ಶಿವನಿರ್ಪುದನ 6 ಅರಿಯರಲ್ಲದೆ ಅಂತ ಏನು ಷಣ್ಮುಖ ಶಿವಯೋಗಗಳು ಬರುತ್ತಲ್ಲ, ಹಂಗೆ ಆ ಶಬ್ದವೇ ನನ್ನಲ್ಲಿ ಉಸಿರಾಗಿದೆ ಅಂತ ನನಗೆ ಇತ್ತೀಚೆಗೆ ಹಂಗೆ ಅನ್ನಿಸ್ತಿದೆ. ಆ ಶಬ್ದವೇ ನನ್ನಲ್ಲಿ ಉಸಿರಾಗಿರತಕ್ಕಂಥದ್ದು. ಅದಕ್ಕೆ ಆ ಪರಮಾತ್ಮನನ್ನ ಸದಾಕಾಲ ಉಸಿರಲ್ಲಿ ನಾವೆಲ್ಲ ಪರಮಾತ್ಮನ ನಾಮಸ್ಮರಣೆಯನ್ನ ಜೋಡಿಸ್ಕೊಳ್ಬೇಕು. ಇದು
ವಿಶೇಷವಾಗಿ ಅಂತ ಅನಿಸುತ್ತೆ ನನಗೆ. ಈ ಸ್ಥಿತಿಯಲ್ಲಿ ಸಾಧಕನಿಗೆ ಏನನ್ಸುತ್ತೆ, ಅಲ್ಲಿ ಎಲ್ಲವೂ ಕೂಡ ಅವನಲ್ಲಿ ಏನು ನಡೀತಿದೆಯಲ್ಲ ಹೊರಗಡೆನೂ ಅದೇ ನಡೀತಾ ಇದೆ. ಏನಿದು ವಿಚಿತ್ರ ಹೇಳ್ಕೊತಾನಾಗ, ಇದು ಬೃಹದಾಕಾರವಾಗಿರ್ತಕ್ಕಂಥ ಈ ಬ್ರಹ್ಮಾಂಡ, ವಿಸ್ತಾರವಾಗಿರ್ತಕ್ಕಂಥದ್ದು ಬ್ರಹ್ಮಾಂಡ, ಅದರಲ್ಲಿರತಕ್ಕಂಥ ಪ್ರತಿಯೊಂದು ಚೈತನ್ಯವು ನನ್ನೊಳಗಡೆ ಇದೆಯಲ್ಲ, ಇದಕ್ಕೆ ಪಿಂಡಾಂಡ, ನನಗೂ ಮತ್ತು ಅದಕ್ಕೂ ವ್ಯತ್ಯಾಸ ಇಲ್ಲ ಅನ್ನತಕ್ಕಂಥ ಭಾವ ಬರುತ್ತೆ. ಏನು ಅವ್ನು ನಡೆಯತಕ್ಕಂಥದ್ದೆಲ್ಲ ಅನುಭವ ಇರ್ಬೋದು, ಜ್ಞಾನ ಇರ್ಬೋದು, ಒಂದು ಬೆಳಕಿರ್ಬೋದು, ಹೊರಗಡೆನೂ ಅದೇ ಇದೆ. ಸೂರ್ಯ ಬೆಳಕು ಬಂತಂತ ಹೇಳಿದ್ರೆ ನಾವು ಯಾರ್ದೋ ಒಬ್ಬರ ಮನೆಗಷ್ಟೇ ಕೊಡೋದಿಲ್ಲ, ಜಗತ್ತಿಗೆ ಇರತಕ್ಕಂಥ ಅಣು ರೇಣು ತೃಣ ಕಾಷ್ಟಗಳಲ್ಲಿ ಹೇಳ್ತಾರ, ಎಳ್ಳು ಮನೆಯಲ್ಲಿ ಮುಳ್ಳು ಮನೆಯಲ್ಲಿ ಪೊಳ್ಳು ಬಿಡದೆ ಹೊಡಗ ಇದ್ದಾನೆ ಇರ್ತಾನಲ್ಲ, ಅದೆಲ್ಲವೂ ಕೂಡ ಯಾರದು? ಪರಮಾತ್ಮನ ಕಾರುಣ್ಯ. ಅದು ಈ ರೀತಿ ಅವನಿಗೆ ಬರುತ್ತೆ. ಇಷ್ಟೆಲ್ಲ ಆಯ್ತು ಅಂತ ಹೇಳಿದ್ರೆ ಬ್ರಹ್ಮಾಂಡ ಅಷ್ಟಾವರಣದಲ್ಲಿ ಯೋಚನೆ ಮಾಡ್ತಾನೆ. ಯಾವಾಗ ಇವನಿಗೆ ಮೊದಲು ಕ್ರಿಯೆ ಮಾಡ್ದ, ಜ್ಞಾನ ಮಾಡ್ದ, ಈ ಮಹಾಜ್ಞಾನ ಆಯ್ತಲ್ಲ, ಇದು ಒಂದಕ್ಕೊಂದು ಪೂರಕ ಆಗಿ ಇಲ್ಲಿ ಅನುಭವ ಸ್ವಲ್ಪ ಮಟ್ಟಿಗೆ ಆಗ್ತಾ ಪ್ರಾರಂಭ ಆಯ್ತು. ಮಾಡ್ತಾ ಏನ್ ಮಾಡ್ತಾನೆ, ಬ್ರಹ್ಮಾಂಡ ಅಷ್ಟಾವರಣಗಳಲ್ಲಿ ಮಾಡ್ತಾ ಅವನಿಗೆ ಯೋಚನೆ ಆಗತ್ತೆ. ಈ ಅಷ್ಟಾವರಣದಲ್ಲಿ ಆಚರಣೆಗಳು ಅವನು ಮಾಡಕ್ ಹೋಗಲ್ಲ, ತಾನೇ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಮೊದಲು ಹೇಳ್ಲಿಕ್ಕೆ 5 ಗಂಟೆಗೆ ಹೇಳ್ಬೇಕಿತ್ತು, ನನಗೆ ರೂಢಿ ಇಲ್ಲ. 5 ಗಂಟೆಗೆ ಹೇಳ್ಬೇಕಿತ್ತು, ನಾನು ಅಲಾರಾಮ್ ಕುಟ್ಕೊಂಡೆ. ಏನ್ ಮಾಡಿದೆ, 4:45 ಅಲಾರಾಮ್ ಬಂದ್ಬಿಡ್ತು. 5 ಗಂಟೆಗೆ ತಾನೆ, 5 ಗಂಟೆಗೆ ಅಂತ ಹೇಳಿ ತಿರ್ಗಾ ಮಕ್ಕೊಂಡೆ. ಏನ್ ಎದ್ದೆ, 6:15 ಎದ್ದೆ. ಹೋಯ್ತಾ ನಂದು ಆಚರಣೆ ಹೋಯ್ತಾ. ನೆಕ್ಸ್ಟು ಅಲ್ಲಿ ಹೇಳ್ಬೇಕು, ಸತ್ಯ ಮಾತಾಡ್ಬೇಕಲ್ಲ. ಸತ್ಯ ಮಾತಾಡಿದಾಗ ನಾನು ಏನ್ ಹೇಳ್ತೀನಿ, ಅಯ್ಯೋ ಇವತ್ತು ಅಲಾರಾಮು ಕೊಟ್ಟಿದ್ದೆ, ಎಚ್ಚರ ಆಗ್ಲಿಲ್ಲ ಅಂತ. ಆಯ್ತಪ್ಪ, ಇನ್ನೊಂದು ಚಾನ್ಸ್, ನಾಳೆ 5 ಗಂಟೆಗೆ ಎದ್ದೇಳು. ಆಯ್ತು. ಅಲ್ಲೇನಾಯ್ತು, ನೆನ್ನೆ ನಾನು 4:45ಗೆ ಹೊಡೆದಿದ್ದಕ್ಕೆ ಏನ್ ಮಾಡಿದೆ, 6:15 ಎದ್ದೆ. ಈಗ ಹಂಗೆ ಮಾಡ್ಬಾರ್ದಪ್ಪ. ಅಲಾರಾಮ್ ಆಗಿದ ತಕ್ಷಣ ನಾನು ಹೇಳ್ಬೇಕು. ಎದ್ದಿದ ತಕ್ಷಣ ಏನ್ ಮಾಡ್ತೀರಿ, ಪೂಜೆ ಇದೆಲ್ಲ ಮಾಡಿದ್ರಿ. ಎಷ್ಟಿದು, ನಾಳೆನು ಇದು ಮನಸ್ಸು ಸ್ವಲ್ಪ ಗಟ್ಟಿ ಆಯ್ತು. ನಿನ್ನೆ ತಪ್ಪು ಮಾಡಿದ್ದೆ, ಇವತ್ತು ಸರಿ ಮಾಡಿದೆ, ಮನಸ್ಸು ಗಟ್ಟಿ ಆಯ್ತು, ನಾಳೆಗೆ 5 ಗಂಟೆಗೆ ಹೇಳು. ಗೊತ್ತಿಲ್ಲ, ಒಂದು 3 ದಿವಸ ನೀವು ಕ್ರಮವನ್ನ ಮಾಡಿದ್ರಿ ಅಂದ್ರೆ 4ನೇ ದಿವಸ ತಾನೇ ಎದ್ದು ಬಿಡುತ್ತೆ, ತಾನೇ ಎಚ್ಚರ ಆಗತ್ತೆ. ತಾನೇ ಎಚ್ಚರಾಗಿ ನೀವೇನು ಮಾಡಕ್ ಹೋಗ್ಬೇಡಿ, ತಾನೇ ಎಲ್ಲ ಮಾಡ್ಕೊಂಡು ಹೋಗುತ್ತೆ. ಪೂಜೆ ತಾನೇ ಮಾಡ್ಕೊಳ್ಳುತ್ತೆ. ಕೂತ್ಕೊಂಡ್ರೆ ಮಂತ್ರ ತಾನೇ ಹೇಳ್ಕೊತ ಕೂತ್ಕೊಳ್ಳುತ್ತೆ, ಯಾವ್ದಾಗ ಏನೇನು ಹೇಳ್ಬೇಕು. ಇದು ಸಾಧನೆಯ ಒಂದು ಪ್ರತಿಫಲವಾಗಿ ನಮ್ಮ ಅಂತರಂಗದಲ್ಲಿ ಆಗತಕ್ಕಂಥ ಬದಲಾವಣೆ. ಅದಕ್ಕಲ್ಲಿ ಹೇಳ್ತಾರೆ, ಅವನಿಗೆ ಹೇಳುತ್ತೆ, ಒಳಗೆ ಹೊರಗೆ ಅನ್ನೋದು ಭೇದನೆ ಕಾಣೋದಿಲ್ಲ. ನಾನು ಅಷ್ಟಾವರಣವನ್ನ ಆಚರಿಸುತ್ತಿದ್ದೇನೆ, ಅಷ್ಟಾವರಣಗಳೆಲ್ಲವೂ ಕೂಡ ನನ್ನ ಜೀವನದಲ್ಲಿ ಓತಪ್ರೋತವಾಗಿ ನಡೀತಾ ಇದೆ ಅನ್ನೋ ಭಾವ ಹೋಗಿ ತಾನೇ ನಡೀತಿದೆಯಲ್ಲಪ್ಪ ಅನ್ನೋ ಭಾವ ಬಂದ್ಬಿಡುತ್ತೆ ಬ್ರಹ್ಮಾಂಡ ಅಷ್ಟಾವರಣಗಳಲ್ಲಿ. ಆಗ ಅವನಿಗೆ ಏನೋ ಒಂದು ವಿಶೇಷ ದರ್ಶನ. ಅಂದ್ರೆ ನೋಡಿ, ನಮ್ಗೆಲ್ಲ ಜೀವನದಲ್ಲಿ ಗೊತ್ತಾಗತ್ತೆ, ನಮ್ಗೆಲ್ಲ ಅನುಭವ ಇರ್ತೈತ್ರಿ. ಏನ್ ಗೊತ್ತಾ, ನಾವು ಯಾರನ್ನೋ ನೆನ್ಸ್ಕೊಂಡಿರ್ತೀವಿ ಅಂತ ಇಟ್ಕೊಳ್ರಿ, ಯಾರನ್ನೋ ನೆನ್ಸ್ಕೊಂಡಿರ್ತೀವಿ, ಗೊತ್ತಿಲ್ಲಾರ್ದಂಗೆ ಅಚಾನಕ್ ಅವ್ರು ನಮ್ಮನೆಗೆ ಬಂದ್ಬಿಡ್ತಾರೆ. ಇದು ಅವ್ರು ಬರ್ತಾರೆ ಅಂತ ನಮ್ಮ ಮನಸ್ಸಲ್ಲಿ ಇರೋದಿಲ್ಲ, ಅವ್ರ ಬಗ್ಗೆ ನಾವು ನೆನ್ಸಿರೋದಿಲ್ಲ. ಏನೋ ಒಂದು ವಿಶೇಷ ಸ್ಪಂದನೆ ನಮ್ಗಾಗಿರುತ್ತಲ್ಲ, ಅದರಿಂದ ಅಯ್ಯೋ ನಿಮ್ಮನ್ನೇ ನೆನ್ಸ್ಕೊತಿದ್ದೆ ನಾನು, ಎಷ್ಟೋ ದಿವಸಗಳ ಮೇಲೆ ನಾವು ಮಾತಾಡ್ತೀವಲ್ವಾ, ಇದು ನಮ್ಮ ಅನುಭವಕ್ಕೆ ಬರತಕ್ಕಂಥದ್ದು. ಹೀಗೆ ವಿಸ್ತಾರ ಮುಂದೆ ಈಗ ನೋಡಿ, ಮಹಾತ್ಮರೆಲ್ಲ ಏನು ಇದಾರಲ್ಲ, ಅವರೆಲ್ಲ ಏನ್ ಮಾಡ್ತಾರೆ, ಮುಂದೆ ಆಗತಕ್ಕಂಥ ವಿಚಾರಗಳನ್ನ ಮೊದಲೇ ಹೇಳ್ತಾರೆ. ಈಗೆಲ್ಲ ಹೇಳ್ತಾರಲ್ಲ, ನೋಡಿದೀವಿ. ಜ್ಯೋತಿಷಿಗಳನ್ನ ಬಿಟ್ಬಿಡ್ರೆ, ಅವು ಬೇಡ, ಅವರೆಲ್ಲ ಸುಮ್ಮನೆ ಹೊಟ್ಟೆ ಪಾಡಿಗೆ ಮಾಡೋವಂಥದ್ದು. ಹಿಂಗೆ ಬಹಳ ಅಧ್ಯಾತ್ಮ ಜೀವಿಗಳಾಗಿ ಅನುಭವವನ್ನು ಪಡ್ಕೊಂಡಿರ್ತಾರಲ್ಲ, ಇದು ಹೀಗೆ ಆಗತ್ತೆ ಅಂತ ಹೇಳ್ತಾರೆ. ಈಗ ಹೋದ್ರೆ ಹೀಗೆ ಆಗತ್ತೆ ಅಂದ್ರೆ ನಮಗೂ ಕೂಡ ಆ ಆಚರಣೆಯಲ್ಲಿ ಬಂದಾಗ ನಮಗೂ ಕೆಲವೊಂದು ವಿಚಾರಗಳು ಬಂದ್ಬಿಡುತ್ತೆ ಆ ರೀತಿ. ಅದಕ್ಕಲ್ಲಿ ಹೇಳ್ತಾರೆ, ಗುರು ತತ್ವ ವ್ಯಕ್ತಿಯಾಗಿರೋದಿಲ್ಲ, ವಿಶ್ವ ಪ್ರಕಾಶವಾಗಿ ಬೆಳಗಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅರಿವು ಈಗ ಆ ಸಾಧಕನಲ್ಲಿ ಅರಿವು ಗುರುವಾಗಿ ಪ್ರವರ್ತನೆ ಆಗ್ಲಿ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಲಿಂಗ ತತ್ವ ಎಲ್ಲದರಲ್ಲಿಯೂ ಕೂಡ ಲಿಂಗ ತತ್ವವನ್ನೇ, ಲಿಂಗದ ಸ್ವರೂಪವನ್ನೇ ಕಾಣಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಜಂಗಮ ಕೇವಲ ಚಲನೆಯ ಸ್ವರೂಪ ಅಲ್ಲ, ಪ್ರತಿಯೊಂದರಲ್ಲಿ ಕೂಡ ಚಲನಾತ್ಮಕವಾಗಿರ್ತಕ್ಕಂಥ ಅವನಿಗೆ ಅರ್ಥ ಆಗತ್ತೆ. ಹೊಟ್ಟೆ ಅಂದ್ರೆ ಅವನ ಅಂತರಂಗಕ್ಕೆ ಅರ್ಥ ಆಗತ್ತೆ. ಇಲ್ಲೂ ಇದು ಒಂದು ಸಣ್ಣ ಇರುವೆಯಲ್ಲಿ ಇರ್ಬೋದು, ಒಂದು ಬೀಸುವ ಗಾಳಿಯಲ್ಲಿ ಇರ್ಬೋದು, ಆಮೇಲೆ ಬರತಕ್ಕಂಥ ಮಳೆ, ಇವೆಲ್ಲ ಪರಮಾತ್ಮನಿಗಿರ್ತಕ್ಕಂಥವು ಅಷ್ಟಾವರಣಗಳು. ಅಲ್ಲಿ ಹೇಳ್ತಾರೆ, ಹಿಂಗೆ ಪಾದೋದಕ ಶುದ್ಧಿಯಿಂದ. ಈಗ ನೋಡಿ, ಮಳೆ ಬಂತು, ಎಷ್ಟೊಂದು ನಾವು ಯೋಚನೆ ಮಾಡಿದ್ದೇನೆ. ಮನೆ ಮುಂದೆ ಕಲ್ಲು ಹಾಕ್ಸಿರ್ತೀವಿ, ಹೌದಾ? ಮನೆ ಮುಂದೆ ಕಲ್ಲು ಹಾಕ್ಸಿರ್ತೀವಿ, ದಿವಸ ಜಾಡು ಮಾಡಿರ್ತೀವಿ, ತೊಳಿತಿರ್ತೀವಿ. ಆಮೇಲೆ ನಮ್ಮ ಮನೆ ಮುಂದೆ ಆ ಥರ ಆಗಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬ್ಲೀಚಿಂಗ್ ಪೌಡರ್ ಹಾಕಿ ತೊಳಿತೀವಿ, ಬೆಳಗಾಗಲ್ಲ. ಮಳೆ ಬರಲಿ ನೋಡ್ರಿ, ಬೇಕಾರೆ ಪರೀಕ್ಷೆ ಮಾಡಿ ನೋಡ್ರಿ. ಮಳೆ ಬಂದ್ರೆ ಆ ರಭಸಕ್ಕೆ ಕಲ್ಲು ಮಿಂಚ್ತಾ ಇರ್ತವೆ. ಅಂದ್ರೆ ಅದು ಶುದ್ಧತೆಯನ್ನ ಮಾಡುತ್ತೆ ಅಂತ. ನಿಸರ್ಗದಲ್ಲಿ ಶುದ್ಧತೆಯನ್ನ ಮಾಡತಕ್ಕಂಥದ್ದು ಮಳೆಯು ಕೂಡ ಅನ್ನೋದನ್ನು ಕೂಡ ನಾವು ನೋಡ್ಬೋದು. ಇನ್ನ ಪ್ರಸಾದ ತತ್ವ ಪ್ರಕೃತಿಯನ್ನ ಸಮತೋಲನ ಮಾಡತಕ್ಕಂಥದ್ದು. ಒಂದು ಸಮಯ
ಒಂದು ಸಮಯ ಒಂದು ಹೊತ್ತಿಗೆ ನಾನು ಪ್ರಸಾದವನ್ನು ಸ್ವೀಕಾರ ಮಾಡಲಿಲ್ಲ ಅಂದ್ರೆ ಯಾಕೋ ಸುಸ್ತಾಗತ್ತೆ ರೀ, ಟೈಮ್ ಆಗೋಯ್ತು, ಊಟ ಮಾಡೋಕ್ಕಾಗಲಿಲ್ಲ, ನೆನ್ನೆ ತಿಂದಿದ್ದು ಜೀರ್ಣ ಆಗಲಿಲ್ಲ, ಏನೋ ಅಂತೀವಲ್ಲ ನಾವು, ಏನಾಯ್ತೀವಿ, ಸುಸ್ತು ಮಲ್ಕೊಂಡ್ರೆ ಬಿಡ್ತೇವೆ. ಅಂದ್ರೆ ಆ ಒಂದು ಜಡವಾಗಿರತಕ್ಕಂಥ ಆಹಾರ ನನ್ನ ಒಳಗಡೆ ಹೋಗಿ ಚೈತನ್ಯವನ್ನು ಕೊಡುತ್ತಲ್ಲ, ಚೈತನ್ಯವನ್ನು ಕೊಡುತ್ತೆ, ಹೌದಲ್ಲ, ಶಕ್ತಿ ಬರುತ್ತೆ. ಓ ಭಾಳ ಹೊಟ್ಟೆ ಹಸಿವಾಗ್ತಿದ್ದು, ಟೀ ಕುಡಿದ್ಬಿಟ್ಟೆ ಅಥವಾ ಕಾಫಿ ಕುಡಿದೆ, ಜ್ಯೂಸ್ ಕುಡಿದೆ, ಏನೋ ಈಗ ಸ್ವಲ್ಪ ಏನೋ ಸಮಾಧಾನ ಆಯ್ತಪ್ಪ ಅಂತ ಹಾಗೆ ಅಂತೀವಲ್ಲ. ಇವೆಲ್ಲವೂ ಕೂಡ ನ್ಯಾಚುರಲ್ ಆಗಿ ನಡೆಯತಕ್ಕಂಥದ್ದು. ರುದ್ರಾಕ್ಷಿ ಕೂಡ ಎಷ್ಟು ನಿಸರ್ಗದಲ್ಲಿ ಇರತಕ್ಕಂಥ ಸೂರ್ಯ ಚಂದ್ರ ನಕ್ಷತ್ರಗಳು ಯಾವುದಾದ್ರೂ ಇರ್ಬೋದು, ಅವು ತಮ್ಮ ಕಕ್ಷೆಯಲ್ಲಿ ತಮ್ಮ ಪಾಡಿಗೆ ತಾವು ನಡೀತಾ ಇದ್ದವ್ರು, ಯಾವುದು ಕೂಡ ಘರ್ಷಣೆ ಮಾಡ್ಕೋತಾನೆ ಇಲ್ಲ. ಎಷ್ಟೋ ಅನಂತ ವರ್ಷಗಳ ಕಾಲದಿಂದ ನಡೀತಾ ಇದೆ. ಇದ್ಯಾವುದಿದು? ಸೃಷ್ಟಿಯ ಒಂದು ಚೈತನ್ಯ ನಡೆಯತಕ್ಕಂಥದ್ದು. ಇನ್ನೂ ಒಂದು ವಿಚಾರ ಹೇಳ್ತೀನಿ ಕೇಳ್ರಿ. ನಾನು ಹಸಿರಾಗಿರೋದು ಅಂದ್ರೆ ಹಸಿರಿನ ಸೊಪ್ಪು ತಿಂತೀನಿ, ಬೀಟ್ರೂಟ್ ಕೆಂಪುಗೈತೆ ತಿಂತೀನಿ, ಆಮೇಲೆ ತಿರ್ಗಾ ಸೌತೆಕಾಯಿ, ಬೀಟ್ರೂಟು, ಬೇರೆ ಬೇರೆ ವಿವಿಧ ಬಣ್ಣಗಳಿರತಕ್ಕಂಥ ಆಹಾರವನ್ನು ನಾನು ಸ್ವೀಕಾರ ಮಾಡ್ತೀನಿ. ಸ್ವೀಕಾರ ಮಾಡಿದ್ದು ಏನಾಗುತ್ತೆ ರೀ, ಹೊಟ್ಟೆಯಲ್ಲಿ ಒಳಗಡೆ ರಕ್ತವಾಗಿ ಪರಿವರ್ತನೆ ಆಗುತ್ತೆ. ತಿಂದಿದ್ದೇನ್ರಿ ನಾನು? ತಿಂದಿದ್ದು ತರಕಾರಿ, ಹಣ್ಣು ಎಲ್ಲ. ಒಳಗಡೆ ಆಗಿದ್ದೇನು? ಪವಾಡ ಅಲ್ಲ ಇದು? ಯೋಚನೆ ಮಾಡಿದೀವ? ಈ ಕ್ರಿಯೆ ಬ್ರಹ್ಮಾಂಡದಲ್ಲಿ ಕೂಡ ನಡೀತಾ ಇರತಕ್ಕಂಥದ್ದು. ಪ್ರತಿಯೊಂದು ಕೂಡ ನನ್ನಲ್ಲಿ ಏನ್ ನಡೀತಾ ಇದೆ ಅದೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ನಡೀತಿದೆ. ಈ ಒಂದು ಮನೋಭಾವ ಬಂದು ಪಿಂಡಾಂಡಕ್ಕೂ ಬ್ರಹ್ಮಾಂಡಕ್ಕೂ ಭೇದ ಇಲ್ಲ ಅನ್ನೋ ಭಾವ ಅವನಿಗೆ ಬರುತ್ತೆ. ಆಮೇಲೆ ಈ ನಿಸರ್ಗದಲ್ಲಿ ಏನಿದೆಯಲ್ಲ, ಎಲ್ಲರೂ ಕೂಡ ಬಹಳ ನಿಶ್ಶಬ್ದವಾಗಿ ಎಲ್ಲ 2 ಗಂಟೆನೋ 3 ಗಂಟೆ ಸಮಯಕ್ಕೆ ಎದ್ದು ಸುಮ್ಮನೆ ಹಾಗೆ ಒಂದು ಏನೋ ಏಕಾಂತದಲ್ಲಿ ಕಣ್ಮುಚ್ಕೊಂಡು ಕೂತ್ಕೊಂಡು ನಿಮ್ಮ ಮನಸ್ಸು ಓಂಕಾರ ಹೇಳ್ತಿರುತ್ತೆ. ಕೇಳ್ರಿ, ಈ ನಿಸರ್ಗದಲ್ಲಿ ಕೂಡ ಓಂಕಾರ ನಡೀತಿರುತ್ತೆ. ಓಂಕಾರ ನಾವು ಈ ಗಡಬಡ ಎಲ್ಲ ಇದೆಯಲ್ಲ, ವೆಹಿಕಲ್ಸ್ ಇರ್ಬೋದು, ಟ್ರಾಫಿಕ್ ಇರ್ಬೋದು, ಅಥವಾ ಜನಸಂದಣಿ ಅವ್ರ ಮಾತುಗಳಿರ್ಬೋದು, ಹಾಡುಗಳಿರ್ಬೋದು, ಎಲ್ಲ ಕೇಳ್ಕೊಂಡು ನಾವು ನೆನಪು ಹಾರೈತಿ. ನಿಸರ್ಗದಲ್ಲಿ ಪ್ರತಿ ಗಳಿಗೆಯೂ ಕೂಡ ಓಂಕಾರದ ಚಲನೆ ನಡೀತಾ ಇದೆ. ನಾನು ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ ಅಷ್ಟೇ, ನನಗೆ ಶಕ್ತಿ ಇಲ್ಲ ಅದನ್ನು ತಿಳ್ಕೊಳ್ಳಿಕ್ಕೆ. ಇದು ನಾಸಾದವರು ಹೇಳಿದ್ದಾರೆ, ಓಂ ನಡೀತಾನೆ ಇದೆ ಅಂತ. ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನನ್ನ ಸಾಧನೆ ಬಹಳ ತೀವ್ರವಾಗಿ ನಡಿಬೇಕು, ಆಗ ಮಾತ್ರ ನಾನು ಪಡ್ಕೊಳ್ಳಿಕ್ಕೆ. ಇದು ನಾದ ಸ್ವರೂಪ, ಸಪ್ತ ಸ್ವರಗಳಲ್ಲಿ ನಡೆಯತಕ್ಕಂಥ ಈ ಝೇಂಕಾರ, ಅದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಹೀಗೆ 8 ತತ್ವ ಕೂಡಿ ಬ್ರಹ್ಮಾಂಡದ ಅಷ್ಟಾವರಣ ಚಲನೆ ಎಲ್ಲವೂ ನೋಡ್ತೀವಲ್ಲ. ಪ್ರಣವಾರೂಢನು, ಪ್ರಣವ ಸ್ವರೂಪನು, ಪ್ರಣವ ಪ್ರಕೃತಿ ಸಂಜ್ಞನು, ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು. ಸಂಜ್ಞೆಯ ಮೂಲಕ ಈ ಪ್ರಕೃತಿಯಲ್ಲಿ ನಡೆಯತಕ್ಕಂಥ ಕ್ರಿಯೆಗಳನ್ನ ಪರಮಾತ್ಮ ಚಾಲು ಮಾಡ್ತಾನಂತಾರೆ. ಯಾರಲ್ಲಿ ನಿಂತ್ಕೊಂಡು ನಿರಾಕಾರ ಪರಮಾತ್ಮನ ಸಾಕಾರ ರೂಪವೇ ಈ ಪ್ರಕೃತಿ. ಅದಕ್ಕೆ ಪ್ರಕೃತಿಯನ್ನು ಪ್ರೀತಿಸ್ಬೇಕಂತ ಹೇಳ್ತಾರೆ. ಹೀಗೆ ಅಷ್ಟಾವರಣಗಳು ಇಷ್ಟೊಂದು ಪರಿಶುದ್ಧತೆಯನ್ನು ಮಾಡಿಕೊಂಡ ನಂತರ 2 ನಿಮಿಷ ಪರಿಶುದ್ಧತೆಯನ್ನು ಮಾಡಿಕೊಂಡ ನಂತರ ಇವುಗಳನ್ನ ನನ್ನ ಅಂಗವಾಗಿ ಮಾಡಿಕೊಂಡ್ರೆ, ಅಂದ್ರೇನು, ಹೊರಗಲ್ಲ ಒಳಗಡೆನೂ ಕೂಡ ಶುದ್ಧತೆಯನ್ನು ಪಡ್ಕೊಂಡ ಅಂಗವನ್ನಾಗಿ ಮಾಡಿಕೊಂಡಾಗ ಇವೆಲ್ಲವೂ ಕೂಡ ನನ್ನ ಕ್ರಿಯೆಗಳಿಗೆ, ನಾನು ಮಾಡತಕ್ಕಂಥ ಕ್ರಿಯೆಗಳಿಗೆ ಪೂರಕವಾಗಿ ಕೆಲಸವನ್ನ ಮಾಡಿ ಗುರುತತ್ವ ನನ್ನಲ್ಲಿ ಏನಿದೆ, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಇವೆಲ್ಲವನ್ನು ಕೂಡ ನನಗೆ ಒಳ್ಳೆ ರೀತಿಯಲ್ಲಿ ನಡೆಯಲಿಕ್ಕೆ, ನನ್ನ ಪ್ರಾಣದ ಚಲನೆ ಇರ್ಬೋದು, ನನ್ನಲ್ಲಿ ಪರಿಶುದ್ಧತೆ ಆಗಿರತಕ್ಕಂಥ ಜೀವನವನ್ನು ಸಾಗಿಸ್ಲಿಕ್ಕೆ ಇವೆಲ್ಲವೂ ಕೂಡ ನನಗೆ ಪೂರಕವಾಗಿ ಕೆಲಸ ಮಾಡುತ್ತೆ. ಆಗ ಹೇಳಿ ಅಷ್ಟಾವರಣವೇ ಅಂಗವಾಗಿ, ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಹೇಳಿದ್ರೆ ಮಾತ್ರ ಅಷ್ಟಾವರಣವೇ ಅಂಗವಾಗಿ ಅಂತೇಳಿ ಬಾಯಿ ಮಾತಿಗೆ ಹೇಳಕ್ ಹೋಗ್ಬೇಡಿ. ವಚನದಲ್ಲಿ ಹೇಳುತ್ತೆ ಅಂತ ನೀವು ಹೇಳಬೇಡಿ. ಈ ಆಚರಣೆಗಳನ್ನು ನೀವು ಮಾಡಿದ್ರಿಂದ ಮಾತ್ರ ಅಷ್ಟಾವರಣವೇ ಅಂಗವಾಗಿ ಅಂತ ಹೇಳಿ ಆಗ ಇದರ ಒಂದು ಸಾರ್ಥಕತೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಅಂದ್ರೆ ಇನ್ನೊಂದು ವಿಚಾರ ನಾನೇನು ಹೇಳಿದೆ, ಅಷ್ಟಾವರಣ, ಇನ್ನೊಂದು 2 ನಿಮಿಷ ಹೇಳ್ಬಿಡ್ತೀನಿ. ಅಷ್ಟಾವರಣವೇ ಅಂಗವಾಗಿ, ಪಂಚಾಚಾರವೇ ಪ್ರಾಣವಾಗಿ, ಶಟಸ್ಥಲವೇ ಅನುಭವವಾಗಿ ಅಂತ ಹೇಳಿದ್ನಲ್ಲ. ಅಂಗ ನೋಡ್ರಿ, ಈ ಅಷ್ಟಾವರಣಗಳನ್ನ ಸರಿಯಾಗಿ ತಿಳ್ಕೊಂಡ್ರಿ, ಜಡವಾಗಿ ಬಿಟ್ಬಿಟ್ರೆ ಅದು ಹಂಗೆ ಜಡ ಆಗ್ಬಿಡುತ್ತೆ. ಪಂಚಾಚಾರ ಅನ್ನತಕ್ಕಂಥ ಪ್ರಾಣವನ್ನು ಜೋಡಿಸ್ಬೇಕು. ಅದಕ್ಕೆ ಪಂಚಾಚಾರ ಅನ್ನತಕ್ಕಂಥ ಪ್ರಾಣವನ್ನು ಜೋಡಿಸಿದಾಗ ಶಟಸ್ಥಲದ ಮೆತ್ತುಗಳಲ್ಲಿ ನಿಮ್ಗೆ ಏನ್ ಸಿಗುತ್ತೆ? ಅನುಭವ ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇವು ಒಂದು ಬಿಟ್ಟು ಒಂದು ಪ್ರಕಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಗುರು ಲಿಂಗ ಜಂಗಮ ಬೇರೆ ಅಲ್ಲ. ಗುರು ಹೇಳ್ತೀರಾ ಅಂದ್ರೆ ಲಿಂಗ ಜಂಗಮ ಇದ್ದೇ ಇದೆ, ಲಿಂಗ ಹೇಳ್ತೀರಾ ಅಂದ್ರೆ ಗುರು ಜಂಗಮ ಇದ್ದೇ ಇದೆ, ಜಂಗಮ ಹೇಳ್ತೀರಾ ಅಂದ್ರೆ ಗುರು ಲಿಂಗ ಇದ್ದೇ ಇರುತ್ತೆ. ಇವೆಲ್ಲ ಅವಿನಾಭಾವ ಸಂಬಂಧದಿಂದ ಇರತಕ್ಕಂಥದ್ದು. ಈಗ ಅಂದ್ರೆ ನನ್ನ ದೇಹ ಅಂತ ಹೇಳಿದ್ರೆ ಬರೀ ಕೈಯೇ ಅಲ್ಲ, ಬರೀ ಮುಖನೇ ಅಲ್ಲ, ಬರೀ ಕಾಲೇ ಅಲ್ಲ, ಎಲ್ಲವೂ ಸೇರಿ ನನ್ನ ದೇಹ. ಹಾಗೆ ಇಲ್ಲಿ ಎಲ್ಲವೂ ಕೂಡ ಯಾವುದೇ ವಸ್ತು, ಅದಕ್ಕೆ ನಾನು 3 ತತ್ವ ಅಂತ ಹೇಳಿದ್ದು. 3 ತತ್ವದ ಸಿದ್ಧಾಂತದಲ್ಲಿ ಹೇಳ್ತಾರೆ ಅಂದ್ರೆ ಒಂದು ಬಿಟ್ಟು ಒಂದು ಪ್ರಕಟ ಆಗ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಅಂತ ತಿಳ್ಕೊಳಕ್ ನಾವು ಹೋಗ್ಬಾರ್ದು. ಅದಕ್ಕೆ ಇಲ್ಲಿ ಒಂದೇ ಒಂದು ವಚನ ಹೇಳ್ಬಿಡ್ತೇನೆ. ಅಖಂಡೇಶ್ವರ ಷಣ್ಮುಖ ಶಿವಗಳು, ಎನ್ನ ತನುವೇ ಗುರುಸ್ಥಾನವಯ್ಯ, ಮನವೇ ಲಿಂಗಸ್ಥಾನವಯ್ಯ, ಆತ್ಮವೇ ಜಂಗಮ ಸ್ಥಾನವಯ್ಯ, ಎನ್ನ ಪ್ರಾಣವೇ ಪ್ರಸಾದ ಸ್ಥಾನವಯ್ಯ, ಎನ್ನ ಭಾವವೇ ಪಾದೋದಕ ಸ್ಥಾನವಯ್ಯ, ಲಲಾಟವೇ ವಿಭೂತಿ ಸ್ಥಾನವಯ್ಯ, ಗಳವೇ ರುದ್ರಾಕ್ಷಿ ಸ್ಥಾನವಯ್ಯ, ಜಿಹ್ವೆಯೇ ಶಿವಮಂತ ಸ್ಥಾನವಯ್ಯ,
ಕಂಗಳೇ ಲಿಂಗಾಚಾರವಯ್ಯ, ಶ್ರೋತ್ರವೇ ಶಿವಾಚಾರವಯ್ಯ, ವಾಕ್ಯವೇ ಭೃತ್ಯಾಚಾರವಯ್ಯ, ಎನ್ನ ಹಸ್ತವೇ ಗಣಾಚಾರವಯ್ಯ, ಎನ್ನ ಚರಣವೇ ಸದಾಚಾರವಯ್ಯ, ಎನ್ನ ಪಂಚಭೂತಗಳೇ ಚಟಸ್ಥಲ ಸ್ಥಾನಗಳಾಗಿ, ಎನ್ನ ಸುಜ್ಞಾನವೇ ಶಿವಾನುಭಾವ ಸ್ಥಾನವಯ್ಯ. ಇಂತಿ ಅಷ್ಟಾವರಣ ಪಂಚಾಚಾರ ಚಟಸ್ಥಲ ಶಿವಾನುಭಾವವನ್ನು ಒಳಕಂಡ ಎನ್ನ ಚಿದಂಗವೇ ಮಹಾ ಕೈಲಾಸವಯ್ಯ. ನಿಮಗೆ ಅಖಂಡೇಶ್ವರ. ಇವ್ಯಾವು ಅವಿನಾಭಾವ ಸಂಬಂಧದಿಂದ ಇರತಕ್ಕಂಥದ್ದು, ಒಂದು ಬಿಟ್ಟು ಒಂದು ಪ್ರಕಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟೊಂದೆಲ್ಲವನ್ನು ಕೂಡ ಕ್ರಿಯಾತ್ಮಕವಾಗಿ ಮಾಡಬೇಕಾದ್ರೆ ಜ್ಞಾನಯುತವಾಗಿ ಮಾಡಿ ನನ್ನ ಅಂತರಂಗದಲ್ಲಿ ಕಾಣತಕ್ಕಂತಹ ಬೆಳಕು ಇವೆಲ್ಲವೂ ಕೂಡ ನನಗೆ ಪೂರಕವಾಗಿ ಅಷ್ಟಾವರಣಗಳ ನನ್ನ ಜೀವನವನ್ನ ಸುಸ್ಥಿತಿಯಲ್ಲಿ ನಡೆಸಲಿಕ್ಕೆಲ್ಲ ಪೂರಕ ಆಗಿ ಆದಾಗ ಮಾತ್ರ ಅಷ್ಟಾವರಣವೇ ಅಂಗವಾಗಲಿಕ್ಕೆ ಸಾಧ್ಯ. ಆ ಅಂಗಕ್ಕೆ ಪ್ರಾಣ ಚೈತನ್ಯವಾಗಿ ಪಂಚ ಆಚಾರಗಳನ್ನು ಸೇರಿಸಿದಾಗ ಈ ಶಟಸ್ಥಳದಲ್ಲಿ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಚರಣ ಐಕ್ಯ ಇದರಲ್ಲಿ ಒಂದು ಅನುಭವವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಭಾವವನ್ನು ವ್ಯಕ್ತಪಡಿಸ್ತಾ ನನ್ನ ಅರಿವಿಗೆ ಬಂದ ತಮ್ಮೆಲ್ಲರಿಗೂ ಎಡೆ ಮಾಡಿದ್ದಾನೆ. ಸರ್ವರಿಗೂ ಭಕ್ತಿಯ ಶರಣು.